ಏನೇ ಹರಿ ಓಂ ಜಯತೆ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಜ್ಞಂ ಅಭೀಷ್ಟದಂ ಚತುರ್ಮುಖೇ ರತನಯಂ ಶ್ರೀನಿವಾಸಂ ಭಜೆ ನಿಶಂ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಃ ಪ್ರಿಯತಮಃ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟಭಗವನ್ ನಮಃ ಶ್ರೀಮನ್ಮಧ್ವಃ ಪ್ರದಿಶಸುವೃಷಂ ನೋ ಜಯ ಜಯ ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮನಸಿ ಚ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾಚರೇದ್ಯಸ್ತು ವೇದೋಕ್ತಂ ಸ್ವಯಮಗ್ನೋ ಜಿತೇಂದ್ರಿಯಃ ವಿಕರ್ಮಣಾ ಹ್ಯಧರ್ಮೇಣ ಮೃತ್ಯೋರ್ಮೃತ್ಯುಮುಪೈತಿ ಸಹ ಹರಿ ಓಂ. ಸರ್ವೋತ್ತಮರಾದ ವೇದವ್ಯಾಸ ದೇವರು 18 ಪುರಾಣಗಳನ್ನು ಮಹಾಭಾರತವನ್ನು ರಚನೆ ಮಾಡಿದರು. ಆ ಎಲ್ಲ ಗ್ರಂಥಗಳಲ್ಲಿ ಎಲ್ಲ ವಿಧ ಜೀವರಾಶಿಗಳಿಗಾಗಿ ಅದನ್ನು ವೇದವ್ಯಾಸ ದೇವರು ರಚನೆ ಮಾಡಿದ್ದು. ಯಾರು ಮುಕ್ತಿಯೋಗ್ಯರೋ ಅವರು ಆ ಗ್ರಂಥಗಳನ್ನು ಅಧ್ಯಯನ ಮಾಡಿ ಸರಿಯಾಗಿ ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋಗಲಿ ಅಂತ ರಚನೆ ಮಾಡಿದರು. ಯಾರು ಅಂಧಂತಮೋ ಯೋಗ್ಯರೋ ಅವರು ಆ ಗ್ರಂಥಗಳನ್ನು ಓದಿ ಅವರು ಜ್ಞಾನವನ್ನು ಪಡೆದುಕೊಂಡು ಅವರು ತಮ್ಮ ಲೋಕವಾದ ಅಂಧಂತಮಸ್ಸಿಗೆ ಹೋಗಲಿ ಅಂತ ರಚನೆ ಮಾಡಿದ್ದು. ಅಂದಮೇಲೆ ಯಾವ ಯಾವ ಜೀವರಾಶಿಗಳಿಗೆ ಅವರವರ ಲೋಕಗಳನ್ನು ಕೊಡಿಸಬೇಕಾಗಿದೆ ಆ ಎಲ್ಲ ಜೀವರಾಶಿಗಳನ್ನು ತಲೆಯಲ್ಲೇ ಇಟ್ಟುಕೊಂಡು ವೇದವ್ಯಾಸ ದೇವರು ಗ್ರಂಥಗಳನ್ನು ರಚನೆ ಮಾಡಿಬಿಟ್ರು. ಆಗೇನಾಯಿತು,
ಸಾತ್ವಿಕರು ಈ ಗ್ರಂಥಗಳನ್ನು ಓದಿ ತಮ್ಮ ಲೋಕವನ್ನು ಸೇರಬೇಕು, ಮೋಕ್ಷವನ್ನು. ತಾಮಸರು ಈ ಗ್ರಂಥಗಳನ್ನು ಓದಿ ತಮ್ಮ ಲೋಕವನ್ನು ಸೇರಬೇಕು, ಅಂಧಂತಮಸ್ಸನ್ನು. ಹೀಗಾಗಿದೆ. ಆಗ ವೇದವ್ಯಾಸ ದೇವರು ಒಂದು ವ್ಯವಸ್ಥೆ ಮಾಡಿಬಿಟ್ಟಿದ್ರೆ, ಇಷ್ಟು ಅಧ್ಯಾಯದಿಂದ ಇಷ್ಟು ಅಧ್ಯಾಯ ಸಾತ್ವಿಕರು ಓದ್ರಿ, ಇಷ್ಟನೇ ಅಧ್ಯಾಯದ ಇಷ್ಟು ಶ್ಲೋಕದವರೆಗೆ ಮಾತ್ರ ತಾಮಸರು ಓದ್ರಿ, ಸಾತ್ವಿಕರು ಓದ್ರಿ ಅಂತ ವೇದವ್ಯಾಸ ದೇವರು ಇಷ್ಟು ಅಧ್ಯಾಯ ಇಷ್ಟು ಶ್ಲೋಕ ಅಂತ ಭಾಗ ಮಾಡಿಬಿಟ್ಟಿದ್ರೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಸಾತ್ವಿಕರು ಅದೇ ಗ್ರಂಥವನ್ನು ಓದಿಯೇ ಮೋಕ್ಷಕ್ಕೆ ಹೋಗಬೇಕು, ತಾಮಸರು ಅದೇ ಗ್ರಂಥವನ್ನು ಓದಿಯೇ ಅಂಧಂತಮಸ್ಸಿಗೆ ಹೋಗಬೇಕು. ಆಗ ಗೊಂದಲ ಶುರುವಾಯಿತು. ಯಾರು ಯಾವುದನ್ನು ಓದಿದರೆ ನಮಗಾಗಬೇಕಾದ ಲೋಕ ಸಿಗುತ್ತೆ, ಹೇಗೆ ಓದಿದರೆ ಹೇಗೆ ತಿಳಿದ್ರೆ ನಮ್ಮ ಲೋಕಗಳು ನಮಗೆ ಸಿಗುತ್ತೆ, ವಿರುದ್ಧ ಲೋಕಗಳು ನಮಗಾಗೋದಿಲ್ಲ. ಆಗ ಈ ಕಷ್ಟವನ್ನು ದೂರ ಮಾಡುವುದಕ್ಕಾಗಿ ವಾಯುದೇವರು ಶ್ರೀಮದಾಚಾರ್ಯರಾಗಿ ಅವತಾರ ಮಾಡಿ ಎಲ್ಲೆಲ್ಲಿ ಸಾತ್ವಿಕರಿಗೆ ತಪ್ಪು ತಿಳಿಯುವ ಪ್ರಸಂಗ ಇದೆ ಅಂತಹ ಪ್ರಸಂಗಗಳಲ್ಲಿ ಶ್ರೀಮದಾಚಾರ್ಯರು ಸರಿಯಾಗಿ ತಿಳಿಸಿ ಹೇಳಿ ಸಾತ್ವಿಕರಿಗೆ ಉತ್ತಮವಾದ ಲೋಕವನ್ನು ಹೊಂದುವುದಕ್ಕೆ ಅನುಗ್ರಹವನ್ನು ಮಾಡಿಕೊಟ್ಟರು. ಅದನ್ನೇ ನಾವು ನಿರ್ಣಯ ಎಂದು ಕರಿತೀವಿ. ಉದಾಹರಣೆಗೆ ಹೇಳುವುದಾದರೆ, ನಮ್ಮ ಶ್ರೀಮದಾಚಾರ್ಯರು ಎಂಥ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ ಹೇಳುವುದಾದರೆ, ಮನೆಯಲ್ಲಿ ಅಮ್ಮ ಬಿಸಿ ಬಿಸಿ ಹುಳಿ ಸಾರು ಚಟ್ನಿ ಪಲ್ಯ ಮಾಡಿಬಿಟ್ಟಿರ್ತಾಳೆ. ಸಾರು ಕುದೀತಾ ಇದೆ ಒಲೆಯಲ್ಲಿ, ಆಚಾರ್ಯಗೆ ಊಟಕ್ಕೆ ಕರೆದಿರಿ, ಅವ್ರಿಗೆ ಬಿಸಿ ಬಿಸಿ ಸಾರು ಹಾಕಿದರೆ ಏನು ಚೆನ್ನಾಗಿದೆ ಅಂತ ಬಿಸಿ ಬಿಸಿ ಸಾರು ಕುಡಿತಾರೆ, ತಿಂತಾರೆ, ಹೊಟ್ಟೆ ತುಂಬಿಸ್ಕೋತಾರೆ. ಅವರಿಗೆ ಆ ಬಿಸಿಯನ್ನು ತಡೆದುಕೊಳ್ಳುವ ಶಕ್ತಿ ನಾಲಿಗೆಯಲ್ಲಿದೆ, ಹಾಗಾಗಿ ಅವ್ರಿಗೆ ಬಾಧಕ ಆಗಲ್ಲ. ಅದೇ ಬಿಸಿ ಸಾರು ಮಕ್ಕಳಿಗೂ ಹಾಕಿದ್ದೆ, ಮಕ್ಕಳು ಕೂತಿದ್ರು, ಅವರಿಗೂ ಹಾಕಿದೆ. ಆಗ ಬಿಸಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಮಕ್ಕಳಿಗಿಲ್ಲ. ಆಗ ತಾಯಿ ಏನು ಮಾಡ್ತಾಳೆ, ಅಜ್ಜಿ ಏನು ಮಾಡ್ತಾಳೆ, ತಾನು ಅದನ್ನು ಆರಿಸಿ ಮೆತ್ತಗೆ ಕಲಿಸಿ ಅವರಿಗೆ ಆ ಬಿಸಿಯನ್ನು ಕಡಿಮೆ ಮಾಡಿ ಅವರಿಗೆ ಎಷ್ಟು ತಿನ್ನಿಸಿದರೆ ಅವರಿಗೆ ಯಾವ ಬಾಧೆ ಆಗೋದಿಲ್ವೋ, ಅವರ ಹೊಟ್ಟೆ ತುಂಬುತ್ತೋ ಅಷ್ಟು ಅದನ್ನು ತಣ್ಣಗೆ ಮಾಡಿ ಅದಕ್ಕೆ ತುಪ್ಪ ಹಾಕಿ ಖಾರ ಕಡಿಮೆ ಮಾಡಿ ಹೀಗೆಲ್ಲ ಮಾಡಿ, ಹೇಗೆ ಮಕ್ಕಳಿಗೆ ಬಾಧೆ ಆಗಬಾರ್ದು, ದೊಡ್ಡವರಿಗೆ ರುಚಿ ಇರಬೇಕು, ಹೇಗೆ ಅದನ್ನು ತಾಯಿ ಮಾಡ್ತಾಳೋ ಹಾಗೆ ಶ್ರೀಮದಾಚಾರ್ಯರು ತಾಯಿಯಂತೆ ನಮಗೆ ಅಸುರರಿಗೆ ಅದು ಸಿಕ್ಕಿರಬಾರ್ದು, ನಮಗೆ ಮಾತ್ರ ಯಾವ ಬಾಧಕ ಆಗಿರಬಾರ್ದು. ಹಾಗೆ ಶ್ರೀಮದಾಚಾರ್ಯರು ತಾಯಿಯಂತೆ ನಿರ್ಣಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ನಿರ್ಣಯಗಳು ಬೇಕಾದಷ್ಟಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯನೇ ದೊಡ್ಡದಿದೆ, ವರ್ಷಾನುಗಟ್ಟಲೆ ಕೇಳಿದರೂ ಮುಗಿಯದೇ ಇರುವ ಗ್ರಂಥ. ಅಂದಮೇಲೆ ನನ್ನ ವಿಷಯ ಇತಿಹಾಸ ಗ್ರಂಥಗಳಲ್ಲಿ ನಿರ್ಣಯದ ಅವಶ್ಯಕತೆ ಎನ್ನುವುದು ಯಾಕೆ ಬೇಕಾಗಿತ್ತು ಅಂತ ಯಥಾಶಕ್ತಿ ಯಥಾಮತಿ ನನಗೆಷ್ಟು ತಿಳಿದದ್ರಲ್ಲಿ ಎಷ್ಟು ತಿಳಿಸ್ಲಿಕ್ಕೆ ಸಾಧ್ಯವೋ ಕಾಲಕ್ಕೆ ತಕ್ಕಂತೆ ಅಷ್ಟನ್ನು ದೇವರ ಗುರುಗಳ ಅನುಗ್ರಹದಿಂದ ಇವತ್ತು ಹೇಳುವ ಪ್ರಯತ್ನವನ್ನು ಮಾಡೋಣ. ಬಹಳ ಅದ್ಭುತವಾದ ಭಾಗ. ಮೊದಲಿಗೆ ಒಂದೆರಡು ವಿಷಯಗಳನ್ನು ಭಾಗವತದಲ್ಲಿ ಇದ್ದದ್ದನ್ನು ಕೇಳಿ, ಆಮೇಲೆ ರಾಮಾಯಣ, ಆಮೇಲೆ ಮಹಾಭಾರತ ಕೇಳಿ ಇವತ್ತಿನ ಈ ಜ್ಞಾನ ಕಾರ್ಯವನ್ನು ಮುಗಿಸೋಣ. ಮೊದಲಿಗೆ ಭಾಗವತದಲ್ಲಿ ಬಹಳ ಅದ್ಭುತವಾದ ಅನೇಕ ಇದೆ. ನಾನು ಇವತ್ತು ಆರಿಸಿಕೊಂಡದ್ದು ಒಂದೆರಡು ಮೂರು ವಿಷಯಗಳನ್ನು. ಅದರಲ್ಲಿ ಒಂದು, ಭಾಗವತದಲ್ಲಿ ಹೇಳುವಾಗ ವೇದೋಕ್ತಮೇವ ಕುರ್ವಾಣಃ ನಿಸ್ಸಂಗೋ ಅರ್ಪಿತಮೀಶ್ವರೇ ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ ಎನ್ನುವಂತಹ ಒಂದು ಅದ್ಭುತವಾದ ಶ್ಲೋಕ. ಇಲ್ಲಿ ಏನು ಹೇಳ್ತಾರೆ ವೇದವ್ಯಾಸ ದೇವರು ಎಂದರೆ, ಮೇಲೆ ನೋಡಲಿಕ್ಕೆ ಒಟ್ಟಾರೆ ಈ ಶ್ಲೋಕದ ಅರ್ಥವೇನಪ್ಪ ಎಂದರೆ, ಯಾರು ವೇದಗಳಲ್ಲಿ ಹೇಳಿದ ಧರ್ಮವನ್ನು ಯಥಾವತ್ತಾಗಿ ಮಾಡದೆ, ವೇದದೊಳಗೆ ಹೇಗೆ ಹೇಳಿದ್ದಾರೆ ಹಾಗೆ ಮಾಡದೆ, ಅಹರಹ ಸಂಧ್ಯಾ ಉಪಾಸೀತ, ಸೂರ್ಯಾಸ್ತದ ಸಮಯಕ್ಕೆ ಸೂರ್ಯೋದಯಕ್ಕೆ ಸಮಯಕ್ಕೆ ಗಾಯತ್ರಿ ಜಪವನ್ನು ಮಾಡು, ವೇದ ಹೇಳಿದ್ದು. ಅಂದಮೇಲೆ ವೇದ ಹೇಳಿದಂತೆ ಧರ್ಮವನ್ನು ಮಾಡದೆ ಯಾರು ಅಜಿತ ಇಂದ್ರಿಯನೋ, ಇಂದ್ರಿಯ ನಿಗ್ರಹ ಯಾರಿಗಿಲ್ವೋ, ಯಾರು ಅಧರ್ಮವನ್ನು ವಿಕರ್ಮವನ್ನು ಮಾಡ್ತಾನೋ ಅವನೆಲ್ಲರೂ, ಆ ಜೀವರಾಶಿಗಳೆಲ್ಲ ಅವರು ಧರ್ಮವನ್ನೇ ಮಾಡಿದರೂ ಕೂಡ ಅವನು ನರಕಕ್ಕೆ ಅಂಧಂತಮಸ್ಸಿಗೆ ಹೋಗ್ತಾನೆ ಎನ್ನುವುದಾಗಿ ಈ ಶ್ಲೋಕದ
ಅರ್ಥ ನಮಗೆ ಮೇಲೆ ತಿಳಿಯುತ್ತೆ. ಅಂದಮೇಲೆ ಏನು ಹೇಳಿದರು ವೇದವ್ಯಾಸದೇವರು? ಯಾರು ವೇದದಲ್ಲಿ ಹೇಳಿದಂತೆ ಧರ್ಮವನ್ನು ಮಾಡಿಲ್ಲ, ಮಾಡಿದಾನೆ ವೇದದಲ್ಲಿ ಹೇಳಿದಂತೆ ಮಾಡಿಲ್ಲ. ಗಾಯತ್ರಿ ಜಪವನ್ನು ಸೂರ್ಯ ಉದಯವಾಗುವಾಗ ನಿಂತುಕೊಂಡು ಮಾಡಬೇಕು ಅಂತ ವೇದ ಹೇಳಿದೆ. ಇವ ಮಲಗಿದ್ದೆ 7ರ ತನಕ ಮಲಗಿದ್ದ, 7ಕ್ಕೆ ಎದ್ದ, 9ಕ್ಕೆ ಜಪ ಕೂತ, ಜಪ ಮಾಡಿದ್ದಾನೆ, ಆದರೆ ವೇದ ಹೇಳಿದಂತೆ ಮಾಡಿಲ್ಲ. ಇಂದ್ರಿಯ ನಿಗ್ರಹ ಇಲ್ಲ, ಧರ್ಮ ಮಾಡಿದ್ದಾನೆ ಆದರೆ ಇಂದ್ರಿಯ ನಿಗ್ರಹದಿಂದ ಧರ್ಮ ಮಾಡಿಲ್ಲ. ಆ ಕಡೆ ನೋಡ್ಕೋತ ಮಾಡಿದ್ದಾನೆ, ಟಿ ವಿ ನೋಡ್ಕೋತ ಜಪ ಮಾಡಿದ್ದಾನೆ, ಅಧರ್ಮವನ್ನು ಮಾಡಿದ್ದಾನೆ, ವಿಕರ್ಮವನ್ನು ಮಾಡ್ತಾ ಅಧರ್ಮವನ್ನು ಮಾಡಿದ್ದಾನೆ. ಇಂತಹ ವ್ಯಕ್ತಿ ಮಾಡುವ ಧರ್ಮ, ಮೇಲೆ ಶ್ಲೋಕ ನೋಡಿದ್ರೆ ಏನನ್ಸುತ್ತೆ? ಇಂತಹ ವ್ಯಕ್ತಿ ಮಾಡಿದ ಧರ್ಮ ಅದು ಅವನಿಗೆ ಫಲವನ್ನು ಕೊಡದೆ ಅವನು ಮೃತ್ಯು ಉಪೈತಿ ಸಹ, ಅವನು ನರಕಾದಿಗಳಿಗೆ ಹೋಗ್ತಾನೆ ಎನ್ನುವುದಾಗಿ ಶ್ಲೋಕದ ಅರ್ಥ. ಅಯ್ಯೋ ಹಾಗಾದರೆ ಆಚಾರ್ಯ ನಾವು ಧರ್ಮ ಮಾಡಿ ಏನು ಲಾಭ? ಹಾಗಿದ್ರೆ ಬಿಟ್ಟೇ ಬಿಡೋಣ ಸುಮ್ಮನೆ. ಈಗ ಗಡಬಡ ಮಾಡಿಕೊಂಡು 8ವರೆಗೆ ಮನೆಗೆ ಹೋಗಿ ಹೆಂಡತಿ ಕಡೆಯಿಂದ ಬೈಸ್ಕೋತಾ ಸಂಧ್ಯಾನ ಗ್ಲಾಸ್ ಇಟ್ಕೊಂಡು ಯಾಕೆ ಸಂಧ್ಯಾನ ಮಾಡೋದು? ಈಗ ಮಾಡಿದರೂ ನರಕಕ್ಕೆ ಹೋಗ್ತೀವಿ ಅಂದಮೇಲೆ, ಸರಿಯಾದ ಟೈಮಿಗೆ ಮಾಡಿದ್ರೆ ಅಷ್ಟೇ ಒಳ್ಳೇದಾಗುತ್ತೆ ಅಂದಮೇಲೆ ಬಿಟ್ಟೇ ನರಕಕ್ಕೆ ಹೋಗೋಣ ಅಂತ ಮಾಡಿ ಇಲ್ಲೂ ಬೈಸ್ಕೊಂಡು ಅಲ್ಲೂ ಹೋಗಿ ಯಾಕೆ ಎರಡೆರಡು ಕಡೆಗೆ ಅಂತ ಹೀಗೆಲ್ಲ ಅನಿಸುತ್ತೆ. ಶ್ರೀಮದಾಚಾರ್ಯರು ಬಹಳ ಚೆನ್ನಾಗಿ ನಿರ್ಣಯವನ್ನು ಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಎಂತಹ ಕರ್ಮ ನಮಗೆ ಫಲ ಕೊಡುತ್ತೆ, ಮನಸ್ಸಿನ ದೋಷ ಎಂದರೇನು? ಶ್ರೀಮದಾಚಾರ್ಯ ಹೇಳ್ತಾರೆ, ಅಜ್ಞಾತ್ವಾ ಕುರ್ವತಃ ಕರ್ಮ ಸ್ಖಲನಾತ್ ಪಾಪಕಾರಣಾತ್ ತದೈವ ಅರ್ಪಯತೋ ವಿಷ್ಣು ನೈವ ಪಾಪಾಯ ತದ್ಭವೇತ್. ಇದು ಒಂದು ಶ್ರೀಮದಾಚಾರ್ಯ ಹೇಳುವ ಮಾತು. ಅಜ್ಞಾತ್ವಾ ಕುರ್ವತಃ ಕರ್ಮ ಸ್ಖಲನಾತ್ ಪಾಪಕಾರಣಂ. ಯಾವುದೋ ಒಂದು ಧರ್ಮವನ್ನು ಮಾಡಲಿಕ್ಕತ್ತಿದ್ದೆ, ಮಾಡುವಾಗ ಸ್ಖಲನಾತ್ ಪಾಪಕಾರಣಂ, ಏನೋ ಒಂದು ಎಡವಟ್ಟಾಯಿತು, ತಪ್ಪಾಯಿತು, ತಪ್ಪಾದದ್ರಿಂದ ಪಾಪ ಬಂತು. ದೇವ್ರ ಪೂಜಾ ಮಾಡಲಿಕ್ಕತ್ತಿದ್ದೆ, ಮಾಡುವಾಗ ಒಂದು ಉಪಚಾರ ಆದಮೇಲೆ ಇನ್ನೊಂದು ಉಪಚಾರವನ್ನು ಮಾಡುವಾಗ ಕೈ ತೊಳ್ಕೋಬೇಕು, ಆಮೇಲೆ ಮಾಡಬೇಕು. ಇಷ್ಟಿದು ಒಂದು ನಿಯಮ, ಸಣ್ಣ ನಿಯಮ. ಒಂದು ಉಪಚಾರವನ್ನು ಮಾಡಿದೆ, ಛತ್ರಂ ಸಮರ್ಪಯಾಮಿ ಅಂತಂದೆ, ಆಮೇಲೆ ದರ್ಪಣಂ ಸಮರ್ಪಯಾಮಿ ಅಂತನ್ನುವಾಗ ಆ ದರ್ಪಣವನ್ನು ತೋರಿಸುವಾಗ ಕೈ ತೊಳ್ಕೊಳ್ಳಿಲ್ಲ, ಹಾಗೆ ದರ್ಪಣ ತೊಗೊಂಡು ತೋರಿಸಿಬಿಟ್ಟೆ. ಧರ್ಮ ಮಾಡಿದೆ, ಆದರೆ ಮರೆತು ಹೋಯಿತು, ಗೊತ್ತದ ನನಗೆ ಮಾಡಬೇಕು ಅಂತ, ಆದರೆ ಮರೆತು ಹೋಗಿ ಹಂಗೆ ಕನ್ನಡಿಯನ್ನು ತೋರಿಸಿಬಿಟ್ಟೆ, ಇದು ಪಾಪ ಬಂತು. ಆದರೆ ಶ್ರೀಮದಾಚಾರ್ಯ ಅಂತಾರೆ, ತದೇವ ಅರ್ಪಯತೋ ವಿಷ್ಣು ನೈವ ಪಾಪಾಯ ತದ್ಭವೇ. ಮಾಡಿದ ಆ ಕರ್ಮವನ್ನು ಕೊನೆಗೆ ನಾಹಂ ಕರ್ತ ಎಂದು ದೇವರಿಗೆ ಸಮರ್ಪಣೆ ಮಾಡಿದರೆ ಆಗ ತತ್ ಪಾಪಾಯ ನ ಭವೇತ್. ದೇವರಿಗೆ ಸಣ್ಣದನ್ನು ಹುಡುಕ್ತಾ ಕೊಡೋದನ್ರಿ. ನಾವೇ ನಮ್ಮ ಮನೆಯೊಳಗೆ ಮಕ್ಕಳೇನಾದರೂ ಸಣ್ಣ ಕೆಲಸ ಏನೋ ಜಗಳ ಆಡ್ತಿದ್ವು, ಏನೋ ಮಾಡಿದ್ವು, ಪೇಪರ್ ಹರಿದ್ವು, ನಾವೇ ನೋಡ್ಲಿಕ್ಕೆ ಹೋಗೋದಿಲ್ಲ, ಬಿಟ್ಟು ಮಕ್ಕಳು ಮಾಡಲ್ಲ ನಾವು ಮಾಡ್ತೀವೇನ ಅಂತೀವಿ. ಅಂದಮೇಲೆ ದೇವರಂಥ ದೇವರು ನಾವು ಮಾಡಿದ ಪಾಪಗಳಲ್ಲಿ ಯಾವಾಗ ಅದು ನರಕಕ್ಕೆ ಕಾರಣವಾಗುತ್ತೆ? ಅದು ದೇವರಿಗೆ ಸಮರ್ಪಣೆ ಆಗದೆ ಇದ್ದರೆ ಪಾಪಕ್ಕೆ ಕಾರಣವಾಗುತ್ತೆ. ದೇವರಿಗೆ ಸಮರ್ಪಣೆ ಮಾಡ್ರಿಪ್ಪ, ಹೊರತು ಧರ್ಮವನ್ನೇ ಬಿಟ್ಬಿಡಬೇಡಿ. ಧರ್ಮವನ್ನು ಸರಿಯಾಗಿ ಮಾಡಲಿಕ್ಕಾಗದೇ ಇದ್ದರೂ ಅನಿವಾರ್ಯವಾಗಿ ತಪ್ಪಿದರೆ ಆ ಧರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಕೃಷ್ಣಾರ್ಪಣ ಮಸ್ತು ಅಂತಂದರೆ ಆಗ ಅದರಲ್ಲಿ ಬಂದ ಪಾಪಗಳನ್ನು ದೇವರು ಕಳೀತಾನೆ. ಇದು ಒಂದು. ಅಂದಮೇಲೆ ಮಾಡಿದ ಕರ್ಮವನ್ನು ಸಮರ್ಪಣೆ ಮಾಡಿದರೆ ಪಾಪಗಳ ಪರಿಹಾರ, ಇದು ಒಂದು. ಮತ್ತೊಂದು ಅತ್ಯಂತ ಮುಖ್ಯವಾದದ್ದು, ಮನೋದೋಷ ವಿಹೀನಸ್ಯ ನತು ದೋಷವತಃ ಕ್ವಚಿತ್. ಭಾಳ ಮುಖ್ಯವಾದದ್ದು, ಯಾರಿಗೆ ಮನಸ್ಸಿನ ದೋಷ ಇರಲಿಲ್ಲ, ಧರ್ಮ ಮಾಡುವಾಗ ಪ್ರದಕ್ಷಿಣೆ ಎನ್ನುವ ಧರ್ಮ ಮಾಡುವಾಗ ಯಾರಿಗೆ ಮನಸ್ಸಿನ ದೋಷ ಇರಲಿಲ್ವೋ ಅವನು ಬೇರೆ ಇನ್ನೇನೇ ತಪ್ಪುಗಳನ್ನು ಮಾಡಿದರೂ ಅದು ದೋಷ ಅಂತ ಆಗುವುದಿಲ್ಲ. ಇದೊಂದು ನಿರ್ಣಯ. ಶಿಷ್ಯರು ಕೇಳ್ತಾರೆ, ಸ್ವಾಮಿ ಮನೋದೋಷ ಅಂದರೆ ಏನು ಸ್ವಾಮಿ, ಅದನ್ನು ಹೇಳ್ರಿ ಮೊದಲು. ಮನೋದೋಷ ಅಂದರೆ ಗಾಡಿ ಹೋಗ್ತಿತ್ತು, ಅದನ್ನು ನೋಡ್ತಾ ನಿಂತೆ, ಹಿಂದಿನವ್ರು ಬಂದು ನಡ್ರಿ ಅಡ್ಡ ನಿಂತು ನಾವು ಹೆಂಗೆ ಹಾಕ್ಬೇಕು ಅಂದರು, ಆಮೇಲೆ ಪ್ರದಕ್ಷಿಣೆ ಹಾಕಿದೆ, ಇದು ಮನೋದೋಷನ? ಮನೋದೋಷ ಅಂದ್ರೇನು? ಭಾಳ ಚೆನ್ನಾಗಿ ಹೇಳ್ತಾರೆ. ಅಂದಮೇಲೆ ಮನೋದೋಷ ಯಾರಿಗಿಲ್ಲ ಅವರು ಎಂಥ ಪಾಪಗಳನ್ನು ಮಾಡಿದರೂ ಆ ಪಾಪ ಅವರಿಗೆ ತಟ್ಟುವುದಿಲ್ಲ, ಇದು ಮಾತು. ಮನೋದೋಷ ಅಂದ್ರೇನು ನೋಡಿ, ಚೆನ್ನಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ, ಭಾಳ ಸರಳ ಹೇಳ್ಬಿಡ್ತಾರೆ. ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತಾ. ಮನೋದೋಷ ಎಂದರೆ ಇಷ್ಟರ್ಥ. ಏನರ್ಥ? ದೇವರಿಂದ ಆರಂಭಿಸಿ ತಾರತಮ್ಯಾನುಸಾರ ಎಲ್ಲರಲ್ಲಿ
ಭಕ್ತಿಯನ್ನು ಕ್ರಮವಾಗಿ ಮಾಡದೇ ಇದ್ದರೆ ಅದನ್ನು ಮನೋದೋಷ ಎಂದು ತಿಳಿದುಕೋ. ಈ ಮನೋದೋಷ ಯಾರಿಗಿಲ್ಲ ಅವರು ಧರ್ಮ ಮಾಡುವಾಗ ಏನೇ ತಪ್ಪುಗಳಾದರೂ ದೇವರು ಅದನ್ನು ಬಿಟ್ಟುಬಿಡ್ತಾನೆ. ನಡಿ ಹೋಲಿ ಬಿಡ. ಯಾಕೆ? ತಾರತಮ್ಯಾನುಸಾರ ಕ್ರಮವಾಗಿ ಎಲ್ಲರಲ್ಲಿ ಭಕ್ತಿಯನ್ನು ಮಾಡಿದ್ದಾನೆ. ಇದು ಮನೋದೋಷ ಒಂದು. ಹೀಗಿಲ್ಲದೆ ಇದ್ದರೆ ಮನೋದೋಷ. ಅಸದ್ಭಕ್ತಿ ತಥಾ ಸ್ನೇಹ ಬಹುಮಾನ ಮಥಾಪಿವ. ಎರಡನೇದು ಮನೋದೋಷ ಅಂದ್ರೇನು? ಅಸದ್ಭಕ್ತಿ ತಥಾ ಸ್ನೇಹ. ಯಾರೋ ದುಷ್ಟ ಇದ್ದಾನೊಬ್ಬ, ಆ ದುಷ್ಟನಲ್ಲಿ ಸ್ನೇಹವನ್ನು ಮಾಡುವಿಕೆ, ಇದು ಮನೋದೋಷ. ಯಾರೋ ಸಂಧ್ಯಾವಂದನೆ ಇಲ್ಲ, ದೇವ್ರ ಪೂಜೆ ಇಲ್ಲ, ಬ್ರಾಹ್ಮಣರನ್ನು ಬೈತಾನ, ಸ್ವಾಮಿಗಳ ನಿಂದನೆ ಮಾಡ್ತಾನೆ, ಇಂತಹ ಒಬ್ಬ ಅಸದ್ವ್ಯಕ್ತಿಯಲ್ಲಿ ನಾನು ಭಕ್ತಿ ಮಾಡ್ತೀನಿ, ಬಾರಿಪ್ಪ ನೀನು ಇಂದ್ರ ಚಂದ್ರ ಅಂತೀನಿ, ಸ್ನೇಹ ಮಾಡ್ತೀನಿ, ಬಹುಮಾನ ಮಾಡ್ತೀನಿ ಅವನಲ್ಲಿ ಎಂದರೆ ಅದು ಮನೋದೋಷ. ಯಾರಿಗೆ ಈ ಮನೋದೋಷ ಇಲ್ಲ ಅಂದರೆ ಯಾರು ದುಷ್ಟರೋ ಅವರನ್ನು ಇವ ಎಂದೆಂದಿಗೂ ಗೌರವಿಸೋದಿಲ್ಲ, ಅವರು ಸಂಘ ಮಾಡೋದಿಲ್ಲ ಎನ್ನುವುದಾದರೆ ಆಗ ಇವ ಮಾಡಿದ ಧರ್ಮಗಳಲ್ಲಿ ಏನೇ ಸಣ್ಣ ಪುಟ್ಟ ದೋಷಗಳಿದ್ದರೂ ದೇವರು ಅದನ್ನು ಬಿಟ್ಬಿಡ್ತಾನೆ. ನಡಿ ಕೊಟ್ಬಿಡ್ತೀನಿ ಬೇರೆಯವರಿಗೆ ಅಂತ. ಮತ್ಯಾರು? ಮನೋದೋಷ ಅಂದ್ರೇನು? ಸ್ವೋತ್ತಮಾನಾಂ ಪ್ರಿಯತ್ಯಾಗಾತ್ ಆತ್ಮಪ್ರಿಯ ಚಿಕೀರ್ಷುತ ಅಧಿಕೇಶ್ವೇವ ನೀಚೋಚ್ಛ. ಸ್ವೋತ್ತಮಾನಾಂ ಪ್ರಿಯತ್ಯಾಗಾತ್, ನನಗಿಂತ ಉತ್ತಮರಿದ್ದಾರೆ, ಅವರನ್ನು ನಾನು ನನ್ನವರು ಅಂತ ಅಭಿಮಾನ ಮಾಡುವುದಿಲ್ಲ, ಪ್ರೀತಿಸುವುದಿಲ್ಲ, ಗೌರವಿಸುವುದಿಲ್ಲ. ನಮಗೇನು ಕಡಿಮೆ ಆಗ್ಯದ್ರಿ, ನಾವು ಅವರಷ್ಟೇ ಇದ್ದೀವಿ ಅಂತಂತಾನೆ. ಅವರು ಭಾರಿ ಸಾಧಕರು, ದಿವಸ 1000 ಗಾಯತ್ರಿ ಜಪ ಮಾಡ್ತಾರೆ, ನಾವೇನು ಕಡಿಮೆನಾ? ನಾವು 500 ಮಾಡ್ತೀವಿ ಇಷ್ಟೇ, ಆದರೂ ನಾವೇನು ಕಡಿಮೆ ಇಲ್ಲ ಅಂದಮೇಲೆ ತನಗಿಂತ ಉತ್ತಮರಲ್ಲಿ ಯಾರು ಪ್ರೀತಿಯನ್ನು ಮಾಡ್ತಾನೋ, ಸ್ನೇಹ ಮಾಡ್ತಾನೋ ಅಂತಹ ವ್ಯಕ್ತಿ ಏನೇ ಧರ್ಮ ಮಾಡುವಾಗ ದೋಷ ಬಂದರೆ ಮಾಡೇ ಮಾಡಿದರೆ ಆ ದೇವರು ಆ ತಪ್ಪುಗಳನ್ನು ಬಿಟ್ಬಿಡ್ತಾನೆ. ಮನೋದೋಷ ಇಲ್ಲ, ನಡಿ ನೀ ಗೆದ್ದಿ ನಡಿ ಅಂತಂತ. ಅಂದಮೇಲೆ ಸ್ವೋತ್ತಮರಲ್ಲಿ ಪ್ರೀತಿಯನ್ನು ಮಾಡದೇ ಇರುವಿಕೆ ಇದು ಮನೋದೋಷ. ಸ್ವೋತ್ತಮರಲ್ಲಿ ಪ್ರೀತಿಯನ್ನು ಮಾಡುವಿಕೆ ಮನೋದೋಷ ಅಲ್ಲ. ಮನೋದೋಷ ಇಲ್ಲ ಅಂತಾದರೆ ನಾವು ಮಾಡುವ ಧರ್ಮಗಳಲ್ಲಿ ಏನೇ ಅನಾಚಾರಗಳು, ಅಧರ್ಮ, ಪಾಪಗಳು ಬಂದಿದ್ದರೂ ದೇವರು ಬಿಟ್ಬಿಡ್ತಾನೆ. ಸ್ವೋತ್ತಮರನ್ನು ಪ್ರೀತಿಸಬೇಕು. ತ್ಯಾಗಾತ್ ಆತ್ಮಪ್ರಿಯ ಚಿಕೀರ್ಷುತ. ನನಗೆ ಯಾವುದು ಅತ್ಯಂತ ಇಷ್ಟವೋ, ನನಗೆ ಇಲ್ಲಿ ಕೊಡ್ಬೇಕು ಅಂತ ಇಷ್ಟ ಇತ್ತು ಗಾಡಿಗೆ ಅಂದ್ಕೊಂಡು, ಅಷ್ಟರೊಳಗೆ ಯಾರೋ ಹಿರಿಯರು ಬಂದರು, ಸ್ವಲ್ಪ ಸರಿಪ ನನ್ನ ಬೆನ್ನೋದ, ನಾ ಇಲ್ಲಿ ಕೊಡ್ತು. ಇಲ್ಲರೇ ಮೊದಲೇ ಬರಬೇಕಾಗಿತ್ತು ನೀವು, ನಾನೇನು ಮಾಡಲಿ ಈಗ ಅಂಥೇಳಿ ನನಗೆ ಯಾವುದು ಇಷ್ಟವೋ ಅದನ್ನು ನಾನು ಆರಿಸಿಕೊಂಡು ಉಳಿದವರಿಗೆ ನೀವು ಬೇಕಾದ ಮಾಡ್ಕೊರಿ, ನಾನು ಇದು ನನಗಿಷ್ಟು ನಂದಿಷ್ಟು ಅಂತ ಯಾರು ಅಂತಾನೆ ಅದು ಮನೋದೋಷ. ಯಾರು ಹೀಗೆ ಮಾಡದೆ ತನಗೆ ಪ್ರಿಯವಾದದ್ದನ್ನು ತ್ಯಾಗ ಮಾಡಲಿಕ್ಕೆ ಯಾರು ತಯಾರಾಗ್ತಾನೋ ಅಂತಹ ವ್ಯಕ್ತಿ ಧರ್ಮ ಮಾಡಿದಾಗ ಏನೇ ಸಣ್ಣ ಪುಟ್ಟ ದೋಷಗಳು ಅದರಲ್ಲಿ ಆಗಿದ್ದರೆ ದೇವರು ಅದನ್ನು ಬಿಟ್ಬಿಡ್ತಾನೆ. ನೋಡಿ ಎಷ್ಟು ಸರಳ ಇದೆ. ನಾವು ಹಾಳಾದ ಈ ಗುಣಗಳನ್ನು ಅಳವಡಿಸಿಕೊಳ್ಳೋದು ಎಷ್ಟು ಒದ್ದಾಡ್ತೀವಿ ನಾವು. ಅಂದಮೇಲೆ ಆತ್ಮನಿಗೆ ನನಗೆ ಯಾವುದು ಇಷ್ಟವೋ, ಇಷ್ಟವಾದದ್ದು ಅಂತ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ಹಿರಿಯರಿಗಾಗಿ ತ್ಯಾಗ ಮಾಡುವಿಕೆ ಮನೋದೋಷ ಇಲ್ಲ. ಅಂಥವರು ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನು ದೇವ್ರು ಕ್ಷಮಾ ಮಾಡಿಬಿಡ್ತಾನೆ. ನಡ್ರಿ ಹೋಗಲಿ. ಅಧಿಕೇಶ್ವೇವ ನೀಚೋಚ್ಛ ಭಕ್ತಿ ವ್ಯತ್ಯಾಸ ಏವವ. ಇದು ಮತ್ತೊಂದು ಮನೋದೋಷ. ಏನು ಮನೋದೋಷ? ಉತ್ತಮರಲ್ಲಿ ಕಡಿಮೆ ಭಕ್ತಿ ಮಾಡೋದು, ನೀಚರಲ್ಲಿ ಹೆಚ್ಚು ಭಕ್ತಿ ಮಾಡೋದು. ಹೀಗೆ ಉತ್ತಮರನ್ನು ಕಡಿಮೆ ಅಂತ ತಿಳ್ಕೊಳ್ಳೋದು, ಕಡಿಮೆಯವರನ್ನು ಉತ್ತಮ ಅಂತ ತಿಳ್ಕೊಳ್ಳೋದು. ಯಾರು ಹೀಗೆ ಮಾಡ್ತಾರೋ ಇವರಿಗೆ ಮನೋದೋಷ ಇದೆ ಎಂದು ಅರ್ಥ. ನೋಡ್ರಿ, ನಾವು ವ್ಯವಹಾರದಲ್ಲಿ ಮನೋದೋಷ ಅಂದರೆ ಹುಚ್ಚಿಡೋದ, ತಲೆ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ಮುದುಕಾಗ್ಯಾನ, ಹಸ್ಬೆಂಡಿಗೆ ಹಾಕ್ರಿ ಅಂತಂತಾರೆ. ಮನೋದೋಷ ಅಂದರೆ ಇವೆಲ್ಲ ದೋಷಗಳು. ಅಂದಮೇಲೆ ಉತ್ತಮರಲ್ಲಿ ಕಡಿಮೆ ಭಕ್ತಿ, ಕಡಿಮೆಯವರಲ್ಲಿ ಉತ್ತಮ ಭಕ್ತಿಯನ್ನು ಮಾಡುವಿಕೆ ಇದು ಮನೋದೋಷ. ಯಾರಿಗೆ ಈ ಮನೋದೋಷ ಇಲ್ಲ ಅಂದರೆ ಅವರವರ ಯೋಗ್ಯತೆ ಅರಿತು ಸರಿಯಾಗಿ ಭಕ್ತಿಯನ್ನು ಮಾಡ್ತಾರೆ, ಅವರು ಏನೇ ಧರ್ಮವನ್ನು ಮಾಡಿದರೂ ದೇವರು ಅದನ್ನು ಅಧರ್ಮವನ್ನು ಮಾಡಿದರೂ ದೇವರು ಕ್ಷಮಿಸ್ತಾನೆ. ಆಧಿಕ್ಯೆ ಕಿಮು ವಕ್ತವ್ಯಂ ಆತ್ಮನ ಶಕ್ತಿಹಾಪನಂ. ಮತ್ತೊಂದು ಅದ್ಭುತವಾದದ್ದು. ಏನು ಮನೋದೋಷ? ಶಕ್ತಸ್ಯ ಅಶಕ್ತವತ್ ಕರ್ಮ. ನನಗೆ ಮಾಘ ಮಾಸ ನಡೀತಾ ಇದೆ, ಮತ್ತು
ಮಾಘದಲ್ಲಿ ದಿವಸ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಬೇಕು. ಶಕ್ತಸ್ಯ, ನನಗದು ಸಾಧ್ಯ ಇದೆ, ದೇವರು ದೇಹ ಇಂದ್ರಿಯಗಳನ್ನು ಗಟ್ಟಿ ಕೊಟ್ಟಿದ್ದಾನೆ, ಎಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿದರೂ ಯಾವ ರೋಗ ಬರಲ್ಲ, ಏನು ಬರಲ್ಲ, ಒಳ್ಳೆ ಶಕ್ತಿ ಇದೆ. ಇಷ್ಟಿದ್ರೂ ಅಶಕ್ತವತ್ ಕರ್ಮ, ನಾನು ಏನು ಮಾಡೋದು ಬಿಡಪ್ಪ, ಸಾಕಾಗ್ತದ, ಜ್ವರ ಬರ್ತದ, ನೆಗಡಿ ಬರ್ತದ, ಒದ್ದಾಡ್ತೀನಿ ಅಂದಮೇಲೆ ಶಕ್ತಿ ಇದ್ದರೂ ಯಾವ ರೋಗಗಳು ಬರೋದಿಲ್ಲ ಅಂತಿದ್ರೂ ಅಶಕ್ತನಂತೆ ಯಾರು ಕರ್ಮವನ್ನು ಮಾಡ್ತಾನೋ ಅವನಿಗೆ ಮನೋದೋಷ ಇದೆ ಎಂದು ತಿಳಿದುಕೋ. ಅಂದಮೇಲೆ ಶಕ್ತಿ ಇದ್ದರೂ ಶಕ್ತಿ ಇಲ್ಲದೇ ಇರುವವನಂತೆ ಯಾರು ನಾಟಕ ಮಾಡ್ತಾನೋ ಅದು ಮನೋದೋಷ. ಯಾರಿಗೀ ಮನೋದೋಷ ಇದೆ ಅವರು ಮಾಡುವ ಧರ್ಮಗಳಲ್ಲಿ ಆದ ಪಾಪಗಳನ್ನು ದೇವರು ಎತ್ತಿ ನರಕಕ್ಕೆ ಒಯ್ತಾನೆ ಅವರನ್ನು ತಗೊಂಡು. ಅದೇ ಯಾರು ಶಕ್ತಿ ಇದ್ದದ್ದರಿಂದ ಎಷ್ಟು ಶಕ್ತಿ ಇದೆಯೋ ಅಷ್ಟು ಧರ್ಮವನ್ನು ಬಿಡದೇ ಮಾಡ್ತಾನೋ ಅಂತಹ ವ್ಯಕ್ತಿ ಮನೋದೋಷ ಇಲ್ಲದವ. ಅವನು ಮಾಡುವ ಧರ್ಮಗಳಲ್ಲಿ ಏನೇ ಪಾಪಗಳು ಬಂದಿದ್ದರೂ ದೇವರು ಅದನ್ನು ಪರಿಹಾರ ಮಾಡಿ ಉತ್ತಮವಾದ ಗತಿಯನ್ನು ಕೊಡುತ್ತಾನೆ. ಶ್ರೀಮದಾಚಾರ್ಯ ಹೇಳುವ ಮಾತು. ಅಂದಮೇಲೆ ಏನಾಯ್ತು ಈಗ ಒಟ್ಟಾರೆ ನಿರ್ಣಯವನ್ನು ನಾವು ಕೇಳಿದರೆ, ನಾವು ಮಾಡುವ ಧರ್ಮಗಳಲ್ಲಿ ದೇವರು ತಪ್ಪನ್ನೇ ಹುಡುಕ್ತಾ ಕೊಡೋದಿಲ್ಲ, ತಪ್ಪುಗಳನ್ನೇ ಕಾಯ್ತಾ ಕೂತಿರೋದಿಲ್ಲ. ಹೊರತು ನಾವು ಇಷ್ಟೆಲ್ಲ ದೋಷಗಳಿಂದ ದೂರರಾಗಿ ಏನಾದರೂ ಧರ್ಮ ಮಾಡ್ತಾ ಇದ್ವಿ ಅಂತ ಆದರೆ ಆಗ ಆ ಧರ್ಮಗಳಲ್ಲಿ ಏನೇ ತಪ್ಪುಗಳಾದರೂ ದೇವರು ಅದನ್ನು ಮರೆತು, ಯಾಕೆ ಭಾಳ ಚೆನ್ನಾಗಿ ಟಿಪ್ಪಣಿಯಲ್ಲಿ ಬರೀತಾರೆ, ಈ ಗುಣಗಳು ಉತ್ತಮವಾದದ್ದು, ಉತ್ತಮವಾದ ಈ ಗುಣಗಳಿಗಿಂತ ನಾವು ಮಾಡುವ ತಪ್ಪುಗಳು ಕೆಳಗೆ ಅಧಮವಾಗಿರ್ತವೆ. ಹಾಗಾಗಿ ದೇವರು ಈ ತಪ್ಪುಗಳನ್ನು ಮರೆತು ಈ ಗುಣಗಳನ್ನು ನೋಡಿ ನಮ್ಮ ಆ ಕರ್ಮಗಳಿಗೆ, ಅದು ವಿಕರ್ಮವೇ ಆಗಿದ್ದರೂ ವಿರುದ್ಧ ಕರ್ಮವೇ ಆಗಿದ್ದರೂ ದೇವರಿಗೆ ಅದನ್ನು ಸಮರ್ಪಣೆ ಮಾಡುವುದರಿಂದ ಮನೋದೋಷ ಇಲ್ಲದೇ ಇದ್ದುದರಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎನ್ನುವುದಾಗಿ ಒಂದು ನಿರ್ಣಯವನ್ನು ಶ್ರೀಮದಾಚಾರ್ಯ ಕೊಡ್ತಾರೆ. ಇದು ಒಂದು ಮನೋದೋಷ ಇಲ್ಲದೇ ಇರುವಿಕೆ. ಇನ್ನು ಇದೇ ಭಾಗವತದಲ್ಲಿ ಮತ್ತೊಂದು ವಿಷಯವನ್ನು ಕೇಳೋಣ. ಶ್ರೋತವ್ಯಂಚ ಶ್ರುತಂ ಚೈವ ವಕ್ತವ್ಯಂ ಕಾರ್ಯಮೇವ ಚ ನಿವರ್ತ್ಯಂಚ ಹರೇಃ ಪೂಜಾ ಇತ್ಯೇವಂ ಕುರ್ಯಾನ್ ನ ಚಾಕ್ರಮತ. ಭಕ್ತಿ ಇದು ಎಲ್ಲದಕ್ಕಿಂತ ಅತ್ಯಂತ ಮುಖ್ಯವಾದ ಸಾಧನ ಮೋಕ್ಷಕ್ಕೆ ಎನ್ನುವುದನ್ನು ಹೇಳಿ, ಭಕ್ತಿ ಇದು ಎಲ್ಲದಕ್ಕಿಂತ ಮುಖ್ಯವಾದದ್ದು ಮೋಕ್ಷಕ್ಕೆ ಅಂತ ಹೇಳಿ, ಆ ಭಕ್ತಿಯ ಜೊತೆಗೆ ಮತ್ತೊಂದು ಮಾತನ್ನು ಈ ಭಾಗ ನಮಗೆ ತಿಳಿಸಿಕೊಡ್ತಾ ಇದೆ. ಶ್ರೀಮದಾಚಾರ್ಯ ಅಂತಾರೆ, ಈ ಶ್ಲೋಕ ಹೇಳುವುದನ್ನು ನೋಡಿದರೆ ಏನೇನಿದೆಯೋ ಕೇಳುವುದು, ಓದುವುದು, ನೋಡುವುದು, ನಡೆಯುವುದು ಎಲ್ಲವೂ ನೀನು ಉತ್ಸೃಜ್ಯ ಚೋದನಾಂ ಪ್ರತಿಚೋದನಾಂ, ಬಿಟ್ಟೇ ಬಿಡು, ಯಾವುದನ್ನು ಮಾಡದೇ ಇದ್ದರೂ ನಡೀತದ, ಪುರಾಣ ಕೇಳದೇ ಇದ್ದರೂ ನಡೀತದ, ಪಾಠ ಹೇಳದೇ ಇದ್ದರೂ ನಡೀತದ ಅಂತ ಈ ಮೇಲಿನ ಶ್ಲೋಕ ನೋಡಿದರೆ ಅನಿಸುತ್ತೆ. ಶ್ರೀಮದಾಚಾರ್ಯರು ಎಷ್ಟು ಚೆನ್ನಾಗಿ ನಮಗೆ ಒಂದು ತತ್ವವನ್ನು ತಿಳಿಸಿಕೊಡ್ತಾರೆ. ಏನು ಮಾಡಬೇಕು ಸಮರ್ಪಣೆ ಮಾಡುವಾಗ ಈ ಭಾವನೆ ಇರಬೇಕು. ಏನೇನಂತಾರೆ, ಶ್ರೋತವ್ಯಂಚ ಶ್ರುತಂ ಚೈವ, ಏನೇನನ್ನು ನಾನು ಹಿಂದೆ ಕೇಳೀನಿ ಅಥವಾ ಇವತ್ತು ಕೇಳ್ತೀನಿ, ಮುಂದೆ ಕೇಳುವುದಿದೆ, ಅದನ್ನು ಹರೇಹೇ ಪೂಜಾ, ದೇವರ ಪೂಜೆ ಎಂದು ಅನುಸಂಧಾನ ಮಾಡಿಕೋ. ಅಂದಮೇಲೆ ನಾನು ಈಗೇನು ಪುರಾಣ ಕೇಳ್ತಾ ಇದ್ದೀನಿ, ಇದನ್ನು ಏನಂತ ಅನುಸಂಧಾನ, ದೇವರ ಪೂಜೆ, ದೇವರ ಸೇವೆ ಇದು ಎನ್ನುವುದಾಗಿ ಅನುಸಂಧಾನ ಮಾಡು. ಪ್ರವಚನ ಮುಗಿದ ಮೇಲಿಂದ ಏನೇನು ಕೇಳಲಿಕ್ಕೆ ಸಿಗ್ತದೆ ನಮಗೆ, ಅದು ಎಲ್ಲವೂ ದೇವರ ಪೂಜೆ ಎಂದು ತಿಳಿದುಕೋ. ಇದು ಒಂದು. ವಕ್ತವ್ಯಂ ಕಾರ್ಯಮೇವಚ, ವಕ್ತವ್ಯಂ ಏನೇನು ಮಾತಾಡ್ತೀಯೋ ಇದು ಎಲ್ಲವೂ ದೇವರ ಪೂಜೆ ಎಂದು ತಿಳಿದುಕೋ. ಇದು ಎರಡು. ಕಾರ್ಯಮೇವ, ಏನೇನು ಕಾರ್ಯವನ್ನು ಮಾಡ್ತೀಯೋ ಇದು ಎಲ್ಲವೂ ದೇವರ ಪೂಜೆ ಎಂದು ತಿಳಿದುಕೋ. ಮೂರು. ಇಷ್ಟೇ ಅಲ್ಲ, ನಿವರ್ತ್ಯಂಚ ಹರೇ ಪೂಜಾ, ನಿವರ್ತ್ಯಂಚ ಯಾವುದ್ಯಾವುದನ್ನು ನೀನು ಬಿಡ್ತೀಯಲ್ಲ, ಉಳ್ಳಾಗಡ್ಡೆ ತಿನ್ನೋದು ಬಿಟ್ಟು, ಬೆಳ್ಳುಳ್ಳಿ ತಿನ್ನೋದು ಬಿಟ್ಟು, ಅಂದಮೇಲೆ ಯಾವುದ್ಯಾವುದನ್ನು ನೀನು ಬಿಟ್ಟಿಯಲ್ಲ ಅದನ್ನು ದೇವರ ಪೂಜೆ ಎಂದು ತಿಳಿದುಕೋ. ಇದು ದೇವರ ಪೂಜೆ ಅಂತ ತಿಳಿದುಕೊಳ್ಳೋದು ಒಂದು ರೀತಿ. ಇನ್ನು ಮತ್ತೊಂದು ಮಾತು ಹೇಳ್ತಾರೆ, ಏವಂ ಕರ್ತಾತು ಸನ್ಯಾಸಿ,
ಯಾರು ಹೀಗೆ ತಿಳಿದುಕೊಂಡು ಮಾಡುವ ಕಾರ್ಯಗಳು ದೇವರ ಪೂಜೆ, ಕೇಳುವ ಮಾತುಗಳು ದೇವರ ಪೂಜೆ, ಆಡುವ ಶಬ್ದಗಳು ದೇವರ ಪೂಜೆ, ಬಿಟ್ಟ ನಿಷಿದ್ಧವಾದದ್ದನ್ನು ಬಿಟ್ಟದ್ದು ದೇವರ ಪೂಜೆ, ಯಾರು ಹೀಗೆ ತಿಳಿದುಕೊಳ್ಳುತ್ತಾರೋ ಅವರನ್ನೇ ಸನ್ಯಾಸಿ ಎಂದು ತಿಳಿದುಕೋ. ಹೊರತು ಅನ್ಯಥಾ ನೈವ ಸನ್ಯಾಸಿ. ಹೊರತು ಇದು ಯಾವುದರ ಜ್ಞಾನವಿಲ್ಲದೆ ಸುಮ್ಮನೆ ನಾನು ಮತ್ತೆ ಸನ್ಯಾಸಿ ಅಂತಾದರೆ ಅವನು ಶಬ್ದಕ್ಕೆ ಹೆಸರಿಗೆ ಮಾತ್ರ ಸನ್ಯಾಸಿ, ಹೊರತು ಸನ್ಯಾಸಿಯಲ್ಲ. ಇದು ಒಂದು. ಅಂದಮೇಲೆ ಈ ಅರ್ಥದಲ್ಲಿ ನೋಡೋದಾದರೆ ನಾವೆಲ್ಲ ಸನ್ಯಾಸಿಗಳಾಗಬಹುದು. ಯಾಕೆ? ಮಾಡುವ ಕಾರ್ಯವೆಲ್ಲ ದೇವರ ಪೂಜೆ. ಇದು ಒಂದು. ಇದನ್ನೇ ನಿವೃತ್ತಿ ಎನ್ನುವ ಗ್ರಂಥದಿಂದ ಶ್ರೀಮದಾಚಾರ್ಯ ಮತ್ತೊಂದು ಕೊಡ್ತಾರೆ. ನಾಹಂ ಕರ್ತಾತು ಸರ್ವಸ್ಯ ಕರ್ತೈಕೋ ವಿಷ್ಣುರವ್ಯಃ ಇತಿ ವಿತ್ವಾತು ಸನ್ಯಾಸಿ ನಾನ್ಯಥಾತು ಕಥಂಚನ. ಏನೇನು ಮಾಡ್ತಾ ಇದ್ದೀಯೋ ಇದು ಯಾವುದು ನಾನಲ್ಲ, ದೇವರೇ ಸ್ವತಂತ್ರವಾಗಿ ಮಾಡಿಸ್ತಾ ಇದ್ದಾನೆ ಅಂತ ಯಾರು ತಿಳ್ಕೊಳ್ತಾರೋ ಅವನನ್ನೇ ಸನ್ಯಾಸಿ ಅಂತ ತಿಳಿದುಕೋ. ಹೊರತು ಕೇವಲ ಹೆಸರಿನಿಂದ ಸನ್ಯಾಸಿ ಆದರೆ ಅವನು ಸನ್ಯಾಸಿ ಅಲ್ಲ. ಇನ್ನು ಇದಿಷ್ಟು ಹೇಳಿ ಶ್ರೀಮದಾಚಾರ್ಯರು ಮತ್ತೊಂದು ಮಾತನ್ನು ಸೇರಿಸ್ತಾರೆ. ಇಲ್ಲಿ ಅಂತಾರೆ ಮಾಮೇಕಮೇವ ಶರಣಂ ಅಂತಂತಾರೆ ವೇದವ್ಯಾಸದೇವರು. ನನ್ನನ್ನೇ ಶರಣು ಬಾ, ನಿನಗೆ ಒಳ್ಳೇದು ಮಾಡ್ತೀನಿ. ಶ್ರೀಮದಾಚಾರ್ಯ ಅಂದರು ಏನು ಶರಣು ಬರೋದು ಅಂದರೆ ಏನು? ಆಯ್ತು ಸ್ವಾಮಿ ನಿನಗೆ ಕಾಲು ಬೀಳ್ತೀನಿ ಅಂತ ಅನ್ನೋದು ಶರಣ. ಶರಣು ಶಬ್ದಕ್ಕೆ ಅರ್ಥ ಏನು? ಎಷ್ಟು ಚೆನ್ನಾಗಿ ಅರ್ಥ ಮಾಡ್ತಾರೆ ಶ್ರೀಮದಾಚಾರ್ಯರು. ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯ ಅತ್ರ ಸಮರ್ಪಣಂ ಅಖಂಡ ತ್ರಿವಿಧಾ ಪೂಜಾ ತದ್ರತ್ಯೈವ ಸ್ವಭಾವತಃ ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾತ್. ಎಷ್ಟು ಹೇಳ್ತಾರೆ ಶ್ರೀಮದಾಚಾರ್ಯ. ಇಷ್ಟು ಅಂಶಗಳಿದ್ದರೆ ನಾವು ದೇವರಿಗೆ ಶರಣಾಗಿವಿ ಅಂತ ಅರ್ಥ. ಏನು? ಇಷ್ಟು ಅಂಶಗಳು ನನ್ನಲ್ಲಿ ಇದ್ದರೆ ನಾನು ದೇವರಿಗೆ ಶರಣಾಗೀನಿ ಅಂತ ಅರ್ಥ. ಇಲ್ಲ ಅಂದರೆ ಸುಮ್ಮನೆ ಹೆಸರಿಗೆ ಶರಣಾಗೀನಿ ಅಂತ ಅರ್ಥ. ಈ ಎಲ್ಲಾದರೂ ನಮ್ಮ ಮನೆಗೆ ನೀವೆಲ್ಲ ಊಟಕ್ಕೆ ಬರ್ತೀರಿ ಅಥವಾ ನಿಮ್ಮ ಮನೆಗೆ ನಾ ಬಂದಾಗ ಅಡಿಗೆ ಚೆನ್ನಾಗಿತ್ತೆ ನೀವು ಕೇಳ್ತೀರಿ, ಚೆನ್ನಾಗಿತ್ತು ನಾವು ಅಂತೀವಿ, ಮುಗಿತು ಅಷ್ಟೇ. ಅಂದಮೇಲೆ ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದ್ದರೆ, ಹೊಟ್ಟೆ ತುಂಬಿದ್ರೆ ಚೆನ್ನಾಗಿತ್ತಲ್ವ ನಿಜವಾಗಿ. ಹಾಗೆ ಶರಣಾಗತಿ ಅಂದರೆ ಏನು? ಶ್ರೀಮದಾಚಾರ್ಯ ಹೇಳ್ತಾರೆ, ವೇದವ್ಯಾಸದೇವರು ಹೇಳ್ತಾರೆ ನನ್ನನ್ನೇ ಶರಣು ಬಾ ಅಂತ. ಶರಣು ಬಾ ಅಂದ್ರೆ ಅರ್ಥ ಏನು? ಶರಣು ಅಂದ್ರೆ ಅರ್ಥ ಏನು? ಶ್ರೀಮದಾಚಾರ್ಯ ಅಂತಾರೆ ಮೊದಲನೇದ್ದು ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದ. ಇದು ಮೊದಲನೇದ್ದು ಶರಣಾಗತಿಯ ಲಕ್ಷಣ. ದೇವರು ಸರ್ವೋತ್ತಮ ಗುಣಪೂರ್ಣ ದೋಷದೂರ ಅಂತ ತಿಳಿದು ಅವನಲ್ಲಿಯೇ ಮನಸ್ಸಿಡೋದೇನಿದೆ ಇದನ್ನು ಶರಣಾಗತಿ ಎಂದು ತಿಳಿದುಕೋ. ಹೊರತು ಸುಮ್ಮನೆ ಬಂದು ನಮಸ್ಕಾರ ಮಾಡಿದರೆ ಶರಣಲ್ಲ. ಇದು ಮೊದಲನೇದು. ಎರಡನೇದು ಸರ್ವಾಧಿಕ ಪ್ರೇಮಯುಕ್ತಂ. ಶರಣಾಗತಿ ಅನ್ನೋದಕ್ಕೆ ಎರಡನೇ ಲಕ್ಷಣವನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಸರ್ವಾಧಿಕ ಪ್ರೇಮಯುಕ್ತಂ. ಎಲ್ಲರಲ್ಲಿ ಹೆಂಡತಿ ಮಕ್ಕಳು ಗಂಡ ಆಸ್ತಿ ಇವರೆಲ್ಲರ ಮೇಲೆ ಮಾಡುವ ಪ್ರೀತಿಗಿಂತ ದೇವರಲ್ಲಿ ಹೆಚ್ಚಿನ ಪ್ರೀತಿ ಮಾಡುವುದು ಶರಣಾಗತಿ ಎಂದರ್ಥ. ಎರಡನೇದು ಸರ್ವಸ್ಯ ಅತ್ರ ಸಮರ್ಪಣಂ. ಏನೇನಿದೆಯೋ ನನ್ನ ಜೀವನದಲ್ಲಿ ಜಡವೋ ಚೇತನವೋ ಏನೇನಿದೆ ಅಥವಾ ಏನೇನು ಮಾಡೀನಿ ಎಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡುವುದನ್ನೇ ಶರಣಾಗತಿ ಅಂತ ಕರೆಯುತ್ತಾರೆ. ಇದು ಮೂರನೇ ಲಕ್ಷಣ. ಎಷ್ಟಿದೆ ನೋಡಿ ಶರಣಾಗತಿಯಲ್ಲಿ. ನಾನು ಬಂದೆ, ದೇವ್ರಿಗೆ ನಮಸ್ಕಾರ ಮಾಡಿದೆ, ದೇವರೇ ನಿನಗೆ ಶರಣು ಬಂದೀನಪ್ಪ, ನೀನೇ ಕಾಪಾಡಬೇಕಪ್ಪ ಅಂತಂದೆ. ಏನು ಶರಣು ಬಂದೆ ಅಂದರೆ ನಮಸ್ಕಾರ ಮಾಡಿದ ಮಾತ್ರಕ್ಕೆ ಶರಣು ಬಂದೆಯಲ್ಲ. ಈ ಮೂರು ಅಂಶ ಇರಬೇಕು. ನಾಲ್ಕನೇದು ಅಖಂಡ ತ್ರಿವಿಧಾ ಪೂಜಾ ತದ್ರತ್ಯ ಏವ ಸ್ವಭಾವತಃ. ಏನೇನು ಕಾಯಿಕ ವಾಚಿಕ ಮಾನಸಿಕವಾಗಿ ಏನೇನು ಮಾಡ್ತೀವೋ ಅದನ್ನೆಲ್ಲವನ್ನ ಸ್ವಭಾವತಃ ತದ್ರತ್ಯ ಅವನಲ್ಲೇ ಆಸಕ್ತಿಯಿಂದ ಮಾಡಬೇಕು. ಇದನ್ನು ಶರಣಾಗತಿ ಅಂತ ಕರೀತಾರೆ. ಇದು ನಾಲ್ಕನೇ ಲಕ್ಷಣ. ಎಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ? ಐದನೇ ಶರಣಾಗತಿಯ ಲಕ್ಷಣ. ಐದನೇದ್ದು ರಕ್ಷತೀತ್ಯೇವ ವಿಶ್ವಾಸ. ದೇವರು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ. ನಮ್ಮನ್ನು ಬಿಟ್ಟರೆ ಅವನು ಇನ್ಯಾರನ್ನು ರಕ್ಷಣೆ ಮಾಡಬೇಕು? ಅಂದಮೇಲೆ ನಮ್ಮನ್ನು ದೇವರು ಕಾಪಾಡ್ತಾನೆ ಎನ್ನುವ ವಿಶ್ವಾಸ. ಇದು ಶರಣಾಗತಿಯ ಐದನೇ ಲಕ್ಷಣ. ತದೀಯೋಹಂ ಇತಿ ಸ್ಮೃತಿ. ಇದು ಶರಣಾಗತಿಯ ಆರನೇ ಲಕ್ಷಣ. ಸ್ವಾಮಿ ನಿನ್ನವನಪ್ಪ ನಾನು ಅಂತ ಯಾವಾಗಲೂ ನೆನಪಿಗೆ ಬರ್ತಾ ಇರೋದು. ನಮಗೆ ನೆನಪು ಬರಲ್ಲ ಹಾಳಾದ. ಯಾರ್ರೀ ನೀವು? ನಾನು ರೀ ರಾಯಚೂರ್ದವ ರಾಮರಾವ್ ಮಗ ಅಂತಂತೀನಿ. ಹೊರತು
ದಾಸೋಹಂ ಕೋಸಲೇಂದ್ರಸ್ಯ ಅನ್ನೋದೇ ಇಲ್ಲ ನಾನು. ಅಂದಮೇಲೆ ತದೀಯೋಹಂ, ಸ್ವಾಮಿ ನಿನ್ನವನು ನಾನು, ನನ್ನ ಹತ್ರ ಏನೇನಿದೆ ಎಲ್ಲ ನಿಂದೇ ಎನ್ನುವ ಸ್ಮರಣೆ ಯಾವಾಗಲೂ ಬರುವಿಕೆ, ಇದು ಶರಣಾಗತಿಯ ಮತ್ತೊಂದು ಲಕ್ಷಣ. ಹೀಗೆ ಇಷ್ಟು ಗುಣಗಳಿಂದ ಕೂಡಿದರೆ ಆಗ ಅದನ್ನು ಶರಣಾಗತಿ ಎಂದು ಕರೆಯುತ್ತಾರೆ. ನೋಡ್ರಿ, ನಾವು ಎಂದಾದರೂ ಇಂಥ ಶರಣು ಎನ್ನುವ ಭಾವನೆಯನ್ನು ಇಟ್ಟುಕೊಂಡು ದೇವರ ಹತ್ರ ಬಂದೀವಾ ಅನಿಸುತ್ತಲ್ಲ ಇದನ್ನು ನೋಡಿದ್ರೆ. ಅಂದಮೇಲೆ ಏನೇನು ಮಾಡಬೇಕು, ಇನ್ನೊಂದು ಸಲ ಬೇಗ ಹೇಳ್ಬಿಡ್ತೀನಿ. ಸರ್ವೋತ್ತಮ ಎನ್ನುವ ಜ್ಞಾನಪೂರ್ವಕವಾಗಿ ಮನಸ್ಸನ್ನು ದೇವರಲ್ಲಿಡೋದು, ಎಲ್ಲರಿಗಿಂತ ಹೆಚ್ಚು ದೇವರಲ್ಲೇ ಪ್ರೀತಿ ಮಾಡೋದು, ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡೋದು, ಕಾಯಿಕ ವಾಚಿಕ ಮಾನಸಿಕವಾದ ಏನೇನು ಕಾರ್ಯಗಳೋ ದೇವರಲ್ಲೇ ಆಸಕ್ತಿ ಇಟ್ಟು ಮಾಡುವುದು, ರಕ್ಷಣೆ ಮಾಡೇ ಮಾಡ್ತಾನೆ ಎನ್ನುವ ವಿಶ್ವಾಸ ಇಡುವುದು, ಮತ್ತು ದೇವರವನು ನಾನು ಯಾರು, ದೇವರವನು ಎಂದು ತಿಳಿದುಕೊಳ್ಳುವುದು, ಇಷ್ಟನ್ನು ಶರಣಾಗತಿ ಎಂದು ಕರೀತಾರೆ. ಇಂತಹ ಶರಣಾಗತಿ ಯಾರಿಗಿದೆ ಅವರನ್ನು ದೇವರು ರಕ್ಷಣೆ ಮಾಡಿ ಮೋಕ್ಷವನ್ನು ಕೊಡುತ್ತಾನೆ. ಕೇವಲ ಬಾಯಿಯಿಂದ ನಾನು ದೇವರಿಗೆ ಶರಣು ಬಂದಿದ್ದೇನೆ ಎಂದರೆ ಸಾಲದು ಎನ್ನುವುದಾಗಿ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಇಂತಹ ಅನೇಕ ವಿಷಯಗಳನ್ನು ನಮಗೆ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಾದ ಮೇಲೆ ಇನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನಾವು ನೋಡುವುದಾದರೆ ಇಲ್ಲಂತೂ ಅನೇಕ ವಿಷಯಗಳಿದೆ. ನಾವು ಆರಂಭ ಮಾಡುವುದಾದರೆ ಮೊದಲಿಗೆ ಸೀತಾದೇವಿಯಿಂದ ಆರಂಭ ಮಾಡೋಣ. ರಾವಣ ಬಂದ, ಸೀತಾದೇವಿಯನ್ನು ಅಪಹಾರ ಮಾಡಬೇಕು ಅಂತ. ಬಂಗಾರದ ಜಿಂಕೆ ಬಂತು, ನನಗೆ ಬೇಕು ಈ ಜಿಂಕೆ ಅನ್ನಲು. ರಾಮದೇವರು ಹೋದರು, ರಾವಣ ಅಪಹಾರ ಮಾಡಿಕೊಂಡು ಹೋದ. ಇಷ್ಟು ಕಥೆ ನಿಮಗೆ ಗೊತ್ತಿದೆ. ಹಾಗಾದರೆ ಈ ಕಥೆ ಕೇಳಿದಾಗ ಏನು ಅನಿಸುತ್ತೆ ನಮಗೆ ಅಂದರೆ, ಹಾಗಾದರೆ ಲಕ್ಷ್ಮೀದೇವಿಗೆ ಇದು ಬಂಗಾರದ ಜಿಂಕೆ, ಮೋಸದ ಜಿಂಕೆ, ನಿಜವಾಗಿಯೂ ಬಂಗಾರದ ಜಿಂಕೆ ಇಲ್ಲೇ ಇಲ್ಲ ಎನ್ನುವ ಜ್ಞಾನ ಇರಲಿಲ್ಲ. ಅವಳಿಗೂ ನಮ್ಮ ಹಾಗೆ ಅಜ್ಞಾನ ಇದೆ ಅನ್ನೋದಕ್ಕೆ ಅವಳು ರಾಮದೇವರಿಗೆ ಕೇಳಿದ್ಲು, ಅನುಭವಿಸಿದ್ಲು ಆಮೇಲೆ ಅಂತ ಒಂದು ಸಂಶಯ. ಎರಡನೇ ಸಂಶಯ, ರಾಮದೇವರು ಅವಳಿಗೆ ಹೇಳಿದ್ಲು, ಎಲ್ಲಿ ಹೋಗಬೇಡ, ಇಲ್ಲೇ ಇರು, ನಾ ಬರ್ತೀನಿ ಅಂತೆಲ್ಲ ಹೇಳಿ ಹೋಗಿರ್ತಾರೆ ಪಾಪ. ಲಕ್ಷ್ಮಣ ಹೇಳಿ ಹೋಗಿದ್ದ. ಆದರೂ ಅವಳು ಆ ಲಕ್ಷ್ಮಣ ರೇಖೆಯನ್ನು ದಾಟಿ ಬಂದು ರಾವಣ ಕರ್ಕೊಂಡು ಹೋದ. ಅಂದಮೇಲೆ ನಾವು ಹೆಂಗೆ ಹೆಂಡಂದರು ಗಂಡಂದ್ರ ಮಾತು ಕೇಳೋದಿಲ್ಲ, ಹಂಗೆ ಅವಳು ಹಾಗೆ ಇದ್ದಾಳ್ರಿ, ನಮ್ಮ ಹಂಗೆ ಇದ್ದಾಳೆ. ಅಂದಮೇಲೆ ದೇವರ ಮಾತನ್ನು ಮೀರುವವಳು ಎನ್ನುವ ಎರಡನೇ ಸಂಶಯ. ಹೀಗೆ ಈ ಪ್ರಶ್ನೆಗಳಿಗೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ. ಯಾವ ಲಕ್ಷ್ಮೀದೇವಿಗೆ ಅಜ್ಞಾನಾದಿಗಳಿಲ್ಲ, ಅವಳು ಎಂದೆಂದಿಗೂ ದೇವರ ಮಾತನ್ನು ಮನಸ್ಸನ್ನು ಮೀರುವುದಿಲ್ಲ. ಏನು ದೇವರ ಮನಸ್ಸಿನಲ್ಲಿದೆಯೋ ಅದರಂತೆ ನಡೆದುಕೊಳ್ತಾಳೆ ಹೊರತು ಅಜ್ಞಾನ ಇಲ್ಲ, ದೇವರ ಮನಸ್ಸನ್ನು ಮೀರುವುದಿಲ್ಲ ಎನ್ನುವುದನ್ನು ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಬಹಳ ಚೆನ್ನಾಗಿದೆ. ಶ್ರೀಮದಾಚಾರ್ಯ ಅಂತಾರೆ, ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈತಾವತಾಸ್ಯ ಪರಮಸ್ಯ ತಥಾ ರಮಾಯಾಃ ದೋಷೋಣುರಪ್ಯನು ವಿಚಿಂತ್ಯ ಉರು ಪ್ರಭೂಯತ. ಶ್ರೀಮದಾಚಾರ್ಯ ಅಂತ ಭಾಳ ಚೆನ್ನಾಗಿದೆ. ಸೀತಾದೇವಿಯ ಸರ್ವಜ್ಞತ್ವವನ್ನು ಹೇಳ್ತಾರೆ. ಏನು ನಿಯಮ? ಈಗ ಹಂಗೆ ವಾಯುದೇವರ ಭಾಗವತ ಧರ್ಮದ ಬಗ್ಗೆ ಕೇಳ್ತೀವಿ, ಹಾಗೆ ಲಕ್ಷ್ಮೀದೇವಿದು ಒಂದು ನಿಯಮ. ಏನು ನಿಯಮ? ಯಾಂ ಯಾಂ ಪರೇಶ ಉರುಧಾ ಏವ ಕರೋತಿ ಲೀಲಾಂ. ಲಕ್ಷ್ಮೀದೇವಿ ಒಂದು ನಿಯಮ ಇಟ್ಕೊಂಡಿದ್ದಾಳೆ. ದೇವರು ಹೇಗೆ ವ್ಯವಹಾರವನ್ನು ಮಾಡ್ತಾನೋ ಹಾಗೆ ನಾನು ವ್ಯವಹಾರವನ್ನು ಮಾಡಬೇಕು, ಇದು ಲಕ್ಷ್ಮೀದೇವಿಯ ನಿಯಮ. ನಾವು ಸಾಮಾನ್ಯ ಗಂಡ ಹೆಂಡತಿ ಇಬ್ಬರು ಯಾರ್ದೋ ಮನೆಗೆ ಬಂದೀವಿ, ನಮ್ಮ ಮನೆಗೆ ಬಂದಿರಿ, ಬಂದಾಗ ನೀರು ಬೇಕೇನೋ ಅಂತ ನಾ ಕೇಳಿದೆ. ಆಗ ಗಂಡ ಬ್ಯಾಡ ಅಂದ, ಅಥವಾ ಹೆಂಡತಿ ಬ್ಯಾಡ ಅಂದೋ, ನನಗೆ ಕೊಡ್ರಿ ಅಂತ ಗಂಡ ಕೇಳ್ತಾನೆ. ಅಥವಾ ಗಂಡ ಬ್ಯಾಡ ಅಂದ, ಹೆಂಡತಿ ನನಗೆ ಕೊಡ್ರಿ, ಅವ್ರಿಗೆ ಬ್ಯಾಡ, ಅವ್ರು ಎಲ್ಲೇ ಹಿಂಗೆ ಉಪವಾಸೆ ಸಾಯ್ತಾನೆ, ಅವ್ನು ಬ್ಯಾಡ ನಮಗೆ ಕೊಡ್ರಿ ಅಂತ ಹೆಂಡತಿ ಕೇಳ್ತಾಳೆ. ಅಂದಮೇಲೆ ನಮ್ಮಿಬ್ಬರಲ್ಲಿ ಗಂಡನ ಧರ್ಮವನ್ನು ಹೆಂಡತಿ ಪಾಲಿಸಲ್ಲ, ಇದು ನಮ್ಮೆಲ್ಲರ ನಿಯಮ. ಆದರೆ ಶ್ರೀಮದಾಚಾರ್ಯ ಅಂತಾರೆ, ಯಾಂ ಯಾಂ ಪರೇಶಃ, ದೇವರು ಯಾವ ಯಾವ ನಿಯಮಗಳನ್ನು ಇಟ್ಕೊಂಡಿದ್ದಾನೋ, ಏನೇನು ಲೀಲೆಯನ್ನು ದೇವರು ಮಾಡ್ತಾನೋ ಅದೇ ಲೀಲೆಗಳನ್ನು ಅರಿತು ಲಕ್ಷ್ಮೀದೇವಿ ಸೀತಾದೇವಿ ಯಾವಾಗಲೂ ಮಾಡುತ್ತಾಳೆ. ಹಾಗಾಗಿ
ದೇವರ ಇಚ್ಛೆ ಏನಂತ, ನಾನು ಈ ಜಿಂಕೆಯ ಹಿಂದೆ ಹೋಗಬೇಕು, ಭಂಗ ರಾವಣ ಬರಬೇಕು, ಇವಳ ಪ್ರತಿಮೆಯನ್ನು ಪ್ರತಿಕೃತಿಯನ್ನು ಅಪಹಾರ ಮಾಡಿಕೊಂಡು ಹೋಗಬೇಕು, ಅದರಿಂದ ಸಂಹಾರವಾಗಬೇಕು. ಹೀಗೆಲ್ಲ ರಾಮದೇವರ ಇಚ್ಛೆ. ಆ ರಾಮದೇವರ ಇಚ್ಛೆಯನ್ನು ಅರಿತು ಸೀತಾದೇವಿ ತಾನು ಜಿಂಕೆಯನ್ನು ಬಯಸಿದ್ದು, ಲಕ್ಷ್ಮಣ ಬೇಡ ಅಂದರೂ ಹೊರಗೆ ಬಂದದ್ದು. ಹಾಗಾಗಿ ದೋಷಃ ಅನುರಪಿ ನ, ಲಕ್ಷ್ಮೀದೇವಿಗೆ ಅಜ್ಞಾನವೇ ಮೊದಲಾದ ದೋಷಗಳು ಯಾವುದೂ ಇಲ್ಲ. ಏನು ಹೇಳಿದರು ಅಂದಮೇಲೆ ದೇವರ ಇಚ್ಛೆಯನ್ನು ಅರಿತು ಲಕ್ಷ್ಮೀದೇವಿ ತಾನು ಅಲ್ಲಿ ಜಿಂಕೆಯನ್ನು ಬಯಸಿದ್ದೋ ಅಥವಾ ಗೆರೆ ದಾಟಿದ್ದೇ ಹೊರತು ದೇವರ ಇಚ್ಛೆಯನ್ನು ಮೀರಿ ಅಲ್ಲಿ ಲಕ್ಷ್ಮೀದೇವಿ ಅಜ್ಞಾನದಿಂದ ಬಂಗಾರದ ಜಿಂಕೆಯನ್ನು ಬಯಸಿದ್ದಲ್ಲ ಎನ್ನುವ ನಿರ್ಣಯವನ್ನು ಶ್ರೀಮದಾಚಾರ್ಯರು ಕೊಡ್ತಾರೆ. ಬಹಳ ಮುಖ್ಯವಾದದ್ದು. ಕ್ವಾಜ್ಞಾನ ಮಾಪದಪಿ ಮಂದ ಕಟಾಕ್ಷ ಮಾತ್ರಾತ್ ಸರ್ಗ ಸ್ಥಿತಿ ಪ್ರಲಯ ಸಂಸ್ಕೃತಿ ಮೋಕ್ಷ ಹೇತೋ. ಯಾವ ಲಕ್ಷ್ಮೀದೇವಿಯ ಕೇವಲ ಕಟಾಕ್ಷದಿಂದ ಸೃಷ್ಟ್ಯಾದಿಗಳು ನಡೀತದೆ, ಅಂಥ ಲಕ್ಷ್ಮೀದೇವಿಗೆ ಎಲ್ಲಿ ಅಜ್ಞಾನ, ದೇವರ ಇಚ್ಛೆಯನ್ನು ಅರಿತು ಅದರಂತೆ ನಾಟಕ ಮಾಡುವುದಕ್ಕಾಗಿ ಅವಳು ಜಿಂಕೆ ಎನ್ನುವ ಬಂಗಾರದ ಜಿಂಕೆ ಎನ್ನುವ ಅಜ್ಞಾನವನ್ನು ತೋರಿಸಿದ್ದೇ ಹೊರತು ಅವಳಿಗೆ ನಿಜವಾಗಿಯೂ ಅಜ್ಞಾನ ಇಲ್ಲ ಎನ್ನುವ ನಿರ್ಣಯ. ಇದು ಒಂದು ಇಲ್ಲಿಗೆ ಮುಗಿತು. ಉತ್ತರ ಎಲ್ಲರಿಗೆ ಮನದಟ್ಟಾಗಬೇಕು. ಅಂದಮೇಲೆ ದೇವರ ಇಚ್ಛೆಯನ್ನು ಅರಿತು ಹೀಗೆ ಮಾಡಿದ್ದೇ ಹೊರತು ಅವಳಿಗೆ ಅಜ್ಞಾನ ಇಲ್ಲ. ಇದು ಒಂದು. ಇನ್ನು ಮತ್ತಿದೆ ಮಹಾಭಾರತ ತಾತ್ಪರ್ಯದಲ್ಲಿ ಮತ್ತೊಂದು ವಿಷಯವನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಸಹಭೋಗ ಅಂತಂತೀವಿ. ಹನುಮಂತ ದೇವರಿಗೆ ರಾಮದೇವರು ಏನು ಕೊಡಲಿ ಅಂತ ಕೇಳಿದರು. ಹನುಮಂತ ದೇವರು ಏನು ಬೇಡ ಸ್ವಾಮಿ, ಏನು ತೊಗೊಂಡು ಏನು ಮಾಡಲಿ, ಪ್ರವರ್ಧತಾಂ ಭಕ್ತಿ ಅಂದರು. ಭಕ್ತಿ ಮಾತ್ರ ಕೊಡು ಅಂದರು. ಸರಿ ಆಯಿತು ಅಂತ ಕೊಟ್ಟರು. ಕೊಟ್ಟಾದ ಮೇಲೆ ಸಹಭೋಗ ಕೊಟ್ಟರು ಅಂತ ಕೇಳ್ತೀವಿ ನಾವು. ಏನು ಸಹಭೋಗ? ಟಿ ವಿಯಲ್ಲೆಲ್ಲ ತೋರಿಸುವಂತೆ ಕೇವಲ ಆಲಿಂಗನ ಮಾಡಿಕೊಂಡ್ರು, ಇದೇ ಸಹಭೋಗ ಅಂತ ನಮಗನ್ನಿಸುತ್ತೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಸಹಭೋಗ ಎಂದರೆ ಏನು ಎನ್ನುವುದರ ನಿರ್ಣಯವನ್ನು ಮಹಾಭಾರತ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೇಳಿ ನಾವು ಮತ್ತೆ ಮುಂದೆ ಹೋಗೋಣ. ಶ್ರೀಮದಾಚಾರ್ಯ ಅಂತಾರೆ, ಭೋಗಾಶ್ಚ ಯೇ ಯಾನಿ ಚ ಕರ್ಮಜಾತಾನಿ ಅನಾದ್ಯನಂತಾನಿ ಮಮೇಹ ಸಂತಿ ಮದಾಜ್ಞಯಾತಾನಿ ಅಖಿಲಾನಿ ಸಂತಿ ಧಾತು ಪದೇ ತತ್ ಸಹಭೋಗ ನಾಮ. ಭಾಳ ಅದ್ಭುತವಾಗಿ ಹೇಳ್ತಾರೆ ಶ್ರೀಮದಾಚಾರ್ಯ. ಏನು ಸಹಭೋಗ ಅಂದರೆ ಬರೀ ಆಲಿಂಗನ ಹೊಡ್ಕೊಳ್ಳೋದು ಏನು ಸಹಭೋಗನು ಮರ? ಅದು ಅಲ್ಲೇ ಅಲ್ಲ. ಆಲಿಂಗನ ದೇವರು ಸುಗ್ರೀವನಿಗೂ ಮಾಡಿದ, ಬೇಕಾದ ಜನರಿಗೆ ಮಾಡಿದ್ದಾನೆ, ಅದು ಅಲ್ಲೇ ಅಲ್ಲ. ಹಾಗಾದರೆ ಏನು ಆಲಿಂಗನ? ಭೋಗಾಶ್ಚ ಯೇ ಯಾನಿ ಚ ಕರ್ಮ ಜಾತಾನಿ ಅನಾದ್ಯನಂತಾನಿ ಮಮೇಹ ಸಂತಿ. ನೋಡ್ರಿಪ್ಪ ಹನುಮಂತ ದೇವರೇ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಯಾವ ಜೀವರಾಶಿಗಳು, ಬಹಳ ಚೆನ್ನಾಗಿ ಅರ್ಥ ಹೇಳ್ತಾರೆ. ಯಾವ ಜೀವರಾಶಿಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಏನೇನು ಕರ್ಮಗಳನ್ನು ಮಾಡ್ತಾರೋ, ಸರಿನಾ? ಅನಂತ ಜೀವರಾಶಿಗಳು, ಒಬ್ಬರಲ್ಲ ಇಬ್ಬರಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಏನೇನು ಕರ್ಮಗಳು ಮಾಡ್ತಾರೋ ಆ ಎಲ್ಲ ಕರ್ಮಗಳಿಂದ ಬಂದ ಪುಣ್ಯಗಳು ನನ್ನ ವಶವಾಗಿದೆ. ದೇವರು ಹೇಳ್ಕೊತಾನೆ, ಅವೆಲ್ಲ ನನ್ನ ವಶವಾಗಿದೆ. ಆ ಎಲ್ಲ ಪುಣ್ಯಗಳು ಮದಾಜ್ಞಯ ತಾನೇ ಅಖಿಲಾನಿ ಸಂತಿ ಧಾತು ಪದೇ. ಆ ಏನೇನು ಪುಣ್ಯರೂಪವಾದ ಕರ್ಮಗಳಿದೆ ಅದೆಲ್ಲ ನನ್ನ ವಶವಾಗಿದೆ. ಆ ಪುಣ್ಯವನ್ನೆಲ್ಲ ಶ್ರೀಮದಾಚಾರ್ಯ ಅಂತಾರೆ, ನಾನು ನಿಮಗೆ ಅದನ್ನು ಕೊಡ್ತೀನಿ. ಅದರಿಂದ ಏನು ಲಾಭ? ಧಾತು ಪದೇ, ಬ್ರಹ್ಮ ಪದವಿ ನಿಮಗೆ ಸಿಗುತ್ತೆ, ಬ್ರಹ್ಮ ಪದವಿಯನ್ನು ಕೊಡ್ತೀನಿ. ಇದನ್ನೇ ಸಹಭೋಗ ಎಂದು ತಿಳಿದುಕೊಳ್ಳಿ. ಎಷ್ಟು ಅದ್ಭುತವಾದದ್ದು! ಊಹಾ ಮಾಡ್ರಿ, ಯಾರೋ ಒಬ್ಬರು ನಮಗೆ ಒಂದು 10 ರೂಪಾಯಿ ಕೊಟ್ಟರೇನೆ ನಾನು ಸಂಪಾದನೆ ಮಾಡಿರಲಿಲ್ಲ, ಆದರೂ ನನಗೊಂದು 10 ರೂಪಾಯಿ ಯಾರಾದರೂ ಎಕ್ಸ್ಟ್ರಾ ಕೊಟ್ಟರೇನೆ ಎಷ್ಟು ಸಂತೋಷ ಆಗುತ್ತೆ ನಮಗೆ. ಅಂಥದ್ದು
ಅನಾದಿಯಿಂದ ಅನಂತದವರೆಗೆ ಅನಂತ ಜೀವರಾಶಿಗಳು ಮಾಡುವ ಪ್ರತಿಯೊಂದು ಪುಣ್ಯ ಕರ್ಮದಲ್ಲಿ ಏನೇನು ಪುಣ್ಯ ಬರುತ್ತೋ ಆ ಎಲ್ಲ ಪುಣ್ಯದ ಭಾಗಗಳು ಉತ್ತರೋತ್ತರವಾಗಿ ಹೋಗ್ತಾ ಹೋಗ್ತಾ ವಾಯುದೇವರಿಗೆ ಹೋಗಿ ಸೇರುತ್ತವೆ. ಎಷ್ಟು ಪುಣ್ಯ ಹೋಗಿ ಸೇರ್ಬೇಕು ಲೆಕ್ಕ ಹಾಕ್ರಿ ನೀವು. ಯಾರೋ ರಿಲಯನ್ಸ್ ಅಂಬಾನಿ ಅದಾನಿ ಅವರೆಲ್ಲ ಇಷ್ಟೆಲ್ಲ ದಿನ ರಾತ್ರಿ ಅವರೆಲ್ಲ ಹತ್ತಾದ ಮೇಲೆ ಇವತ್ತು ಎಷ್ಟು ಬಂತು, ಈ ಏರಿಯಾದ ಅಂಗಡಿಯಿಂದ ಎಷ್ಟು ಬಂತು, ಆ ಏರಿಯಾದ ಅಂಗಡಿಯಿಂದ ಎಷ್ಟು ಬಂತು ಅಂತೆಲ್ಲ ಲೆಕ್ಕ ಮಾಡಿ ರಾತ್ರಿ ಆ ಅವನ ಅಂಬಾನಿ 12 ಗಂಟೆ 1 ಗಂಟೆಗೆ ನೋಡಿದರೆ ಇಡೀ ಕರ್ನಾಟಕ ಅಥವಾ ಇಡೀ ದೇಶದಿಂದ ಅವನ ಅಕೌಂಟಿಗೆ ಅವತ್ತು ಒಂದೇ ದಿನವೇ ಕೋಟಿ ರೂಪಾಯಿ ಹೋಗಿ ಸೇರಿರ್ತಾವೆ ಅವನ ಅಕೌಂಟ್ ಒಳಗೆ. ಹಾಗೆ ವಾಯುದೇವರಿಗೆ ಎಷ್ಟು ಪುಣ್ಯ ಹೋಗಿ ಸೇರುತ್ತೆ, ಅನಂತ ಪುಣ್ಯ ಹೋಗಿ ವಾಯುದೇವರಿಗೆ ಸೇರುತ್ತೆ. ಆ ಸೇರಿದರ ಫಲವೇ ಬ್ರಹ್ಮ ಪದವಿ. ಆ ಬ್ರಹ್ಮ ಪದವಿಯನ್ನು ಕೊಡುವಿಕೆಗೆ ಸಹಭೋಗ ಎಂದು ಕರೆಯುತ್ತಾರೆ. ಅಂದಮೇಲೆ ಇದು ಸಹಭೋಗ. ಇದನ್ನು ಯಾರ್ಯಾರಿಗೆ ಕೊಟ್ಟಿ ನೀನು? ಏತಾದೃಶಮ್ಮೆ ಸಹಭೋಜನಂತೆ ಮಯಾ ಪ್ರದತ್ತಂ ಹನುಮನ್ ಸದೈವ ಅಂತಾರೆ ಶ್ರೀನಾಥ. ಯಾವಾಗಲೂ ನಿಮಗೆ ಇಂತಹ ಸಹಭೋಗ ಇದೆ. ಅಂದರೆ ವಾಯುದೇವರಿದ್ದಾರೆ, ಆದರೆ ಜೀವರಾಶಿಗಳ ಪುಣ್ಯ ಹೋಗಿ ಅವರಿಗೆ ಸೇರೋದಿಲ್ಲ ಅಂತಿಲ್ಲ. ಅನಂತ ಕಾಲದವರೆಗೆ ವಾಯುದೇವರು ಬ್ರಹ್ಮ ಪದವಿಗೆ ಬರುವವರೆಗೆ ಅವರಿಗೆ ಜೀವರಾಶಿಗಳ ಪುಣ್ಯ ಹೋಗಿ ಸೇರುತ್ತೆ, ದೇವರ ಅನುಗ್ರಹ ಇರುತ್ತೆ. ಇದು ಸಹಭೋಗ ಎನ್ನುವ ಶಬ್ದದ ಅರ್ಥ ಎನ್ನುವುದಾಗಿ ಶ್ರೀಮದಾಚಾರ್ಯರು ಒಂದು ನಿರ್ಣಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಇದು ಒಂದು ಎಷ್ಟಿದೆ, ಇಂಥದ್ದು ಸಾವಿರಾರು ನಿರ್ಣಯಗಳನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಇನ್ನು ಮತ್ತೊಂದನ್ನು ನಾವು ನೋಡುವುದಾದರೆ, ಮುಂದೆ ನಾವು ಸ್ವಲ್ಪ ಭೃಗು ಋಷಿಗಳ ಕಥೆಯನ್ನು ಕೇಳಿವೆಲ್ಲರೂ. ಆ ಭೃಗು ಋಷಿಗಳ ಬಗ್ಗೆ ಹೇಳುವಾಗ, ಭೃಗು ಋಷಿಗಳು ಹೋಗಿ ದೇವರಿಗೆ ಒದ್ರು, ಅವರೇ ವ್ಯಾಧರಾಗಿ ಹುಟ್ಟಿದರು. ವ್ಯಾಧರಾಗಿ ಮತ್ತೆ ದೇವರಿಗೆ ಬಾಣ ಬಿಟ್ಟರು. ದೇವರು ಅನುಗ್ರಹ ಮಾಡಿ ಅವರನ್ನು ಕೊಟ್ಟು ಕಳಿಸಿದ. ಇಷ್ಟು ನಾವು ಭೃಗು ಋಷಿಗಳ ಚರಿತ್ರೆಯನ್ನು ಕೇಳ್ತೀವಿ ಅಲ್ವಾ. ಶ್ರೀಮದಾಚಾರ್ಯರು ಇದಕ್ಕೆ ನಿರ್ಣಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಬಹಳ ಚೆನ್ನಾಗಿದೆ. ಶ್ರೀಮದಾಚಾರ್ಯ ಅಂತಾರೆ, ನೋಡ್ರಿಪ್ಪ, ಅಚ್ಛೇದ್ಯ ಭೇದ್ಯ ದೇಹಸ್ಯ ಶಲ್ಯೆ ಪಾದಮುಪಸ್ಥಿತೆ ಸಮೀಪಮಾಗತೋ ವ್ಯಾಧೋ ದೃಷ್ಟ ಭೀತೋ ಅಪತದ್ಭುವಿ. ಎಷ್ಟು ಚೆನ್ನಾಗಿ ಶ್ರೀಮದಾಚಾರ್ಯ ನಿರ್ಣಯ ಹೇಳ್ತಾರೆ. ಕೃಷ್ಣ ಕೂತಿದ್ದ, ಬಾಣ ಬಿಟ್ಟರು, ಬಂದದು ಬಡಿತು, ನೋಡಿದರು, ಅಯ್ಯೋ ಸ್ವಾಮಿ ಕೃಷ್ಣ ನೀನ ಕ್ಷಮಾ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಮಸ್ಕಾರವನ್ನು ಮಾಡಿದರು. ಮಾಡಿದಾಗ ಪಾಪಮ್ಮಾಂ ಜಹಿ ದೇವೇತಿ, ಸ್ವಾಮಿ ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಾ ಮಾಡು. ಸರಿ ಆಯಿತು ಅಂತ ಹೇಳಿ ದೇವರು ಕ್ಷಮಿಸಿ ಅನುಗ್ರಹ ಮಾಡಿ ದೇವರು ಹೊರಟೋಗ್ಬಿಟ್ಟ. ಇಷ್ಟು ಮುಗಿದೋಯ್ತು. ಇಲ್ಲಿ ಶ್ರೀಮದಾಚಾರ್ಯ ಒಂದು ನಿರ್ಣಯ ಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯ ಅಂತಾರೆ, ಯಾರಿವರು ವ್ಯಾಧ ಅಂದರೆ, ವ್ಯಾಧ ಪಾದಪ್ರಹಾರ ದೋಷೇಣ ತಂ ಭೃಗುಂ ವ್ಯಾಧತಾಂ ಗತಂ. ಪಾದಪ್ರಹಾರ ದೋಷದಿಂದ ವ್ಯಾಧರಾಗಿದ್ದರು, ಇಷ್ಟೆಲ್ಲರಿಗೂ ಗೊತ್ತಿದೆ. ಶ್ರೀಮದಾಚಾರ್ಯ ಅಂತಾರೆ, ಪಶ್ಚಾತ್ತಾಪೇನ ಭಕ್ತ್ಯಾಚ ಸುಪ್ರೀತಃ ತಚ್ಛರೀರಿಣಂ ಸ್ವಾಜ್ಞಾ ಪ್ರಾಪ್ತ ವಿಮಾನೇನ. ಭಾಳ ಚೆನ್ನಾಗಿ ಅಂತಾರೆ. ಏನ ಎದೆಗೆ ಒದ್ರಲ್ಲ, ಒದ್ದ ಮೇಲೆ ಇಷ್ಟೇ ಅಲ್ಲಿ ಕತೆ ಬರುತ್ತೆ, ಬಂದುಬಿಟ್ರು ಕೆಳಗೆ ಸರ್ವೋತ್ತಮ ಅಂತ ಮಾಡಿಬಿಟ್ರು, ಮುಗಿದೋಯ್ತು. ಶ್ರೀಮದಾಚಾರ್ಯ ಅದ್ರ ಮುಂದೆ ಹೇಳ್ತಾರೆ, ಒದ್ದ ಮೇಲೆ ಅವರಿಗೆ ಪಶ್ಚಾತ್ತಾಪೇನ, ಅಯ್ಯೋ ನಾನು ದೇವರಿಗೆ ಒದೆಯಬಾರ್ದಾಗಿತ್ತು, ದೇವರಿಗೆ ಒದಿತಾರೆ ಏನ್ರಿ ಯಾರನ್ನ, ಎಷ್ಟು ತಪ್ಪು ಮಾಡಿದೆ ಎನ್ನುವ ಪಶ್ಚಾತ್ತಾಪವಾಯಿತು. ಮತ್ತು ಭಕ್ತಿಯಿಂದ ದೇವರ ಸೇವೆಯನ್ನು ಜಪಾದಿಗಳನ್ನು ಮಾಡ್ತಾ ಇದ್ದರು. ಅಂದಮೇಲೆ ಒಂದು ಪಶ್ಚಾತ್ತಾಪ, ಇನ್ನೊಂದು ಭಕ್ತಿ. ಇದು ಎರಡರಿಂದ ಸುಪ್ರೀತನಾದ ದೇವರು ಏನು ಮಾಡಿದ, ಆಯಿತು ನೀನು ಮಾಡಿದ ಎಲ್ಲ ತಪ್ಪುಗಳು ಪಾಪಗಳು ನಾಶವಾಗಿದೆ ಅಂತ ಹೇಳಿ ಸ್ವಾಜ್ಞಾ ಪ್ರಾಪ್ತ ಮತ್ತು ದೇವತೆಗಳಿಗೆ ಹೇಳಿ ವಿಮಾನವನ್ನು ಕರೆಸಿ ಆ ವಿಮಾನದಲ್ಲಿ ಕೂಡಿಸಿ ದಿವಂ ನಿನ್ನೆ ಆ ಭೃಗು ಋಷಿಗಳನ್ನು ವ್ಯಾಧರನ್ನು ಉತ್ತಮ ಲೋಕಕ್ಕೆ ಕೊಟ್ಟು ಕಳಿಸಿದ. ಇದು ಒಂದು. ಅಂದಮೇಲೆ ಏನು ನಿರ್ಣಯ ಹೇಳಿದರು ಶ್ರೀಮದಾಚಾರ್ಯರು, ನಾವು ಏನಾದರೂ ತಪ್ಪುಗಳನ್ನು ಮಾಡಿದರೆ ಮೊದಲಿಗೆ ಪಶ್ಚಾತ್ತಾಪವಾಗಬೇಕು. ಅದಾದ ಮೇಲೆ ಅದರ ಜೊತೆಗೆ ಭಕ್ತಿಯಿಂದ ಮತ್ತೆ ಅಂಥ ತಪ್ಪು ಮಾಡದೆ ದೇವರನ್ನು ಸ್ಮರಿಸಬೇಕು.
ಆಗ ದೇವರು ನಾವು ಮಾಡಿದ ತಪ್ಪುಗಳನ್ನು ಮನ್ನಿಸಿ ಉತ್ತಮವಾದ ಲೋಕ ಕೊಡ್ತಾನೆ. ನಾವು ಹೀಗೆ ಮಾಡೋದಿಲ್ಲ, ಭಕ್ತಿ ಮಾಡ್ಬೋದೇನೋ, ಪಶ್ಚಾತ್ತಾಪ ಅಂತೂ ಪಡೋದೇ ಇಲ್ಲ. ನಾವು ಯಾರು ಇಲ್ಲರಿ ನಾವು ಸರಿ ಮಾಡೀವಿ ಆಚಾರ್ಯ, ಆ ಟೈಮಿಗೆ ಹಾಗೆ ಮಾಡಬೇಕಾಗಿತ್ತದು, ಏನು ಮಾಡೋದು ಮತ್ತೆ ನಾವು ಸರಿ ಮಾಡೀವಿ ಅಂತೀವೇ ಹೊರತು ಪಶ್ಚಾತ್ತಾಪ ಆಗೋದಿಲ್ಲ. ಪಶ್ಚಾತ್ತಾಪ ಶಬ್ದಕ್ಕೆ ಅರ್ಥ ಪಶ್ಚಾತ್ ತಾಪ, ಕರ್ಮ ಮಾಡಿದ ಮೇಲೆ ದುಃಖವನ್ನು ಪಡರಿ ಅನ್ನೋದೇ ಪಶ್ಚಾತ್ತಾಪ. ನಾವು ಪಶ್ಚಾತ್ತಾಪ ಪಡೋದೇ ಇಲ್ಲ ಹೊರತು ನಾನು ಮಾಡಿದ ಸರಿ ಇದೆ ಎನ್ನುವ ಅಹಂಕಾರದಿಂದಲೇ ಮುಂದಿನ ಕಾರ್ಯಗಳನ್ನು ಮಾಡ್ತೀನಿ ಅನ್ನೋದಕ್ಕೆ ನನ್ನ ಪಾಪ ಹೋಗಲ್ಲ. ಇದು ಒಂದು. ಮುಂದೆ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಇನ್ನೊಂದು ನಿರ್ಣಯ ಕೊಡ್ತಾರೆ. ನೀಚಾಂ ಯೋನಿಂ ನೀಚ ನೀಚ ಕರ್ಮಾಪ್ತಂ ನೀಚ ಕರ್ಮತಃ ಅದೃಷ್ಟತ್ವಾತ್ತು ಮನಸ್ಸೋ ಭಕ್ತಿ ಲೋಪೋ ನ ಚಾಪ್ಯಪು. ಭಾಳ ಅದ್ಭುತವಾದ ಏನ್ರಿ, ದೇವರು ಎದೆಗೆ ಒದೆಯೋದು ಅಂದ್ರೆ ಏನ್ರಿ, ಎಷ್ಟು ದೊಡ್ಡ ಪಾಪ. ಎದುರಿಗಿದ್ದ ಅಪ್ಪಮ್ಮನಿಗೆ ಹೊಡಿಬಾರ್ದು ಅಂತಾರೆ, ನರಕಾದಿ ಅನರ್ಥ ಅಂತಾರೆ. ಅಂಥದ್ದು ಜಗದೊಡೆಯನ ಎದೆಗೆ ಒದ್ದು ಬಂದ್ರಲ್ಲ ಇವರು, ಅದೇನು ಕ್ಷಮಿಸುವಂತಹ ದೋಷ ಏನ್ರಿ, ಅಂದಂಥ ಮನಸ್ಸಿಗೆ ಹಾಕಬೇಕಾಗಿತ್ತು ಅವ್ರನ್ನ ಅಂತಂದರೆ ಶ್ರೀಮದಾಚಾರ್ಯ ಅಂತಾರೆ, ಯದ್ಯಪಿ ನೀಚ ಕರ್ಮ ಸರಿ, ಆದರೆ ಅದುಷ್ಟತ್ವಾತ್ತು ಮನಸಃ. ಬಹಳ ಮುಖ್ಯವಾದ ನಿರ್ಣಯ. ಶಬ್ದ ಏನು? ಅದುಷ್ಟತ್ವಾತ್ತು ಮನಸಃ. ಒದ್ರು ನಿಜ ಇಲ್ಲಂದಿಲ್ಲ, ನೀಚ ಕರ್ಮವೇ ನಿಜ. ಆದರೆ ಇಲ್ಲಿ ಕೃಷ್ಣನಿಗೆ ಬಾಣ ಬಿಟ್ಟರು ಅದು ನೀಚ ಕರ್ಮನೇ ನಿಜ. ಆದರೆ ಮನಸಃ ಅದುಷ್ಟತ್ವ, ಮನಸ್ಸಿನಲ್ಲಿ ಯಾವ ದುಷ್ಟ ಭಾವನೆ ಇರಲಿಲ್ಲ. ನೀವು ಕೂತೀರಿ, ಯಾರೋ ಒಬ್ಬರು ಬಂದರು, ಹೀಗೆ ಬರ್ತಾ ಇರುವಾಗ ಅವ್ರ ಕಾಲು ನಿಮಗೆ ಬಡಿತು. ಬಡ್ದಾಗ ನಾನು ಕೂತು ಕಾಣಿಸಂಗಿಲ್ಲ, ನನಗೆ ಹೋಗಿದ್ದೆ ಕಾಲು ಮುರಿಲಿ ನಿಂದ ಅಂತಂದ್ರೆ ಕಾಲು ಮುರಿಯಲ್ಲ. ಯಾಕೆ? ಅದುಷ್ಟತ್ವಾತ್ತು ಮನಸಃ. ಮಾಡಬೇಕೆಂಬ ಇಂಟೆನ್ಷನ್ ಏನಂತೀರಿ ನಾವೆಲ್ಲ ಇಂಗ್ಲೀಷ್ ಒಳಗೆ, ಅಂದಮೇಲೆ ಕೆಟ್ಟದ್ದನ್ನು ಮಾಡಲೇಬೇಕೆಂಬ ಉದ್ದೇಶದಿಂದ ಮಾಡಿದ್ದಲ್ಲ. ಮನಸ್ಸಿನಲ್ಲಿ ದೇವರನ್ನು ಏನಾದರೂ ಮಾಡಿ ಹೀಯಾಳಿಸಬೇಕು, ಅವನನ್ನು ಇಲ್ಲದೇ ಇದ್ದಂತೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಿದ್ದಲ್ಲ ಹೊರತು ಏನೋ ಕಾಮಕ್ರೋಧಾದಿಗಳು ಎಲ್ಲರಿಗಿದೆ. ಆ ಕಾಮಕ್ರೋಧದಿಂದ ಏನೋ ದೇವರಿಗೆ ನೀಚವಾದ ಕರ್ಮವನ್ನು ಮಾಡಿದರೂ ಬಿಟ್ಟರೆ ಮನಸ್ಸಿನಲ್ಲಿ ಯಾವ ದೋಷ ಇಲ್ಲದೇ ಇದ್ದದ್ದರಿಂದ ಏನಾಯಿತು? ಭಕ್ತಿ ಲೋಪ ನಚಾಪ್ಯಭೂತ. ಅವರಿಗೆ ಎಷ್ಟು ಭಕ್ತಿ ಇತ್ತೋ ಭೃಗು ಋಷಿಗಳಾದಾಗ ಅಷ್ಟೇ ಭಕ್ತಿ ವ್ಯಾಧರಾದಾಗಲೂ ಇತ್ತು. ಭಾಳ ಮುಖ್ಯವಾದದ್ದು. ಅಷ್ಟೇ ಭಕ್ತಿ ಭೃಗು ಋಷಿಗಳಾದಾಗ ಎಷ್ಟು ಭಕ್ತಿ ಮಾಡ್ತಿದ್ರು ದೇವರಲ್ಲಿ, ಅಷ್ಟೇ ಭಕ್ತಿಯನ್ನು ವ್ಯಾಧರಾದಾಗೂ ಮಾಡ್ತಿದ್ರಂತೆ. ಯಾಕೆ? ಮನಸ್ಸು ದುಷ್ಟವಾಗಿ ಇರಲಿಲ್ಲ. ಆದ್ದರಿಂದ ಎಷ್ಟು ಚೆನ್ನಾಗಿದೆ. ಅಂದಮೇಲೆ ನಾವು ಇಂಥ ಸಾವಿರಾರು ತಪ್ಪುಗಳನ್ನು ದಿನ ಮಾಡ್ತೀವಿ. ಏನಾಗಲಿ ಅನಿವಾರ್ಯವಾಗಿ ತಪ್ಪು ಅಂತ ಹಾಗೆ ಆಗತ್ತೆ, ಅದರೊಳಗೆ ಪ್ರಶ್ನೆನೇ ಇಲ್ಲ. ಆದರೆ ಅನಿವಾರ್ಯವಾಗಿ ತಪ್ಪುಗಳಾದರೂ ನಾವು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಎನ್ನುವುದಾದರೆ ದೇವರು ನಮ್ಮ ತಪ್ಪುಗಳನ್ನು ಮನ್ನಿಸಿ ನಮಗೆ ಉತ್ತಮವಾದ ಅನುಗ್ರಹವನ್ನು ಮಾಡ್ತಾನೆ. ನಮ್ಮ ಭಕ್ತಿ ಜ್ಞಾನ ಎಷ್ಟಿದೆ ಅದು ಹಾಗೆ ಉಳಿಯುವಂತೆ ಮಾಡ್ತಾನೆ ಎನ್ನುವ ಸಂದೇಶವನ್ನು ಶ್ರೀಮದಾಚಾರ್ಯ ನಮಗಿಲ್ಲಿ ಭೃಗು ಋಷಿಗಳ ನಿರ್ಣಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇದು ಒಂದು. ಇನ್ನು ಮತ್ತೊಂದು, ನಾವೆಲ್ಲ ಕಥೆ ಕೇಳಿವಿ. ಕೃಷ್ಣ ದ್ವಾರಕಾದಲ್ಲಿ ಇದ್ದ ಎಲ್ಲ ಯಾದವರನ್ನು ಪ್ರಭಾಸಕ್ಕೆ ಕರೆದುಕೊಂಡು ಬಂದು ಮತ್ತೆ ಮರಣವಾಗುವಂತೆ ಮಾಡಿದ. ಹಿಂಗ್ಯಾಕಿದು? ಅಲ್ರಿ, ಮರಣವಾಗುವಾಗ ಕ್ಷೇತ್ರದಲ್ಲಿ ಮರಣವಾಗಬೇಕು ಅಂತ ಹೇಳ್ತಾರೆ. ಅಂದಮೇಲೆ ದ್ವಾರಕ ಎಷ್ಟು ದೊಡ್ಡ ಕ್ಷೇತ್ರ ನೋಡ್ರಿ, ಗಮನಿಸ್ರಿ ಎಲ್ಲರೂ. ನೀವೆಲ್ಲ ಕೇಳಿರ್ತೀರಿ ಪ್ರಸಿದ್ಧ ಶ್ಲೋಕ, ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ. ದ್ವಾರಕಾದ ಪ್ರವಾಸ ಇಲ್ಲೇ ಇಲ್ಲ. ಎಲ್ಲದೇನ? ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಅಂತದ ಹೊರತು ಇಲ್ಲಿ ಮಧ್ಯದೊಳಗೆ ಎಲ್ಲಿ ಪ್ರವಾಸ ಬರಲೇ ಇಲ್ಲ. ಅಲ್ರಿ, ನಾವು ದಿನ ಈ ಶ್ಲೋಕ ಹೇಳಿ ಇಂಥ ಕ್ಷೇತ್ರಗಳಲ್ಲಿ ಮರಣ ಮಾಡಿದ್ರೆ ಉತ್ತಮ ಅಂತ ತಿಳ್ಕೊಂಡು ಒದ್ದಾಡ್ಲಿಗತ್ತೀವಿ. ಅಂಥದ್ದು ಕೃಷ್ಣ ಏನೋ ಇದ್ದ ದ್ವಾರಕ ಬಿಟ್ಟು
ಹೆಸರೇ ಇಲ್ಲದೆ ಇರುವ ಪ್ರಭಾಸ ಕರ್ಕೊಂಡು ಬಂದಲ್ಲ, ಯಾಕೆ ಹಿಂಗೆ ಮಾಡಿದ? ಏನು ಯಾದವರ ಮೇಲೆ ಇವರು ಒಳ್ಳೆಯ ಲೋಕಕ್ಕೆ ಹೋಗಬಾರ್ದು, ನನಗಿಂತ ಉತ್ತಮರಾಗಬಾರ್ದು, ಹಿಂಗೇನಾದರೂ ಒಂದು ಜಲ್ಸಿ ಏನಾದರೂ ದೇವರಿಗಿತ್ತ ಅಂತ ಅನಿಸುತ್ತೆ. ಶ್ರೀಮದಾಚಾರ್ಯ ಒಂದು ನಿರ್ಣಯ ಕೊಟ್ಟಿದ್ದಾರೆ. ಎಷ್ಟು ನಮಗನ್ಸುತ್ತೆ ಏನಿದು ಸಣ್ಣ ಸಣ್ಣದು ಅಂತ, ಎಷ್ಟು ಒಳ್ಳೊಳ್ಳೆಯ ಮಾತುಗಳನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಶ್ರೀಮದಾಚಾರ್ಯ ಒಂದು ನಿರ್ಣಯ ಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯ ಅಂತಾರೆ, ಪುಣ್ಯಕ್ಷೇತ್ರೇಪಿ ನಮೃತಿ ಸ್ವಗೃಹೇ ತ್ವತಿಧರ್ಮದ ಗತ್ವೈವ ಅಲ್ಪಮಪಿ ಕ್ಷೇತ್ರಂ ಸ್ಯಾನ್ ಮಹತ್ಫಲಮಿತ್ಯಜಃ ಪ್ರಕಾಶಯಿತುಮೇವೈತಾನ್ ಪ್ರಭಾಸಾಯ ಕುಟಸ್ಥಲ ನೀತ್ವ ದಾನಾನಿ ಸದ್ಧರ್ಮಾನ್. ಶ್ರೀಮದಾಚಾರ್ಯ ಒಂದು ನಿರ್ಣಯ ಕೊಡ್ತಾರೆ. ನಿಜ, ಕ್ಷೇತ್ರದಲ್ಲೇ ಮರಣ ಆಗಬೇಕು. ದ್ವಾರಕಾ ಅತ್ಯಂತ ಉತ್ತಮ ಕ್ಷೇತ್ರ. ಆದರೆ ಅದು ಪುಣ್ಯಕ್ಷೇತ್ರವೇ ಆಗಿದ್ದರೂ ಕೂಡ ಅದು ಸ್ವಗೃಹ, ಅವರ ಊರದು, ಅವರ ಮನೆ ಅಲ್ಲಿದೆ ದ್ವಾರಕಾದಲ್ಲಿ, ಅವರ ಊರದು ಅಂದಮೇಲೆ ಅದು ಪುಣ್ಯಕ್ಷೇತ್ರವೇ ಆಗಿದ್ದರೂ ಅದು ಅವರ ಊರಾದದ್ದರಿಂದ, ಅವರ ಸ್ವಕ್ಷೇತ್ರ ಸ್ವಗೃಹ ಆದದ್ದರಿಂದ ಅಲ್ಲಿ ಮರಣವಾದರೆ ಅವರಿಗೆ ಉತ್ತಮವಾದ ಪುಣ್ಯ ಇಲ್ಲ, ಮರಣ ಅಲ್ಲ. ನೋಡ್ರಿ, ಅಂದಮೇಲೆ ಏನಾಗಬೇಕು? ಅಲ್ರಿ ಪ್ರವಾಸಕ್ಕೆ ಯಾಕೆ ಕರ್ಕೊಂಡು ಹೋದ್ರು? ಇನ್ನೊಂದು ಯಾವುದಾದ್ರೂ ಉತ್ತಮ ಕ್ಷೇತ್ರಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ, ಇಲ್ಲ ಗತ್ವೈವ ಅಲ್ಪಮಪಿ ಕ್ಷೇತ್ರಂ ಸ್ಯಾನ್ ಮಹತ್ಫಲಂ ಅಂದಮೇಲೆ ನನ್ನ ಊರೇ ಕ್ಷೇತ್ರವಾಗಿದ್ದರೂ ಕೂಡ ನಾನು ಅಲ್ಲೇ ಮರಣವನ್ನು ಹೊಂದಿದರೆ ಕ್ಷೇತ್ರದಲ್ಲಿ ಮರಣ ಹೊಂದಿದ ಪುಣ್ಯ ಬರೋದಿಲ್ಲ. ಕ್ಷೇತ್ರದಲ್ಲಿ ಮರಣ ಹೊಂದಿದ ಪುಣ್ಯ ಬರಬೇಕಾದ್ರೆ ಪಕ್ಕದಲ್ಲಿ ಯಾವುದಾದ್ರೂ ಸಣ್ಣ ಕ್ಷೇತ್ರ ಅಂತಿದ್ರೂ ಸಾಕು, ಅಲ್ಲಿ ಹೋಗಿ ಮರಣ ಹೊಂದಿದರೆ ದೊಡ್ಡ ಕ್ಷೇತ್ರ, ನನ್ನೂರು ದೊಡ್ಡ ಕ್ಷೇತ್ರ, ಅಲ್ಲಿ ಮರಣ ಹೊಂದಿದ್ರೆ ಏನೊಂದು ಪುಣ್ಯವೋ ಅದಕ್ಕಿಂತಲೂ ಅನಂತವಾದ ಪುಣ್ಯ ಸಣ್ಣದೇ ಕ್ಷೇತ್ರವಾಗಿದ್ದರೂ ಅಲ್ಲಿ ಹೋಗಿ ಮರಣವಾದರೆ ಸಿಗುತ್ತದೆ. ಆಮೇಲೆ ನಾವು ಏನು ಮಾಡೋದು? ಅನಿವಾರ್ಯ ಯಾವ ಕ್ಷೇತ್ರಕ್ಕೆ ಹೋಗೋದು? ಇದು ಇಲ್ಲಿ ಬಿಟ್ಟು ಇನ್ನೆಲ್ಲ ಹೋಗಿ ನಾವು ಸಾಯ್ಲಿಕ್ಕೆ ಆಗ್ತದಲ್ಲೇನು? ಹೀಗಾಗಿ ನಮ್ಮ ಕನಿಷ್ಠ ನಮ್ಮ ಅಸ್ಥಿಗಳನ್ನಾದರೂ ನದಿಯಲ್ಲಿ ಸೇರಿಸುವ ಪದ್ಧತಿ ಸರಿ. ಅಂತೂ ಏನು ಹೇಳ್ತಾರೆ ಶ್ರೀಮದಾಚಾರ್ಯರು? ಅಂದಮೇಲೆ ದೇವರಿಗೆ ಯಾದವರ ಮೇಲೆ ಏನು ದ್ವೇಷ ಇಲ್ಲ, ಅವರಿಗೆ ಉತ್ತಮ ಗತಿ ಆಗಬಾರ್ದು ಎನ್ನುವ ಯಾವ ಉದ್ದೇಶ ಇಲ್ಲ. ಉತ್ತಮವಾದ ಗತಿ ಆಗಬೇಕು ಎನ್ನುವ ಉದ್ದೇಶವೇ ಇದೆ. ನಮಗೆಲ್ಲ ಒಂದು ನೀತಿಯನ್ನು ತೋರಿಸ್ಬೇಕಾಗಿದೆ. ಏನಂತ? ನೋಡಪ್ಪ, ದೊಡ್ಡ ಕ್ಷೇತ್ರವೇ ಆಗಿದ್ರೂ ಕೂಡ ಅದು ನಿನ್ನ ಊರು, ನಿನ್ನ ಮನೆ ಅಂತ ಆಗಿದ್ದರೆ ಅಲ್ಲಿ ನೀನು ಮರಣವನ್ನು ಹೊಂದಿದರೆ ನಿನಗೆ ಉತ್ತಮವಾದ ಗತಿ ಆಗಲ್ಲ, ಕ್ಷೇತ್ರ ಮರಣದ ಪುಣ್ಯ ಬರೋದಿಲ್ಲ. ಹಾಗಾಗಿ ನೀ ಏನು ಮಾಡು? ಪಕ್ಕದಲ್ಲಿ ಇರುವ ಸಣ್ಣದೇ ಅನಿಸುವ ಕ್ಷೇತ್ರವಾದರೂ ಸಾಕು, ಅಲ್ಲಿ ಹೋಗಿ ಮರಣವನ್ನು ಹೊಂದು ಕ್ಷೇತ್ರ ಮರಣದ ಮಹಾಪುಣ್ಯ ನಿಮಗೆ ಬರುತ್ತದೆ ಅಂತ ನಮಗೆಲ್ಲ ಪ್ರಕಾಶಯಿತುಮೇವ ಏತಾನ್, ನಮಗೆಲ್ಲ ತಿಳಿಸುವುದಕ್ಕಾಗಿ ದೇವರು ದ್ವಾರಕಾ ಬಿಡಿಸಿ ಪ್ರಭಾಸಕ್ಕೆ ಕರೆದುಕೊಂಡು ಬಂದ ಎನ್ನುವ ನಿರ್ಣಯವನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಒಂದು ನಿರ್ಣಯ. ಇನ್ನು ಮತ್ತೊಂದನ್ನು ನಾವು ನೋಡೋದಾದರೆ, ಮುಂದೆ ಮತ್ತೊಂದು ಮುಖ್ಯವಾದದ್ದು, ಧರ್ಮರಾಜಾದಿಗಳೆಲ್ಲ ಮೇಲೆ ಹೋಗ್ತಾರೆ. ತಮ್ಮ ತಮ್ಮ ಮತ್ತು ದೇಹಗಳನ್ನು ಇಲ್ಲೇ ಬಿಟ್ಟು ತಾವೆಲ್ಲ ಮೇಲೆ ಹೋದಾಗ ಅಲ್ಲಿ ಧರ್ಮರಾಜ ನೋಡ್ತಾನೆ, ಒಳ್ಳೆ ಸ್ವರ್ಗದಲ್ಲಿ ಧರ್ಮರಾಜ ಕೂತಿದ್ದಾನೆ. ಆ ಧರ್ಮರಾಜ ಎಂಟರಾದ ಹಿಂಗೆ ಒಳಗಡೆ ಬಂದ ಕೂಡಲೇ ನೋಡ್ತಾನೆ, ಅಲ್ಲೆಲ್ಲ ದುರ್ಯೋಧನ ಕೂತಿದ್ದಾನೆ, ದುಶಾಸನ ಎಲ್ಲರೂ ಕೂತಿದ್ದಾರೆ. ಇವಾಗ ನನಗೆ ಇವರೆಲ್ಲ ಬೇಡ, ನಮ್ಮವ್ರು ಎಲ್ಲಿದ್ದಾರೆ ಅಲ್ಲಿ ಕರ್ಕೊಂಡು ನೋಡ್ರಿ ಅಂತಂದ. ಸರಿ ಆಯಿತು ಅಂತ ಹೇಳಿ ಧರ್ಮರಾಜನನ್ನು ಕರ್ಕೊಂಡು ಬರ್ತಾರೆ. ಅಲ್ಲೆಲ್ಲ ತದ್ದುರ್ಗಂಧ ಸಹೋ ನೃಪ, ಅಲ್ಲೆಲ್ಲ ಭಾಳ ದುರ್ಗಂಧ ಇತ್ತು, ನರಕದಲ್ಲಿದ್ದಾರೆ ಅಂತ ಹೇಳಿದರು. ಸರಿ, ಹಂಗಿದ್ರೆ ನಮ್ಮವ್ರು ಎಲ್ಲಿದ್ದಾರೆ, ನನ್ನಲ್ಲೇ ಕರ್ಕೊಂಡು ಹೋಗ್ರಿ ಅಂದದ್ದಕ್ಕೆ ನರಕಕ್ಕೆ ಕರ್ಕೊಂಡು ಬಂದರು. ಆ ದುರ್ಗಂಧವನ್ನು ಸಹನೆ ಮಾಡಲಿಕ್ಕಾಗದೆ ಧರ್ಮರಾಜ ತಿರುಗಿ ಹೊಂಟಿದ್ದ. ಇವರೆಲ್ಲ ಒದರ್ತಾರೆ, ಎಲ್ಲಿ ಹೋಗ್ತೀವಿ ಇರುಪ ಪುಣ್ಯಾತ್ಮ, ನೀನು ಬಂದದ್ದಕ್ಕೆ ನಮಗೆಲ್ಲ ಆರಾಮಾಗಿದೆ, ನೀನು ಇಲ್ಲೇ ಇರು ಅಂದಾಗ ಧರ್ಮರಾಜ ಕೇಳಿದ, ನೀವ್ಯಾರು? ನಾನು ಭೀಮ, ಅರ್ಜುನ, ನಾನು ಭೀಮ, ನಾನು ಅರ್ಜುನ, ನಾನು ಕರ್ಣ ಅವರೆಲ್ಲ ಹೇಳಿದರು. ಸರಿ, ಹಾಗಾದರೆ ನಾನು ಇಲ್ಲೇ ಇರ್ತೀನಿ ಅಂದಾಗ ಆಗಿಂದಾಗೆ ಮತ್ತೆ ಅಲ್ಲಿ ಉತ್ತಮವಾದ ಬೆಳಕು ಬಂತು, ಎಲ್ಲ ದುರ್ಗಂಧ ದೂರವಾಯಿತು, ಅದು ಸ್ವರ್ಗ ಕಾಣಿಸ್ತು, ಎಲ್ಲ ಚೆನ್ನಾಗಿದ್ದರು ಅಂತ ಇಷ್ಟು ಕಥೆ ಮಹಾಭಾರತದಲ್ಲಿ ಬಂದಿದೆ. ಶ್ರೀಮದಾಚಾರ್ಯರು ಇಲ್ಲಿ
ಒಂದು ಮಾತನ್ನು ನಿರ್ಣಯವನ್ನು ನಮಗೆ ತಿಳಿಸ್ತಾರೆ. ಹಾಗಾದರೆ ಧರ್ಮರಾಜನಿಗೆ ನರಕದ ದರ್ಶನ ವಾಸ ಆಯಿತು. ಏನು ನಿಯಮ? ದೇವತೆಗಳಿಗೆ ಎಂದೆಂದಿಗೂ ನರಕವಿಲ್ಲ, ಇದು ನಿಯಮ. ಅಂದಮೇಲೆ ಧರ್ಮರಾಜ ದೇವತೆ, ಆ ಧರ್ಮರಾಜನಾದ ದೇವತೆಗೆ ನರಕದ ದರ್ಶನ ಆಯ್ತಲ್ಲ, ಯಾಕೆ ಅಂತ ಪ್ರಶ್ನೆ. ದುರ್ಯೋಧನಾದಿಗಳು ದೈತ್ಯರು, ಅವರಿಗೆ ಸ್ವರ್ಗವಾಯ್ತಲ್ಲ ಎನ್ನುವ ಪ್ರಶ್ನೆ. ಈ ಎರಡು ಪ್ರಶ್ನೆಗಳು ಮಹಾಭಾರತ ಓದಿದರೆ ಬರ್ತದೆ. ಶ್ರೀಮದಾಚಾರ್ಯರು ಅದಕ್ಕೆ ನಿರ್ಣಯವನ್ನು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಶ್ರೀಮದಾಚಾರ್ಯ ಅಂತಾರೆ, ಏನ್ರಪ್ಪ ಈ ನರಕ ಯಾಕಾಯಿತು, ನರಕದ ದರ್ಶನ ಯಾಕಾಯಿತು ಎಂದರೆ, ಮೊದಲನೇದ್ದು ಇದು ನರಕದ ದರ್ಶನ ಏನು ನಿತ್ಯ ಅಂದರೆ ನರಕ ಅಂತ ಏನಿದೆ, ಆ ನರಕದ ದರ್ಶನ ಇದು ಅಲ್ಲೇ ಅಲ್ಲ, ಕೇವಲ ಈ ವಿಶ್ವಾಮಿತ್ರರು ತ್ರಿಶಂಕುವಿಗೆ ಹೆಂಗೆ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡಿಕೊಟ್ರಲ್ಲ, ಹೇಗೆ ಅದು ಡಾಂಭಿಕ ಸ್ವರ್ಗ ಅಂತಂತೀವಿ, ಹಾಗೆ ಇದು ಒಂದು ಡಾಂಭಿಕ ನರಕ. ಇದಾದರೂ ಯಾಕಾಯಿತು ಎಂದರೆ, ಶ್ರೀಮದಾಚಾರ್ಯ ಅಂತಾರೆ, ಏನು ಎಷ್ಟು ಸೂಕ್ಷ್ಮ, ನಾವು ಎಲ್ಲ ಹೇಗಿರಬೇಕು. ಶ್ರೀಮದಾಚಾರ್ಯ ಅಂತಾರೆ, ಏನಿಲ್ಲ, ಮೃಷಾತೆ ಪ್ರದರ್ಶಿತಂ ದ್ರೋಣ ಕೃತೆ ಮೃಷಾಗಿರಃ ಕೃಚ್ಛ್ರಾದಿದಂತೆ ಕಥಿತಂ ನ ಚಾತಿ ವಿಸ್ತ್ರಂಭ ಆಸೀತ್ ತವ ಕೃಷ್ಣ ವಾಕ್ಯೆ ನ ಹ್ಯಾಜ್ಞಯ ವಾಸುದೇವಸ್ಯ ಕಿಂಚಿತ್ ಪಾಪಂ ಭವೇತ್ ಸರ್ವವಿಧರ್ಮಿಣೋಪಿ. ನರಕದ ದರ್ಶನ ಏನಾಯಿತೋ ಇದು ಡಾಂಭಿಕವಾದ ನರಕದ ದರ್ಶನ ಹೊರತು ನಿಜ ನರಕದ ದರ್ಶನ ಅಲ್ಲ, ಇದು ಒಂದು. ಅದಾದರೂ ಯಾಕಾಯಿತು ಎಂದರೆ, ಶ್ರೀಮದಾಚಾರ್ಯ ಅಂತಾರೆ, ಇಂದ್ರದೇವರು ಬಂದು ಹೇಳ್ತಾರಂತೆ ಧರ್ಮರಾಜನಿಗೆ, ನೋಡಪ್ಪ ಧರ್ಮರಾಜ, ಯಾಕಾಯಿತು ನಿನಗೆ ಈ ಡಾಂಭಿಕ ನರಕ ದರ್ಶನ, ನಿನಗೇನು ಅನಿಸುತ್ತೆ? ಧರ್ಮರಾಜ ಅಂದ, ಅಲ್ರಿ ಸ್ವಾಮಿ, ದ್ರೋಣಾದಿಗಳನ್ನೆಲ್ಲ ನಾನು ಅಶ್ವತ್ಥಾಮೋ ಹತಃ ಕುಂಜರಹ ಅಂತಂದು ಮೋಸ ಮಾಡಿ ದ್ರೋಣಾದಿಗಳನ್ನು ಕೊಂದಿವಿ ಅನ್ನೋದಕ್ಕಾಗ್ಯದೇನೋ ಅಂತಂತಾನೆ ಧರ್ಮರಾಜ. ಶ್ರೀಮದಾಚಾರ್ಯ ಅಂತಾರೆ, ಇಲ್ಲ ಮಾರಾಯ, ಅದಕ್ಕಾಗಿಲ್ಲ. ಹಾಗಾದರೆ ಎದಕ್ಕಾಯಿತು? ದೇವರು ನೋಡಪ್ಪ, ನೀ ಹೇಳು ಅಶ್ವತ್ಥಾಮೋ ಹತಃ ಅಂತ ಹೇಳು ಅಂತಂದ್ರು, ದೇವರ ಮಾತಿನ ಮೇಲೆ ವಿಶ್ವಾಸವನ್ನು ಪಡಲಿಲ್ಲಲ್ಲ, ದೇವರು ಹೇಳಿದ್ದನ್ನು ನಂಬಲಿಲ್ಲಲ್ಲ ಅನ್ನೋದಕ್ಕೆ ನಿಂಗೆ ನರಕದ ದರ್ಶನ ಆಗಿದೆ. ಕೃಚ್ಛ್ರಾದಿದಂತೆ ಕಥಿತಂ, ಕೃಚ್ಛ್ರಾತ್ ಕಥಿತಂ. ಇವು ಫೋರ್ಸ್ ಮಾಡ್ಲಿಕ್ಕತ್ತಾನ ಮಾರಾಯ, ಏನು ಮಾಡಲಿಪ್ಪ, ಆಯ್ತು ಹೇಳ್ತೀನಿ ಬಿಡೋ ಕೃಷ್ಣ, ನಿನ್ನ ಮನಸ್ಸಿಗೆ ಸಮಾಧಾನ ಆಗಲಿ, ಅಶ್ವತ್ಥಾಮೋ ಹತಃ ಕುಂಜರಃ ಅಂತ ಕೃಚ್ಛ್ರಾತ್ ಕಥಿತಂ, ಕಷ್ಟಪಟ್ಟು ನೀನು ಕೊನೆಗೆ ಹೇಳಿದೆಯೇ ಹೊರತು ನ ಅತಿವಿಶ್ರಂಭ ಆಸೀನ್, ದೇವರು ಹೇಳ್ಯಾನ ಅಂದ ಬಿಡೋದು ಅಟ್ಟೆ, ಏನಾಗ್ತಾವ ನೋಡ್ಕೋತಾನ ಬಿಡ, ನಮಗೆ ಯಾಕೆ ಅಂತ ದೇವರ ಮಾತಿನ ಮೇಲೆ ವಿಶ್ವಾಸ ಮಾಡಲಿಲ್ಲಲ್ಲ, ಅದಕ್ಕೆ ನಿನಗೆ ನರಕದ ದರ್ಶನ ಆಗಿದೆ. ಅರ್ಥ ಆಗ್ತಾ ಇದ್ದೇನೆ ಎಲ್ಲರಿಗೆ? ಹಾಗಾದರೆ ಏನಂತ ಅರ್ಥ? ಶ್ರೀಮದಾಚಾರ್ಯ ಒಂದು ಲೈನ್ ಬರೀತಾರೆ, ನಹಿ ಆಜ್ಞೆಯ ವಾಸುದೇವಸ್ಯ ಕಿಂಚಿತ್ ಪಾಪಂ ಭವೇತ್ ಸರ್ವವಿಧರ್ಮಿಣೋಪಿ. ದೇವರ ಆಜ್ಞೆ ಮಾಡಿದರೆ ಸಾಕು, ಅದು ವಿಧರ್ಮವಾಗಿದ್ದರೂ ಅದನ್ನು ಮಾಡಿದರೆ ನಮಗೆ ಪಾಪ ಇಲ್ಲ. ಎಷ್ಟು ಚೆನ್ನಾಗಿದೆ ಶ್ರೀಮದಾಚಾರ್ಯಗಳೇ. ಅಂದಮೇಲೆ ನರಕದ ದರ್ಶನ, ಡಾಂಭಿಕ ನರಕದ ದರ್ಶನ ಯಾಕಾಯಿತು ಧರ್ಮರಾಜನಿಗೆ? ಟಿವಿ ಏನು ಹೇಳುತ್ತೆ? ದ್ರೋಣಾದಿಗಳನ್ನು ಸಂಹಾರ ಮಾಡಿದ್ದಕ್ಕಾಗಿ, ಮೋಸದಿಂದ ಸಂಹಾರ ಮಾಡಿದ್ದಕ್ಕಾಗಿ ನರಕದ ದರ್ಶನ. ಶ್ರೀಮದಾಚಾರ್ಯ ಅಂತಾರೆ, ಇಲ್ಲ ಮಾರಾಯ, ಮೋಸದಿಂದ ಕೊಂದೇ ಇಲ್ಲ, ಧರ್ಮದಿಂದಲೇ ಎಲ್ಲರೂ ಸತ್ತದ್ದು. ಹಾಗಾದರೆ ಯಾಕಾಯಿತು ನರಕದ ದರ್ಶನ? ದೇವರ ಮಾತಿನ ಮೇಲೆ ವಿಶ್ವಾಸ ಇಲ್ಲದೇ ಇರುವುದೇ ನರಕದ ದರ್ಶನಕ್ಕೆ ಕಾರಣ, ಹೊರತು ದ್ರೋಣಾದಿಗಳನ್ನು ಮೋಸ ಮಾಡಿ ಕೊಂದದ್ದಕ್ಕೆ ಅಲ್ಲ. ಅಂದಮೇಲೆ ಏನಂತಾಯಿತು? ಏನು ತಿಳ್ಕೊಳ್ಬೇಕು ನಾವು ಇದರಿಂದ? ಯಾರೇ ಜ್ಞಾನಿಗಳು, ಗುರುಗಳು, ಹಿರಿಯರು, ಸಾತ್ವಿಕರು, ಅವರು ನಮಗೇನಾದರೂ ಹೇಳಿದಾಗ ಅದು ಯದ್ಯಪಿ ಮೇಲೆ ನೋಡಲಿಕ್ಕೆ ಅದು ತಪ್ಪು, ಧರ್ಮವಲ್ಲ ಅಂತ ಅನಿಸಿದರೂ ಕೂಡ ಅವ್ರು ಹೇಳಾರ ನಾವು ಮಾಡಬೇಕು ಅಷ್ಟೆ.
ಅದರಿಂದ ನಮಗೆ ಯಾವ ಪಾಪಗಳೂ ಬರುವುದಿಲ್ಲ ಎನ್ನುವ ವಿಶ್ವಾಸ ನಿಮಗೆ ಬರಲಿ, ಹೀಗೆ ನೀವು ಮುಂದುವರಿರಿ ಎನ್ನುವ ನಿರ್ಣಯವನ್ನು ಶ್ರೀಮದಾಚಾರ್ಯ ನಮಗೆ ತಿಳಿಸಿಕೊಡ್ತಾರೆ. ಇದು ಧರ್ಮರಾಜನಿಗೆ ನರಕದ ದರ್ಶನವಾದದ್ದಕ್ಕೆ ನಿರ್ಣಯ. ಇನ್ನು ದುರ್ಯೋಧನಾದಿಗಳಿಗೆ ಸ್ವರ್ಗದ ಮತ್ತು ಸುಖ ಆಯ್ತಲ್ಲ ಒಂದೆರಡು ಕ್ಷಣದವರೆಗೆ. ಅದ್ಯಾಕ ಅಂದರೆ ಶ್ರೀಮದಾಚಾರ್ಯ ಅಂತಾರೆ, ಅವನೇನು ಮತ್ತೆ ಇಲ್ಲಿ ಕೆರೆ ಬಾವಿ ಇವುಗಳನ್ನು ಕಟ್ಟಿಸೋದು, ಜನರಿಗೆಲ್ಲ ಪಾಂಡವರು ಬರೋದ್ರೊಳಗೆ ನಾನು ಜನರನ್ನೆಲ್ಲ ನನ್ನ ಬುಟ್ಟಿಯೊಳಗೆ ಹಾಕ್ಕೊಳ್ಳೋಣ ಅಂತೇನು ಮಾಡಿದ್ದ, ಅದರ ಕಾರಣಕ್ಕಾಗಿ ಸ್ವರ್ಗದ ಡಾಂಬಿಕ ಸ್ವರ್ಗದ ದರ್ಶನವೇ ಹೊರತು ನಿಜ ಸ್ವರ್ಗದ ದರ್ಶನ ದುರ್ಯೋಧನಾದಿಗಳಿಗೆ ಇಲ್ಲ ಎನ್ನುವುದಾಗಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಅಂದಮೇಲೆ ದುರ್ಯೋಧನಾದಿಗಳಿಗೆ ಡಾಂಬಿಕ ಸ್ವರ್ಗ, ಧರ್ಮರಾಜನಿಗೆ ಡಾಂಬಿಕ ನರಕ ದರ್ಶನ. ಯಾಕೆ? ದೇವರ ಮಾತಿನ ಮೇಲೆ ವಿಶ್ವಾಸ ಇಲ್ಲದೇ ಇದ್ದದ್ದಕ್ಕಾಗಿ. ಇದು ಶ್ರೀಮದಾಚಾರ್ಯ ಕೊಟ್ಟ ನಿರ್ಣಯ. ಇನ್ನು ಮತ್ತೊಂದನ್ನು ನಾವು ತಿಳಿಯುವುದಾದರೆ ಬಹಳ ಮುಖ್ಯವಾದದ್ದು ಮತ್ತೊಂದು ಮಾತು. ಹಿಂದೆ ಕೃಷ್ಣ ಪಾಂಡವರೆಲ್ಲ ವನದಲ್ಲಿ ಇರ್ತಾರೆ. ಪಾಂಡವರೆಲ್ಲ ವನದಲ್ಲಿ ಇರುವಾಗ ಕೃಷ್ಣ ಪಾಂಡವರನ್ನು ಭೇಟಿಯಾಗುವುದಕ್ಕಾಗಿ ಬರ್ತಾನೆ. ಮೊಟ್ಟ ಮೊದಲನೇ ಸಲ ಬರ್ತಾನೆ. ಬಂದಾಗ ಎಲ್ಲರೂ ಅಳ್ತಾರೆ, ದ್ರೌಪದಿ ದೇವಿ ಅಳ್ತಾಳೆ, ಎಲ್ಲರೂ ಮಾತಾಡ್ತಾರೆ. ಆ ಎಲ್ಲ ಆದಮೇಲೆ ಕೃಷ್ಣ ದ್ರೌಪದಿ ದೇವಿಗೆ ಹೇಳ್ತಾನೆ, ದ್ರೌಪದಿ ನೋಡು, ಯದೀಹಾಹಂ ಸ್ಥಿತೋ ನೈವ ಭವಿತಾಹಂ ತ್ವಯೋಧಮಂ ಸಾಲ್ವರಾಜಂ ದುರಾತ್ಮಾನಂ ಹತಶ್ಚಾಸವು ಸುಪಾಪಕೃತ. ಏನು ಮಾಡಲಿ ದ್ರೌಪದಿ? ಯದಿ ಇಹ ಅಹಂ ಸ್ಥಿತೋ ನೈವಂ, ನಾನೇನಾದರೂ ಅಲ್ಲಿ ಇದ್ದಿದ್ದರೆ ಹಿಂಗಾಗ್ಲಿಕ್ಕೆ ಬಿಡ್ತಿರಲಿಲ್ಲ. ಏನು ಮಾಡಲಿ? ಅವನು ಸಾಲ್ವ ಬಂದಿದ್ದ ದುಷ್ಟ, ಅವನ ಜೊತೆಗೆ ಯುದ್ಧ ಆಡ್ಲಿಕ್ಕೆ ಹೋಗಿದ್ದೆ, ಏನು ಮಾಡಲಿ? ಇರಲಿ, ಇನ್ಮೇಲೆ ನಾನು ಸರಿ ಮಾಡ್ತೀನಿ, 13 ವರ್ಷ ಆದಮೇಲೆ ನಿಮ್ಗೆ ರಾಜ್ಯ ಕೊಡಿಸುವ ಜವಾಬ್ದಾರಿ ನಂದು ಅಂತ ದೇವರು ಹೇಳಿಬಿಡ್ತಾನೆ. ಇದಿಷ್ಟು ಕಥೆ. ಈ ಕಥೆ ಕೇಳಿ ಏನು ಅನಿಸುತ್ತೆ ಅಂದರೆ, ಹಾಗಾದರೆ ದೇವರಿಗೂ ನಮ್ಮ ಹಂಗೆ ಎಲ್ಲ ದೋಷಗಳದ. ನಾವು ಅಂತೀವಲ್ಲ ಆಚಾರ, ಆ ಟೈಮ್ ಒಳಗೆ ನಾನಿದ್ದರೆ ಹಿಂಗೆ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ನೋಡ್ರಿ, ನಾನು ಇರಲಿಲ್ಲಲ್ರಿ ಅಂತ ನಾವೇ ಹೆಂಗೆ ಅಂತೀವಿ, ಹಂಗೆ ದೇವರು ಅಂದ ನಮಗೂ ದೇವರಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಅನಿಸ್ತದೆ. ಅಜ್ಞಾನಾದಿ ದೋಷಗಳು ದೇವರಿಗಿದೆ ಅಂತ ಅನಿಸುತ್ತೆ. ಇದು ಶ್ರೀಮದಾಚಾರ್ಯ ನಿರ್ಣಯನೇ ಕೇಳೋಣಂತೆ. ಆದರೆ ಈ ನಿರ್ಣಯಕ್ಕಿಂತ ಮಹಾಭಾರತವೇ ಇದನ್ನು ನಮಗೆ ತಿಳಿಸಿಕೊಡುತ್ತೆ. ಇದು ಬೇಕಂತೆ ದೇವರು ಮಾತಾಡಿದ್ದಂತೆ. ಯಾಕೆ? ಅದೇ ಸಮಯದಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಆಗುತ್ತೆ. ಆದರೆ ಅಲ್ಲಿ ದೇವರು ಇರಲಿಲ್ಲ, ಅಲ್ಲಿದ್ದೇನು ದೇವರು ಇಲ್ಲಲ್ಲ. ಆದರೆ ಇವಳು ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ದೇವರನ್ನು ಸ್ತೋತ್ರ ಮಾಡಿದ ಕೂಡಲೇ ಎಲ್ಲೋ ಇದ್ದ ದೇವರು ಸೀರೆ ಕೊಟ್ಟ ಹೊರತು ಇವಳೇನು ದೇವರಿಗೆ ಲೆಟ್ರ್ ಹಾಕಿಯೋ ಫೋನ್ ಮಾಡಿಯೋ ಮೆಸೇಜ್ ಮಾಡಿಯೋ ಸ್ವಾಮಿ ಹಿಂಗೆ ನಡೆದದ ಅಂತೇನು ಹೋಗಿ ಹೇಳಲಿಲ್ಲ. ಅಂದಮೇಲೆ ದೇವರಿಗೆ ವಸ್ತ್ರಾಪಹರಣ ಗೊತ್ತಾಯಿತು, ಆದರೆ ಜೂಜಾಟ ಗೊತ್ತಾಗಲಿಲ್ಲ ಅಂದಮೇಲೆ ಮಹಾಭಾರತವೇ ಏನು ಹೇಳ್ತಾ ಇದೆ? ಗೊತ್ತಿದ್ರೂ ದೇವರು ಸುಮ್ಮನಿದ್ದ ಎನ್ನುವುದನ್ನು ಮುಂದೆ ಮಹಾಭಾರತವೇ ಅಲ್ಲೇ ಹೇಳಿಬಿಡ್ತಾ ಇದೆ. ಆದರೆ ಅಷ್ಟು ಸ್ಪಷ್ಟ ನಮಗೆ ಗೊತ್ತಾಗೋದಿಲ್ಲ ಅದು ಅನ್ನೋದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ನಿರ್ಣಯ ಕೊಡ್ತಾರೆ. ದೇವರು ಹೇಳಿದ್ದು ನಂಬಬೇಡಿಪ್ಪ. ಯಾಕೆ? ದೇವರಿಗೆ ಎಂಥ ಸಾಮರ್ಥ್ಯ ಇದೆ. ಸನ್ನಿಧಾನೇ ಥವಾ ದೂರೇ ಕಾಲ ವ್ಯವಹಿತೆ ಪಿವ ಸ್ವಭಾವಾದ್ವಾ ವ್ಯವಹಿತೆ ವಸ್ತು ವ್ಯವಹಿತೆ ಪಿವ ನಾಶಕ್ತಿರ್ವಿದ್ಯತೆ ವಿಷ್ಣೋ ನಿತ್ಯ ಅವ್ಯಹಿತತ್ವತಃ ತಥಾಪಿ ನರಲೋಕಸ್ಯ ಕರೋತ್ಯನುಕೃತಿಂ ಪ್ರಭುಃ ದುಷ್ಟಾನಾಂ ದೋಷವೃದ್ಧ್ಯರ್ಥಂ ಭೀಮಾದೀನಾಂ ಗುಣೋನ್ನತಿ. ಎಷ್ಟು ನಿರ್ಣಯ ಕೊಟ್ಟಿದ್ದಾರೆ. ಕೇಳ್ತಾ ಹೋಗೋಣ. ಶ್ರೀಮದಾಚಾರ್ಯ ಅಂತಾರೆ, ದೇವರಿಗೆ ಯಾವುದು ಅಡ್ಡಿ ಇಲ್ಲೋ ಮಾರಾಯ. ಸನ್ನಿಧಾನೆ ಅಥವಾ ದೂರೇ. ದೇವರು ಇಲ್ಲಿದ್ದ, ನನಗೆ ಕಷ್ಟ ಬಂತು, ದೇವರು ಪರಿಹಾರ ಮಾಡಲಿಲ್ಲ ಅಂತ ಆಗೋದಿಲ್ಲ. ದೇವರು ಎಲ್ಲಿ ಸನ್ನಿಧಾನದಿಂದಲೂ ದೇವರಿದ್ದಾನೆ, ಅಥವಾ ದೂರದಲ್ಲಿ ಇದ್ದ, ದೇಶತಃ ದೂರ ಇದ್ದ. ಬೆಂಗಳೂರೊಳಗೆ ನನಗೆ ಕಷ್ಟ ಆಗಲಿಕ್ಕತ್ತದ, ಅವ ರಾಯಚೂರಾಗಿದ್ದ, ಏನು ಮಾಡಲಿಕ್ಕಾಗಲಿಲ್ಲ ಅಂತ ಅನ್ಬೇಡ್ರಿ. ದೂರದವೂ ಅವನಿಗೆ ಯಾವ ದೋಷವಾಗೋದಿಲ್ಲ. ಯಾವಾಗಲೂ ಅಲ್ಲಿದ್ದರೂ ರಕ್ಷಣೆ ಮಾಡ್ತಾನೆ. ವಸ್ತ್ರಾಪರಣ ಸಮಯದಲ್ಲಿ ಮಾಡಿದ. ಕಾಲ ವ್ಯವಹಿತೆ ಪಿವ. ಅಯ್ಯೋ ಆಚಾರ್ಯ, ನಿನ್ನೆ ಆಗಿದ್ದರೆ ನಾನು ಏನಾದರೂ ಮಾಡಿಬಿಡ್ತಿದ್ದೆ.
ಇವತ್ತಾಯ್ತು ರೀ, ಏನು ಮಾಡಿ, ನಿನ್ನೆ ಇತ್ತು ಎಲ್ಲ ಮುಗಿಸ್ಬಿಟ್ಟು ಅಂತಿಲ್ಲ. ಕಾಲದ ವ್ಯವಧಾನವೂ ದೇವರಿಗಿಲ್ಲ. ಇದ್ರದ್ದು ಒಂದು ಸಣ್ಣ ಉದಾಹರಣೆ ಹೇಳಿ ಹೋಗ್ಬಿಡ್ತೀನಿ. ನೀವೆಲ್ಲ ಕತೆ ಕೇಳಿರಿ. ಕೃಷ್ಣ ಸಾಂದೀಪಿನಿಗಳ ಹತ್ರ ಓದ್ತಾನ, ಏನು ಬೇಕು ಅಂತ ಕೇಳ್ತಾರ. ಆಗ ಮಕ್ಕಳು ಬೇಕು ಅಂದಾಗ ಸರಿ ಆಯಿತು ಅಂತ ಹೇಳಿ ಕಾಲ ವ್ಯವಧಾನದ ಅಂದ್ರೆ ಆ ಮಗು ಸತ್ತು ಎಷ್ಟೋ ವರ್ಷ ಆಗ್ಬಿಟ್ಟದ. ಕೃಷ್ಣ ಅಧ್ಯಯನಕ್ಕೆ ಹೋಗಿನ ಮುಂಚೆ ಸತ್ತೋಗ್ಬಿಟ್ಟದ ಅದು. ಆದರೂ ಕೃಷ್ಣ ಮತ್ತು ಹೋಗಿ ಯಮಲೋಕದಿಂದ ಮಗುವನ್ನು ತಂದು ಕೊಟ್ಟ. ಕಾಲ ವ್ಯವಧಾನ ನನಗಿಲ್ಲ ಅಂತ ದೇವರು ತೋರಿಸಿಕೊಟ್ಟ. ಅಂದಮೇಲೆ ಸನ್ನಿಧಾನ ದೇವರು ರಕ್ಷಣೆ ಮಾಡ್ತಾನೆ, ದೂರದಲ್ಲಿದ್ದರೂ ದೇವರು ರಕ್ಷಣೆ ಮಾಡ್ತಾನೆ. ದೇಶತಃ ವ್ಯವಧಾನ ಇಲ್ಲ, ಕಾಲತಃ ವ್ಯವಧಾನ ಇಲ್ಲ. ಯಮಲೋಕದಲ್ಲಿರುವ ಮಗುವನ್ನು ತಂದುಕೊಟ್ಟ, ಕಾಲತಃ ವ್ಯವಧಾನ ಇಲ್ಲ. ಸ್ವಭಾವಾದ್ವಾ ವ್ಯವಹಿತೆ ವಸ್ತು ವ್ಯವಹಿತೆ ಪಿವ. ನಾನು ಇಲ್ಲಿ ಕೂತೀನಿ, ಗಾಡಿ ಪಕ್ಕ ಏನೋ ಒಂದು ಮಗು ಬಿತ್ತು, ಅಯ್ಯೋ ಇಲ್ಲೇ ಕೂತೀವ್ರಿ ಕಾಣಿಸ್ಲಿಲ್ರಿ ಅಂತಂತೀನಿ ನಾನು. ಯಾಕೆ? ವಸ್ತು ಮಧ್ಯದಲ್ಲಿ ಒಂದು ಗೋಡೆ ಎನ್ನುವ ವಸ್ತುವಿನ ವ್ಯವಧಾನ ಇದೆ. ದೇವರಿಗೆ ಹಾಗೂ ವ್ಯವಧಾನ ಇಲ್ಲ. ಅವನು ಎಲ್ಲೇ ಇದ್ದರೂ ವಿಶ್ವತಶ್ಚಕ್ಷುವಾಗಿ ಎಲ್ಲವನ್ನು ನೋಡ್ತಾನೆ, ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಅಂದಮೇಲೆ ವಸ್ತುವಿನ ವ್ಯವಧಾನವೂ ದೇವರಿಗೆ ಇಲ್ಲ. ಹೀಗೆ ಈ ಯಾವ ವ್ಯವಧಾನಗಳೂ ದೇವರಿಗಿಲ್ಲ. ನ ಅಶಕ್ತಿ ವಿದ್ಯತೆ ವಿಷ್ಣು. ಯಾಕೆ? ನಿತ್ಯದಲ್ಲೂ ಅವ್ಯವಹಿತನಾಗಿ ಯಾವಾಗಲೂ ಅನಂತ ಜೀವರಾಶಿಗಳ ಜೊತೆಗೆ ವ್ಯಾಪ್ತನಾಗಿ ದೇವರು ಇದ್ದದ್ದಕ್ಕಾಗಿ ಅವನಿಗೆ ಯಾವುದು ಹತ್ತಿರ ಯಾವುದು ದೂರ, ಎಲ್ಲವೂ ಹತ್ತಿರವೇ. ಹಾಗಾಗಿ ಅವನಿಗೆ ಯಾವುದು ದೂರ ಇಲ್ಲ. ನಾನು ಇದ್ದರೆ ಮಾಡ್ತಿದ್ದೆ ಅನ್ನಲ್ಲ, ಆ ಇದ್ದರೆ ಎನ್ನುವುದು ಸುಳ್ಳು, ಇದ್ದೇ ಇದ್ದಾನ ಅಂತ ಇಷ್ಟು ಶ್ರೀಮದಾಚಾರ್ಯ ಕೊಟ್ಟರು. ಇಷ್ಟು ಹೇಳಿ ಅಂದಮೇಲೆ ನಾವೆಲ್ಲ ನೆನಪಿಟ್ಕೊಳ್ಬೇಕಾದದ್ದೇನೋ, ಅಂದಮೇಲೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನ, ದೇವರು ಇದ್ದಾನ ಎನ್ನುವುದ್ರ ವಿಶ್ವಾಸ ಬರಬೇಕು. ಸರಿ, ಇದು ಒಂದು ಮುಗೀತು ಇಲ್ಲಿಗೆ. ಹಾಗಾದರೆ ಅಲ್ರಿ ಆಚಾರ, ಆಯಿತು ನೀವು ಹೇಳಿದ ಸರಿಯಾದ ಶ್ರೀಮದಾಚಾರ್ಯೇ. ಹಾಗಾದರೆ ಇದು ಯಾವ ವ್ಯವಧಾನವೂ ದೇವರಿಗಿಲ್ಲ ಅಂತ ಆದಮೇಲೆ ದೇವರು ಮತ್ತು ಪಾಂಡವರನ್ನು ರಕ್ಷಣೆ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ಜೂಜಾಟ, ನಡ್ರಿ ಎದ್ದು ನಡ್ರಿ ಅಂತ ಅನ್ಬೇಕಾಗಿತ್ತು ಪಾಂಡವರನ್ನು ಜೂಜಾಟದಿಂದ. ಯಾಕೆ ರಕ್ಷಣೆ ಮಾಡಲಿಲ್ಲ ಎಂದರೆ ಶ್ರೀಮದಾಚಾರ್ಯ ಮತ್ತೊಂದು ನಿರ್ಣಯ ಕೊಡ್ತಾರೆ. ದುಷ್ಟಾನಾಂ ದೋಷವೃದ್ಧ್ಯರ್ಥಂ, ಇದು ಮೊದಲನೇ ಕಾರಣ. ದುಷ್ಟರಾದ ದುರ್ಯೋಧನಾದಿಗಳಿಗೆ ಅವರ ಪಾಪದ ಅಂಧಂತಮಸ್ಸಿನ ಏನು ಪಾಪ ಬೇಕೋ, ಹೋಗ್ಲಿಕ್ಕೆ ಪಾಪ ಬೇಕೋ, ಆ ಪಾಪವೆಂಬ ದೋಷ ಬೆಳಿಬೇಕಾಗ್ಯದ ಅನ್ನೋದಕ್ಕೆ ದೇವರು ಗೊತ್ತಿದ್ರೂ ಜೂಜಾಟವನ್ನು ತಡಿಲಿಲ್ಲ. ಇದು ಒಂದು. ಎರಡನೇ ಕಾರಣ ಕೊಡ್ತಾರೆ. ಭೀಮಾದೀನಾಂ ಗುಣೋನ್ನತೆ, ಭೀಮಸೇನ ದೇವರೇ ಮೊದಲಾದವರಿಗೆಲ್ಲ ಪುಣ್ಯವೆಂಬ ಗುಣದ ಸ್ಥಾನವೆಂಬ ಬ್ರಹ್ಮ ಪದವಿ ಎನ್ನುವ ಗುಣದ ಉನ್ನತಿ ಆಗಬೇಕಾಗ್ಯದ ಅನ್ನೋದಕ್ಕೆ ತಡೆಯಲಿಲ್ಲ ಕೃಷ್ಣ. ಎರಡನೇ ಕಾರಣ. ಮೂರನೇದ್ದು ಎಷ್ಟು ನಿರ್ಣಯ ಹೇಳ್ತಾರೆ ಶ್ರೀಮದಾಚಾರ್ಯ. ಮೂರನೇದ್ದು, ಯುಧಿಷ್ಠಿರೇ ಅತಿವೃದ್ಧಂ ರಾಜಸೂಯಾದಿ ಸಂಭವಂ ಧರ್ಮಂ ಚ ಸಂಕ್ರಾಮಯಿತುಂ ಕೃಷ್ಣಾಯ ಮನುಜೇಶ ಚ ಯೋಗ್ಯತಾ ಕ್ರಮತೋ ವಿಷ್ಣು ಇಚ್ಛಯಾ ಇತ್ತಮ್ಮ ಚೀಕೃಪತ. ಶ್ರೀಮದಾಚಾರ್ಯ ಅಂತಾರೆ ಮೂರನೇದ್ದು, ಒಂದು ದುಷ್ಟರಿಗೆ ಪಾಪದ ಕೊಡ ತುಂಬಲಿ. ಎರಡನೇದ್ದು, ಭೀಮಸೇನ ದೇವರಿಗೆ ತಾರತಮ್ಯಾನುಸಾರ, ಭೀಮಸೇನ ದೇವರು, ಅರ್ಜುನ, ಧರ್ಮರಾಜ, ಹೀಗೆ ತಾರತಮ್ಯಾನುಸಾರವಾಗಿ ಇವರಿಗೆ ಪುಣ್ಯದ ಮತ್ತೆ ಬರಲಿ, ಪುಣ್ಯ ಬರಲಿ. ಎರಡು. ಮೂರನೇದ್ದು, ಧರ್ಮರಾಜನಲ್ಲಿ ರಾಜಸೂಯ ಯಾಗ ಮಾಡಿದ ಧರ್ಮರಾಜ ಅಲ್ವಾ, ನಾವು ಮೊನ್ನೆ ಕೇಳಿದ್ವಿ ಸಭಾಪರ್ವದಲ್ಲಿ. ಯಾರು ಕೂತಿದ್ರು ರಾಜಸೂಯ ಪುಣ್ಯಾಚನಕ್ಕೆ? ಯಾರು ಕೂತಿದ್ರು? ಆಹುತಿ ಹಾಕ್ಲಿಕ್ಕೆ ಯಾರು ಕೂತಿದ್ರು? ಧರ್ಮರಾಜ ಕೂತಿದ್ದ. ಕೃಷ್ಣಾರ್ಪಣ ಅಂತ ಯಾರು ಹೇಳಿದರು? ಧರ್ಮರಾಜ ಹೇಳಿದ. ಆಹುತಿ ಯಾರು ಹಾಕಿದ್ರು? ಧರ್ಮರಾಜ ಹಾಕಿದ. ಅಂದಮೇಲೆ ಎಲ್ಲ ಪುಣ್ಯ ಯಾರಿಗೆ ಬಂತು? ಧರ್ಮರಾಜನಿಗೆ ಬಂತು. ಎಲ್ಲ ಬ್ರಾಹ್ಮಣರು ಊಟಕ್ಕೆ ಕೂತ ಕೃಷ್ಣಾರ್ಪಣ ಅಂತ ಬ್ರಾಹ್ಮಣರಿಗೆ ಯಾರು ಊಟಕ್ಕೆ ಕೂಡಿಸಿದ? ಧರ್ಮರಾಜ ಕೂಡಿಸಿದ. ಅಂದಮೇಲೆ ಲಕ್ಷ ಲಕ್ಷ ಬ್ರಾಹ್ಮಣರು ಊಟಕ್ಕೆ ಹಾಕಿದ ಪುಣ್ಯ ಯಾರಿಗೆ ಬಂತು? ಧರ್ಮರಾಜನಿಗೆ ಬಂತು. ಅಂದಮೇಲೆ ರಾಜಸೂಯ ಯಾಗದಿಂದ ಅನಂತವಾದ ಪುಣ್ಯ ಧರ್ಮರಾಜನಲ್ಲಿ ಕೂತಿದೆ, ಸೇರಿದೆ, ಬಂದಿದೆ. ಕೃಷ್ಣ ಅಂತಾನೆ, ಆ ಯೋಗ್ಯತೆ ಇಲ್ಲರಿ, ನಮಗೆ 2 ಹೋಳಿಗೆ ತಿನ್ನೋ ಯೋಗ್ಯತೆ ಆದಪ್ಪ, ಅಷ್ಟೇ ಹೊಟ್ಟೆದಪ್ಪ, ಅಷ್ಟು ತಿಂದ್ರೆ ಆರಾಮಿರ್ತೀವಿ ನಾವು. ನಮ್ಮವ್ರು ಮಾಡ್ಯಾರ ಅಂತ ಹೇಳಿ 4 ತಿಂದ್ರೆ ನಿಮ್ಮವ್ರು ಹೊಟ್ಟಿಗೆ ಗೊತ್ತೇನ ನಿಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತ. ಅದಕ್ಕೆ ಬರೀ ಹೋಳಿಗೆ ಇಷ್ಟ ಅಷ್ಟೇ ಗೊತ್ತು, ಅದಕ್ಕೆ ಹೊಟ್ಟೆಯ ಪರಿಣಾಮ ಅಷ್ಟೇ ಗೊತ್ತು. ಅದಕ್ಕೆ
ಅಂದಮೇಲೆ ಎಷ್ಟಿದೆಯೋ ಅಷ್ಟು ತಿಂದರೆ ಆರಾಮಿರ್ತಿ. ಅದ ಅಂತ ಹೇಳಿಯೋ ನಮ್ಮವರು ಮಾಡ್ಯಾರಂತೋ ನಮ್ಮವರು ಬಡಿಸ್ಲಿಕ್ಕತ್ತಾರಂತೋ ಹೆಚ್ಚು ತಿಂದ್ರೆ ನಿನ್ನ ಆರೋಗ್ಯಕ್ಕೆ ಹಾನಿ. ಹಾಗೆ ಎಷ್ಟು ನಿಮ್ಮ ಯೋಗ್ಯತೆಯೋ, ಧರ್ಮರಾಜರ ಯಮದೇವರ ಯೋಗ್ಯತೆ ಎಷ್ಟೋ ಅಷ್ಟೇ ಆ ಕರ್ಮದಿಂದ ಪುಣ್ಯ ಬಂದ್ರೇ ಅವ್ರಿಗೆ ಒಳ್ಳೇದದು. ಇಲ್ಲದೆ ಇದ್ದರೆ, ನೀವು ಅನೇಕ ಕೇಳಿರಿ ಎಲ್ಲರೂ, ಇಲ್ಲದೆ ಇದ್ದರೆ ಅವರು ಏಧಮಾನ ದ್ವಿಡೇತ್ತೇವ ವಿಷ್ಣುವ್ರ ನಾಮ ಹಿ ವೈದಿಕಂ ಶ್ರೀಮದಾಚಾರ್ಯ ಹೇಳ್ತಾರೆ. ಇಲ್ಲ ಅಂದರೆ ಅವರೊಂದು ಪಾಪ ಮಾಡಿ ಆ ಪುಣ್ಯ ಕಳ್ಕೊಳ್ತಾರೆ. ಆಮೇಲೆ ಪಾಪ ಮಾಡಿ ಕಳ್ಕೊಳ್ಬೇಕಲ್ಲ, ಯಾಕೆ ಹೆಚ್ಚಿಗಾಗ್ಯದ ಪುಣ್ಯ ಅಂದಮೇಲೆ ಶ್ರೀಮದಾಚಾರ್ಯ ಅಂತಾರೆ, ಧರ್ಮರಾಜನಿಗೇನು ರಾಜಸೂಯ ಯಾಗ ಮಾಡಿದ ಪುಣ್ಯ ಬಂದಿದೆಯಲ್ಲ, ಆ ಪುಣ್ಯ ಅದು ಎಲ್ಲ ದ್ರೌಪದಿ ದೇವಿಗೆ ಮತ್ತು ವಾಯುದೇವರಿಗೆ ಕೊಡಿಸ್ಬೇಕಾಗ್ಯದ ಅನ್ನೋದಕ್ಕೆ ದೇವರು ತಡಿಲಿಲ್ಲ. ಇದು ಮೂರು ಎಷ್ಟು ಹೇಳ್ತಾರೆ ನೋಡಿ. ಧರ್ಮಂಚ ಸಂಕ್ರಾಮಯಿತು ಕೃಷ್ಣಾಯಾಮ್ ಅನುಜೇಶು ಚ ಅಂದಮೇಲೆ ಆ ಧರ್ಮರಾಜ ಯೋಗ್ಯತೆಯಲ್ಲಿ ತಾರತಮ್ಯದಲ್ಲಿ ಕಡಿಮೆ, ಅಂಥ ಕಡಿಮೆ ವ್ಯಕ್ತಿಗೆ ಬಂದ ಆ ಪುಣ್ಯವನ್ನು ಉತ್ತಮರಿಗೆ ಹಂಚುವುದಕ್ಕಾಗಿ ದೇವರು ರಾಜಸೂಯ ಮತ್ತು ಜೂಜಾಟವನ್ನು ತಡೆಯಲಿಲ್ಲ. ಹೀಗೆ ಯೋಗ್ಯತಾ ಕ್ರಮತಃ ಇಚ್ಛಯ ಇತ್ತಂ ಅಚೀಕೃಪತ. ಇಚ್ಛಯ ದೇವರು ತನ್ನ ಇಚ್ಛೆಯಿಂದಲೇ ಹೀಗಾಗುವಂತೆ ನೋಡಿಕೊಂಡ. ದೇವರು ತನ್ನ ಇಚ್ಛೆಯಿಂದಲೇ ತಡೆಯಲಿಲ್ಲವೇ ಹೊರತು ನಾನು ಅಲ್ಲಿದ್ದರೆ ತಡಿತಿದ್ದೆ, ನಾನು ಅಲ್ಲಿರಲಿಲ್ಲ ತಡಿಲಿಕ್ಕಾಗಲಿಲ್ಲ ಎನ್ನುವ ಮಾತು ಸುಳ್ಳು ಎನ್ನುವುದಾಗಿ ಶ್ರೀಮದಾಚಾರ್ಯ ನಿರ್ಣಯ ಮಾಡಿ. ಎಷ್ಟಾಯ್ತಲ್ಲ. ಹೀಗೆ ಮೊದಲನೇ ನಿರ್ಣಯ ಯಾವುದು ಕೇಳಿದ್ವಿ ಅನ್ನೋದೇ ನಮಗೆ ನೆನಪು ಹೋಗ್ತದೆ. ಅಷ್ಟು ತಾತ್ಪರ್ಯ ನಿರ್ಣಯವೇ ಇದೆ ಅಲ್ವಾ. ಹೀಗೆ ಇದು ಒಂದು ಇನ್ನೂ ಮುಗಿದಿಲ್ಲ, ಇನ್ನೊಂದಿದೆ ಸ್ವಯೋಗ್ಯತಾಯ. ಇದು ಇನ್ನು ಮತ್ತೊಂದು, ಯಾಕೆ ಜೂಜಾಟವನ್ನು ತಡಿಲಿಲ್ಲ ಎನ್ನುವುದಕ್ಕೆ ಮತ್ತೊಂದು ಹಂತ ಶುರು ಮಾಡ್ತಾರೆ. ಇದಿಷ್ಟು ಒಂದು. ಇನ್ನು ಮತ್ತೊಂದು ಹಂತ, ಸ್ವಯೋಗ್ಯತಾಯ ಅಧಿಕಂ ಧರ್ಮ ಜ್ಞಾನಾದಿಜಂ ಫಲಂ ಭೀಷ್ಮ ದ್ರೋಣ ಅಂಬಿಕೆಯಾದೇ ಪಾರ್ಥೇಶ್ವೇವ ನಿಧಾಪಿತು. ಈ ಏನು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಇವರೆಲ್ಲ ಅಥವಾ ಧೃತರಾಷ್ಟ್ರ, ಇವರೆಲ್ಲ ಏನೇನು ಸೇವೆಯನ್ನು ಮಾಡಿದರು. ಭೀಷ್ಮಾಚಾರ್ಯರು ಪರಶುರಾಮ ದೇವರ ಸೇವಾ ಮಾಡಿ ಅಧ್ಯಯನ ಮಾಡಿ ವಿದ್ಯಾ ಕಲಿತರು. ದ್ರೋಣಾಚಾರ್ಯರು ವೇದವ್ಯಾಸ ದೇವರು, ಇವರೆಲ್ಲ ನಮಸ್ಕಾರ ಮಾಡ್ತಿದ್ರು. ಧೃತರಾಷ್ಟ್ರ ವೇದವ್ಯಾಸ ದೇವರು ಬಂದು ನಮಸ್ಕಾರ ಮಾಡ್ತಿದ್ರು. ಅಂದಮೇಲೆ ಇವರೆಲ್ಲ ಭೀಷ್ಮ ದ್ರೋಣಾದಿಗಳೆಲ್ಲ ಏನೇನು ದೇವರ ಸೇವೆಯನ್ನು ಮಾಡಿ ತಮ್ಮ ಯೋಗ್ಯತೆಗಿಂತ ಅಧಿಕವಾದ ಪುಣ್ಯವನ್ನು ಗಳಿಸ್ಯಾರೋ. ಪರಶುರಾಮ ದೇವರು ಸೇವಾ ಮಾಡೋದು ಅಂದ್ರೇನ್ರಿ, ನಾವು ಒಂದು ದೇವರ ಪ್ರತಿಮೆಗೆ ನಮ್ಮ ನಲ್ಲಿಯಲ್ಲಿ ಬರುವ ನೀರು ಅಭಿಷೇಕ ಮಾಡಿದ್ರೇನೆ ಅನಂತ ಪುಣ್ಯದ ಅಂತ ಶಾಸ್ತ್ರ ಹೇಳ್ತದೆ. ಅಂತಹದ್ದು ಸ್ವಯಂ ನಿತ್ಯ ದೇವರ ಕಾಲು ತೊಳಿತಿದ್ರು, ದೇವ್ರ ಕಾಲು ಒತ್ತುತ್ತಿದ್ರು, ಪರಶುರಾಮ ದೇವ್ರ ಕಾಲು ಒತ್ತುತ್ತಿದ್ರು. ಅಂದಮೇಲೆ ಎಷ್ಟು ಪುಣ್ಯ ಭೀಷ್ಮರಿಗೆ, ಎಷ್ಟು ಪುಣ್ಯ ದ್ರೋಣರಿಗೆ. ವೇದವ್ಯಾಸ ದೇವ್ರ ದಿವಸ ನೋಡ್ತಿದ್ರು ಎಲ್ಲರೂ, ಎಷ್ಟು ಪುಣ್ಯ ನೋಡಿದ್ರು, ಅನಂತ ಪುಣ್ಯ. ಒಂದು ತುಳಸಿ ವನದರ್ಶನೇನ ಗೋಕೋಟಿ ದಾನ ಸದೃಶಂ ಫಲಮಾಪ್ನುವಂತಿ ಅಂತ ಹೇಳುತ್ತೆ. ತುಳಸಿ ವನವನ್ನು ನೋಡಿದರೆ 1000 ಅದು ಕೋಟಿ ಗೋದಾನ ಮಾಡಿದರೆ ಏನು ಪುಣ್ಯವೋ ಆ ಪುಣ್ಯ ಅನ್ನುವಾಗ ಸ್ವಯಂ ನಡೆದಾಡ್ತಾ ಇದ್ದ ದೇವರು ಕಣ್ಣೆದುರಿಗೆ. ಅಂಥ ದೇವರಿಗೆ ಪಟ್ಟಾಭಿಷೇಕ ಅಗ್ರ ಪೂಜೆಯನ್ನು ಮಾಡಿಸಿದರು ಭೀಷ್ಮಾಚಾರ್ಯರು. ಎಷ್ಟು ಪುಣ್ಯ ಬಂದಿಲ್ಲ ಅವರಿಗೆ. ಅಂದಮೇಲೆ ಹೀಗೆ ಭೀಷ್ಮರಿಗೆ, ದ್ರೋಣರಿಗೆ, ಉಳಿದವರಿಗೆ, ಆ ಸಭೆಯಲ್ಲಿ ಯಾರ್ಯಾರಿದ್ರೋ ಅವರಿಗೆಲ್ಲರಿಗೆ ಏನೇನು ಯೋಗ್ಯತೆ ಮೀರಿ ಪುಣ್ಯ ಬಂದಿತ್ತೋ ಆ ಎಲ್ಲ ಪುಣ್ಯವನ್ನು ಪಾಂಡವರಿಗೆ ಕೊಡಬೇಕಾಗ್ಯದ ದೇವರಿಗೆ. ಆ ಪುಣ್ಯ ಅವರಿಗೆ ಒಳ್ಳೆಯದಲ್ಲ, ಯೋಗ್ಯತೆ ಮೀರಿದ ಪುಣ್ಯ ಅದು. ಅಂದಮೇಲೆ ಆ ಎಲ್ಲ ಪುಣ್ಯವನ್ನು ಪಾಂಡವರಿಗೆ ಕೊಡಿಸ್ಬೇಕಾಗ್ಯದ ದೇವರಿಗೆ. ಹಾಗಾಗಿ ದೇವರು ಜೂಜಾಟವನ್ನು ತಡೆಯಲಿಲ್ಲ. ಇದು ಮತ್ತೊಂದು ಕಾರಣ. ಏನು ಹೇಳ್ತಾರಲ್ಲ, ಅಂದಮೇಲೆ ಸುಮ್ಮ ಒಂದು ಲೆಕ್ಕ ಹೇಳಿ ಮುಗಿಸ್ಬಿಡೋಣ. ಅಂದಮೇಲೆ ನಮ್ಮ ಪುಣ್ಯ ಯಾವಾಗ ಇನ್ನೊಬ್ಬರು ಪಾಲಾಗ್ತದೆ ಏನೂ ಗೊತ್ತಿಲ್ಲ ನಮಗೆ. ಶ್ರೀಮದಾಚಾರ್ಯ ಇಲ್ಲಿ ಇವ್ರ ಬಗ್ಗೆ ನಿರ್ಣಯ ಕೊಟ್ಟಾರ ಗೊತ್ತಾಗ್ಲಿರ್ತದ, ನಮ್ಮ ಬಗ್ಗೆ ನಿರ್ಣಯ ಕೊಟ್ಟಿಲ್ಲಲ್ಲ ಶ್ರೀಮದಾಚಾರ್ಯ. ನೀನು ನೋಡಪ್ಪ, ಇವತ್ತು ಪುಣ್ಯ ಕಳ್ಕೊಂಡು ಹಿಂಗೆ ಮಾಡಿದ್ದಕ್ಕೆ ಇಷ್ಟು ಪುಣ್ಯ ಹೋಯ್ತು, ಹಿಂಗೆ ಮಾಡಿದ್ದಕ್ಕೆ ಇಷ್ಟು ಪುಣ್ಯ ಹೋಯ್ತು. ನಮ್ಮ ಪ್ರತಿಯೊಬ್ಬರ ಬಗ್ಗೆ ಶ್ರೀಮದಾಚಾರ್ಯ ಹೇಳಿದರೆ ನಮ್ಗೆ ಆಗ್ತಿತ್ತು, ಗೊತ್ತಾಗ್ತಿತ್ತು.
ನಮ್ಮ ಬಗ್ಗೆ ಹೇಳಿಲ್ಲ ಶ್ರೀಮದಾಚಾರ್ಯ ಅಂದಮೇಲೆ ನಾವೇನು ಅಂದ್ಕೊಳ್ಳಿಗತ್ತೀವಿ, ಪುಣ್ಯ ಗಳಿಸ್ಲಿಗತ್ತೀವಿ. ಆಚಾರ ಒಂದು ಏಕಾದಶಿ ಬಿಟ್ಟಿಲ್ರಿ, ಒಂದು ಚಾತುರ್ಮಾಸ ಬಿಟ್ಟಿಲ್ರಿ, ಒಂದು ದಿನ ರಾಯರಿ ಪ್ರದಕ್ಷಿಣೆ ಹಾಕೋದು ಬಿಟ್ಟಿಲ್ರಿ, ನಾವು ಭಾಳ ಪುಣ್ಯ ಗಳಿಸಿವ್ರಿ. ಭೀಷ್ಮಾಚಾರು ಗಳಿಸಿದ್ರು, ದ್ರೋಣಾಚಾರು ಗಳಿಸಿದ್ರು, ಆದ್ರೆ ಕಳ್ಕೊಂಡ್ರಿಲ್ಲ ಅವರು. ಹಂಗೆ ನಾವು ಎಷ್ಟು ಸಲ ಕಳ್ಕೊಂಡಿವಿ ಯಾರಿಗೆ ಗೊತ್ತು? ಹೇಳಿಲ್ಲ ನಮ್ಮ ಬಗ್ಗೆ ಶ್ರೀಮದಾಚಾರ್ಯರು, ನಮ್ಗೆ ಗೊತ್ತಾಗ್ತಾ ಇಲ್ಲ ಇಷ್ಟೇ. ಅಂದಮೇಲೆ ಯಾಕ ದೇವರು ಜೂಜಾಟವನ್ನು ತಡಿಲಿಲ್ಲ? ಇವರೆಲ್ಲರ ಪುಣ್ಯ ಯೋಗ್ಯತೆ ಮೀರಿದ ಪುಣ್ಯವನ್ನು ಪಾಂಡವರಿಗೆ ಕೊಡುವುದಕ್ಕಾಗಿ ಕೃಷ್ಣ ಜೂಜಾಟವನ್ನು ತಡಿಲಿಲ್ಲ. ಇದು ಒಂದು. ಮತ್ತ ಯಾಕೆ ಜೂಜಾಟ ತಡಿಲಿಲ್ಲ? ಎಷ್ಟು ದೊಡ್ಡ ಮುಖ್ಯ ಘಟ್ಟ ಇದು. ಇದು ತಡೆದು ಬಿಟ್ಟಿದ್ದಾನೆ ಯುದ್ಧ ಆಗ್ತಿರ್ಲಿಲ್ಲ. ಇದು ತಡಿಲಾರ್ದದಕ್ಕೆ ಯುದ್ಧ ಆದದ್ದು ಈಗ. ಅಂದಮೇಲೆ ಯಾಕೆ ತಡಿಲಿಲ್ಲ? ಮತ್ತೊಂದು ಕಾರಣ ಕೊಡ್ತಾರೆ. ಪುನಶ್ಚ ಪಾಪವೃದ್ಧ್ಯರ್ಥಂ ಅಜೋ ದುರ್ಯೋಧನಾದಿಷು. ಇನ್ನೂ ಹೆಚ್ಚಿನ ಪಾಪ ಜೂಜಾಟ ತಡೆದು ಬಿಟ್ಟಿದ್ರೆ ದುರ್ಯೋಧನಾದಿಗಳಿಗೆ ಪಾಪ ಏನು, ವಸ್ತ್ರಾಪಹರಣದ ಪಾಪ. ಸುಮ್ಮನೆ ಒಂದು ಮಾತು ನೆನೆಸಿ ಮುಂದೆ ಹೋಗ್ಬಿಡ್ತೀನಿ, ಭಾಳ ವಿಸ್ತಾರ ಮಾಡೋದಿಲ್ಲ. ಯಾವ ಅಶ್ವತ್ಥಾಮಾಚಾರ್ಯರು ಕೇವಲ ದುರ್ಯೋಧನನಿಗೆ ಸುಕೃತ್ವ ಸ್ವಕ್ಷೇತ್ರ ಸಂತತಿಂ ಅಂತ ಅಂದದ್ದಕ್ಕೆ ಬ್ರಹ್ಮಚರ್ಯ ಹೋಯ್ತು ಅಂತ ನಾವು ಕೇಳ್ತೀವಿ, ಹೌದಿಲ್ಲ? ಅಂದಮೇಲೆ ಅಂದದ್ದಕ್ಕೆ ಪ್ರತಿಜ್ಞಾ ಮಾಡಿದ್ದಕ್ಕೆ ಹೋದರೆ ಸ್ವಯಂ ಭಾರತೀ ದೇವಿಯ ವಸ್ತ್ರಾಪಹರಣವನ್ನು ಮಾಡ್ತಾರ ಎಂದರೆ ಎಷ್ಟು ಪಾಪ ದುರ್ಯೋಧನಾದಿಗಳಿಗೆ ಬರುತ್ತೆ. ಆ ಎಲ್ಲ ಪಾಪ ಅವರಿಗೆ ಬರಬೇಕು ಎನ್ನುವುದಕ್ಕಾಗಿ ದೇವರು ಜೂಜಾಟವನ್ನು ತಡೆಯಲಿಲ್ಲ. ಅರ್ಥ ಆಯ್ತೇನೋ? ಎಷ್ಟು ನಿರ್ಣಯ ಕೊಟ್ಟಿದ್ದಾರೆ. ಇದೆಲ್ಲ ಹೆಂಗೆ ಹೇಳ್ಬೇಕು ಕೃಷ್ಣ? ಗೊತ್ತಾಗಲ್ಲ ಇದನ್ನು ಹೇಳಿದರೆ. ಅದಕ್ಕೆ ಅಂದುಬಿಟ್ಟ, ನಾನು ಅಲ್ಲಿದ್ದರೆ ತಡಿತಿದ್ದೆ ಅಂತ ಒಂದು ಮಾತು ಹೇಳಿ ಮುಗಿಸಿಬಿಟ್ಟ. ಜನ ಎಲ್ಲ ಏನು ತಿಳ್ಕೊಂಡ್ಬಿಟ್ರು, ಹೌದು ಅಲ್ಲಿದ್ದರೆ ಆಗ್ತಿದ್ದ ಕೆಲಸ, ಅವ ಅಲ್ಲಿರಲಿಲ್ಲ, ಅದಕ್ಕೆ ಆಗಲಿಲ್ಲ ಅಂತ ಅಂದ್ಕೊಂಡ್ಬಿಟ್ರು. ಅವ್ರಿಗೆ ಅನಂತ ಮನಸ್ಸಾಗ್ತದೆ. ಶ್ರೀಮದಾಚಾರ್ಯ ಹೇಳುವ ಈ ನಿರ್ಣಯ ನಮಗೆ ಮೋಕ್ಷವನ್ನು ತಂದುಕೊಡುತ್ತದೆ. ಇದು ಒಂದು. ಇನ್ನು ಹಿಂದೆ ಸೀತಾದೇವಿಯನ್ನು ರಾಮದೇವರು ಕರ್ಕೊಂಡು ಬರ್ತಾರೆ. ಆ ಅಗ್ನಿ ಪ್ರವೇಶ ಆಯಿತು. ಅಗ್ನಿಯಲ್ಲಿ ಮತ್ತೆ ಸೀತಾದೇವಿ ಪ್ರವೇಶ ಮಾಡ್ತಾಳೆ. ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿದ ಮೇಲೆ ರಾಮದೇವರು ಸೀತೆಯನ್ನು ಕರ್ಕೊಂಡು ಬಂದರು ಊರಿಗೆ. ಇಷ್ಟು ಕತೆ ನಾವು ರಾಮಾಯಣ ಕೇಳಿವೆಲ್ಲರೂ. ಹಾಗಾದರೆ ಏನು ಅನ್ನಿಸ್ತು? ಹಾಗಾದರೆ ರಾಮದೇವರಿಗೂ ಎಲ್ಲೋ ಒಂದು ಕಡೆಗೆ ಮನಸ್ಸಲ್ಲಿ ಇತ್ತು, ಏನಂತ, ಸೀತಾ ಶುದ್ಧಳಿಲ್ಲ, ಅವಳು ರಾವಣನ ಸ್ಪರ್ಶದಿಂದ ಅಶುದ್ಧಳಾಗಿದ್ದಾಳೆ ಅನ್ನೋದು ರಾಮದೇವರ ಮನಸ್ಸಿನಲ್ಲಿ ಇದ್ದದ್ದಕ್ಕೆ ಅಲ್ವಾ ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿದ್ದು. ಇಲ್ಲಾಂದ್ರೆ ರಾಮ ಏನಂತಿದ್ದ? ನೋಡೋ, ಊರು ಮಾತಾಡಲಿ, ನೀನು ತಲೆ ಕೆಡಿಸ್ಕೊಬೇಡ, ನಿನ್ನ ಮೇಲೆ ನನಗೆ ವಿಶ್ವಾಸದ, ನಡಿ ಹೋಗೋಣ ನಡಿ ಅಂತಂತಿದ್ದ. ಅಂದಿಲ್ಲ ಎಂದ ಮೇಲೆ ಎಲ್ಲೋ ಅಂತ ಅನ್ಸುತ್ತಲ್ವ? ಶ್ರೀಮದಾಚಾರ್ಯ ಅಂತಾರೆ, ಎಲ್ಲಿ ರಾವಣ? ಆ ರಾವಣ ಸೀತೆಯನ್ನು ಮುಟ್ಟೇ ಇಲ್ರೋ ಮಾರಾಯ. ಸೀತಾ ಪ್ರತಿಕೃತಿಯನ್ನೇ ರಾವಣ ತೆಗೆದುಕೊಂಡು ಹೋದದ್ದು ಸೀತೆಯನ್ನಲ್ಲ. ಶ್ರೀಮದಾಚಾರ್ಯ ಒಂದೇ ಮಾತಿನ ಮೇಲೆ ಮುಗಿಸಿಬಿಡ್ತಾರೆ. ಅಂದಮೇಲೆ ಸೀತಾ ಆಕೃತಿಯನ್ನೇ ರಾವಣ ತೆಗೆದುಕೊಂಡು ಹೋದದ್ದೇ ಹೊರತು ಸೀತೆಯನ್ನಲ್ಲ. ಮತ್ತು ಅವಳೆಲ್ಲಿದ್ಲು? ಕೈಲಾಸತಸ್ತಾಂ, ಕೈಲಾಸದಲ್ಲಿದ್ದು ರುದ್ರದೇವರಿಂದ ಪೂಜೆಗೊಳ್ತಾ ಇದ್ಲು. ಸೀತೆಯನ್ನು ರಾವಣ ಸ್ಪರ್ಶವೇ ಮಾಡಿಲ್ಲ, ಸೀತೆ ಅಶುದ್ಧಳಾಗಿ ಇಲ್ಲ. ಇದು ಶ್ರೀಮದಾಚಾರ್ಯ ಹೇಳ್ತಾರೆ. ಸರಿ ಆಯ್ತು ರೀ ಆಚಾರ್ಯ, ನೀವು ಹೇಳಿದ್ರಿ, ನಾವು ನಂಬ್ತೀವಿ, ಸರಿ. ಆದರೆ ರಾಮ ಅಗ್ನಿ ಪ್ರವೇಶ ಅಂತೂ ಮಾಡಿಸಿದ್ನಲ್ಲ. ನೀವು ಹೇಳಿಬಿಟ್ರಿ, ನಾವು ನಂಬ್ತೀವಿ ರೀ, ಕೈಲಾಸಕ್ಕೆ ಹೋದ್ಲು, ಸರಿ ಹೋದ್ಲಪ್ಪ, ಅಲ್ಲೇ ಇದ್ಲಪ್ಪ, ಓಕೆ. ಅಗ್ನಿ ಪ್ರವೇಶ ಅಂತೂ ಮಾಡಿಸಿದ್ನಲ್ರಿ ಅಂದರೆ ಶ್ರೀಮದಾಚಾರ್ಯ ಅಂತಾರೆ, ಏನು ಶ್ರೀಮದಾಚಾರ್ಯ ನಿರ್ಣಯವೇ ನಿರ್ಣಯ. ಅವ್ರು ಇದ್ದದಕ್ಕೆ ನಾವು ಆರಾಮಿದ್ದೀವಿ, ಇಲ್ಲ ಅಂದರೆ ಎಷ್ಟು ಒದ್ದಾಟ ಆಗ್ತಿದ್ದು ಜೀವನ. ಶ್ರೀಮದಾಚಾರ್ಯ ಅಂತಾರೆ, ಕೇವಲ ಮುಂದೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನು. ಇವರೆಲ್ಲ ಮುಂದೆ ಸುರಾಣಕ ಎನ್ನುವಂತಹ
ಒಂದು ದೈತ್ಯರ ಗುಂಪು. ಯಾರವರು? ಸುರಾಣಕರು. ಈ ಸುರಾಣಕ ಎನ್ನುವಂತಹ ಏನೊಂದು ದೈತ್ಯರ ಗುಂಪಿತ್ತೋ ಇವರೆಲ್ಲರೂ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ನಮಗೆ ಮೋಕ್ಷ ಬೇಕು ಅಂತ ಕೇಳಿರ್ತಾರೆ. ಬ್ರಹ್ಮದೇವರು ವರ ಕೊಟ್ಟಿರ್ತಾರೆ, ನೋಡಪ್ಪ, ಯಾವಾಗ ನೀವು ಸೀತಾರಾಮರನ್ನು ದೂರ ಮಾಡ್ತೀರೋ, ಒಂದು ಅವರ ಬಗ್ಗೆ ಇಲ್ಲ ಸಲ್ಲದ ಪ್ರಚಾರವನ್ನು ಮಾಡ್ತೀರೋ, ಆಗ ನಿಮಗೆ ನಿಮ್ಮ ಲೋಕ ಸಿಗ್ತದೆ, ಮೋಕ್ಷ ಸಿಗ್ತದೆ ಅಂತ ಬ್ರಹ್ಮದೇವರು ಹೇಳಿದರು. ಇದು ಬ್ರಹ್ಮದೇವರ ಮಾತು. ದೇವರದು ಒಂದೇ ನಿಯಮ ಕೆಲವು ಕಡೆಗೆ, ಅಂದರೆ ಜಗದ್ಗುರುತ್ವ ಮಾದಿಷ್ಟ ಮಯಾತೆ ಕಮಲೋದ್ಭವ ಅಂತ ದೇವರು ಹೇಳ್ಕೊತಾನೆ. ಅಂದಮೇಲೆ ಗುರುಗಳಿಗೆ, ಜಗದ್ಗುರುಗಳಾದ ಬ್ರಹ್ಮದೇವರು ಹೇಳಿದ್ದನ್ನು ದೈತ್ಯರಿಗೆ ಮೋಹಕವಾಗಿ ಪ್ರತಿ ಸಲ ಅದನ್ನು ಮೀರ್ತಾ ಹೋದರೆ ಯಾರೂ ದೈತ್ಯರು ಬ್ರಹ್ಮದೇವರ ಕುರಿತು ತಪಸ್ಸೆ ಮಾಡೋದಿಲ್ಲ. ಆಮೇಲೆ ಅದಾಗಬಾರ್ದಲ್ಲ. ಆಗ ಬ್ರಹ್ಮದೇವರ ಮಾತಿಗೆ ದೇವರು ಮರ್ಯಾದೆಯನ್ನು ಕೊಡ್ತಾನೆ, ಆಯಿತು ಅಂತ ಅದನ್ನು ನಡೆಸ್ತಾನೆ. ಅಂದಮೇಲೆ ಸುರಾಣಕರೇ ಮೊದಲಾದಂತಹ ದೈತ್ಯರಿಗೆಲ್ಲ ಅವರ ಗತಿ ಮೋಕ್ಷ ಅವರಿಗೆ ಆಗಬೇಕಾಗಿದೆ. ಹಾಗಾಗಿ ದೇವರು ತಾನು ಇವಳು ಶುದ್ಧಳು ಎನ್ನುವ ಜ್ಞಾನವುಳ್ಳವನಾಗಿದ್ದರೂ ಮರ್ತ್ಯಾವತಾರ ಸ್ವಿಹಮರ್ತ್ಯ ಶಿಕ್ಷಣಂ ಅಂತ ಹೇಳಿದಂತೆ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರಿಗೆ ಹೆಂಗೆ ಅಜ್ಞಾನಾದಿಗಳು ಇರ್ತವೋ ಹಾಗೆ ನಾನು ಅಜ್ಞಾನಾದಿಗಳಿದ್ದಂತೆ ತೋರಿಸಿಕೊಳ್ಬೇಕು, ಇದು ನಿಯಮ ಅಂತ ಎಲ್ಲ ದೇವತೆಗಳಿಗೆ ತೋರಿಸುವುದಕ್ಕಾಗಿ, ಸುರಾಣಕರಿಗೆ ಬ್ರಹ್ಮದೇವರು ಕೊಟ್ಟ ವರವನ್ನು ಸತ್ಯ ಮಾಡುವುದಕ್ಕಾಗಿ ದೇವರು ತಾನು ಅವಳು ಶುದ್ಧಳೇ ಎನ್ನುವ ಜ್ಞಾನ ಇದ್ದರೂ ಕೂಡ ಅವಳಿಗೆ ಅಗ್ನಿ ಪ್ರವೇಶವಾಗುವಂತೆ ಮಾಡಿ ಜನರಿಂದೆಲ್ಲ ಏನ್ರೇ ಗಂಡನಿಗೆ ಹೆಂಡತಿ ಮೇಲೆ ವಿಶ್ವಾಸ ಇಲ್ಲ, ಇಂಥ ಗಂಡನನ್ನು ಪಡೆದ್ರು ಅವಳು ಎಟ್ಟ ಪಾಪ ಅನುಭವಿಸಾಳೋ ಏನೋ ಅಂತ ಜನರು ದುಷ್ಟರು ಮಾತಾಡಿಕೊಳ್ಳುವಂತೆ ಮಾಡಿ ಅದರಿಂದ ಅವರಿಗೆಲ್ಲ ಅವರವರ ಗತಿ ಆಗುವುದಕ್ಕಾಗಿ ದೇವರು ಹೀಗೆ ಮಾಡಿದ್ದೇ ಹೊರತು ದೇವರಿಗೆ ಅಜ್ಞಾನ ಇದೆ ಎಂದು ತಿಳಿಯಬೇಡಿ ಎನ್ನುವ ನಿರ್ಣಯವನ್ನು ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ. ಹೀಗೆ ಸಾವಿರಾರು ನೂರಾರು ನಿರ್ಣಯಗಳನ್ನು ಶ್ರೀಮದಾಚಾರ್ಯರು ಇಡೀ ಗ್ರಂಥದ ತುಂಬಿಟ್ಟಿದ್ದಾರೆ. ಅಂದಮೇಲೆ ಇದು ಒಂದು. ಇನ್ನು ಮತ್ತೊಂದೇ ಒಂದು ಹೇಳಿ ಮುಗಿಸ್ಬಿಡ್ತೀನಿ. ರಾಮದೇವರು ಲಕ್ಷ್ಮಣನ ದುರ್ವಾಸರು ಬರ್ತಾರೆ, ಯಾರನ್ನು ಬಿಡಬೇಡ ಅಂತ ಹೇಳಿ ಲಕ್ಷ್ಮಣರನ್ನು ಹೊರಗೆ ಬಾಗಿಲಲ್ಲಿ ನಿಲ್ಲಿಸಿ ರಾಮದೇವರು ಕೂತಿರ್ತಾರೆ. ರುದ್ರದೇವರು ಬಂದು ಮಾತಾಡ್ತಿರ್ತಾರೆ, ಮೇಲ್ ಬರ್ರಿ ಅಂತ. ದುರ್ವಾಸರು ಬಂದಾಗ ಬಿಟ್ಬಿಡ್ತಾನೆ ಲಕ್ಷ್ಮಣ. ದುರ್ವಾಸರು ಒಳಗೆ ಬಂದರು, ಅದು ಅನ್ನ ಕೇಳ್ತಾರೆ. ರಾಮದೇವರು ಆಗಿಂದಾಗೆ ಅನ್ನ ಕೊಟ್ಟರು, ಹೋಗ್ಬಿಟ್ರು ದುರ್ವಾಸರು, ಕತೆ ಮುಗಿದೋಯ್ತು. ಆಗಿಂದಾಗೆ ರಾಮದೇವರು ಹೊರಗೆ ಬಂದು, ಲಕ್ಷ್ಮಣ ನಡಿಗಿನ್ನ ನೀನು ಈ ದೇಹವನ್ನು ಬಿಟ್ಟು ನಡಿ ಹೋಗು ಅಂತ. ಅಲ್ರಿ, ಏನೋ ದುರ್ವಾಸರು ಜ್ಞಾನಿಗಳು ಅವ್ರಿಗೆ ಒಳಗೆ ಬಂದರೆ ಬಿಟ್ಟರೆ ಕೊಂದೇ ಬಿಡೋದು, ಲಕ್ಷ್ಮಣನ ಸಾಯಿಸೇ ಬಿಡೋದು, ಸತ್ತೇ ಬಿಡೋದು ಲಕ್ಷ್ಮಣ. ಇದೇನ್ರಿ ಇದು? ಪಾಪ 14 ವರ್ಷ ಕಾಡಿಗೆ ಹೋಗಬೇಕೆಂಬ ನಿಯಮ ಇಲ್ಲದೇ ಇದ್ದರೂ ಪಾಪ ಸೇವಾ ಮಾಡ್ಲಿಕ್ಕೆ ಬಂದು ಇಷ್ಟು ಸೇವಾ ಮಾಡಿದವ್ರಿಗೆ ಏನೋ ಇದೊಂದು ತಪ್ಪು, ಯಾರನ್ನೂ ಬಿಡಬೇಡ ಅಂತಿದ್ರು, ಅದು ಏನೋ ಒಂದು ತಪ್ಪು ಮಾಡ್ಯಾನ, ಅದನ್ನು ಕ್ಷಮಾ ಮಾಡಿ ಬಿಡಬೇಕು. ಅಂಥದ್ದು ಲಕ್ಷ್ಮಣರನ್ನು ಮತ್ತು ದೇಹ ಬಿಟ್ಬಿಡು ಹೋಗು ಅಂತಂದದ್ದು ಏನಿದು ಅಂತ ಪ್ರಶ್ನೆ ಕಥೆ ಕೇಳಿದರೆ ಬರುತ್ತೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಶ್ರೀಮದಾಚಾರ್ಯ ಅಂತಾರೆ, ಇಲ್ಲ, ಇದನ್ನು ನಿಮಿತ್ತವನ್ನಾಗಿ ದೇವರು ಮಾಡಿಕೊಂಡು ಮುಂದೆ ಲಕ್ಷ್ಮಣರ ಅವತಾರ ಕಾರ್ಯ ಮುಗಿದಿದೆ. ಆ ಅವತಾರ ಕಾರ್ಯ ಮುಗಿದ ಮೇಲೆ ಹೋಗಬೇಕಲ್ಲ, ದೇಹ ಬಿಟ್ಟು ಹೋಗುವುದಕ್ಕೆ ಯಾವುದಾದ್ರೂ ಒಂದು ನಿಮಿತ್ತ ಬೇಕು. ಹೆಂಗೆ ಕೃಷ್ಣ ಅವತಾರ ಕಾರ್ಯ ಮುಗಿದಿದೆ, ಹೋಗುವುದಕ್ಕೊಂದು ನಿಮಿತ್ತ ಬೇಕಲ್ಲ, ಅದೇ ಈ ವ್ಯಾಧರ ಬಾಣವೆಂಬ ನಿಮಿತ್ತವನ್ನಾಗಿಟ್ಟುಕೊಂಡು ದೇವರು ಹೆಂಗೆ ದೇಹ ಬಿಟ್ಟು ಹೋದ, ಹಾಗೆ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ದೇವರು ಲಕ್ಷ್ಮಣರನ್ನು ಮತ್ತೆ ತಾವು ಇಲ್ಲಿಂದ ಮೇಲೆ ಕಳಿಸ್ಬೇಕು ಅವರ ಲೋಕಕ್ಕೆ. ಹಾಗಾಗಿ ಇದನ್ನು ನಿಮಿತ್ತವನ್ನಾಗಿ ದೇವರು ಮಾಡಿಕೊಂಡನೇ ಹೊರತು ಲಕ್ಷ್ಮಣರ ಮೇಲೆ ಯಾವ ದ್ವೇಷಾದಿಗಳಿಲ್ಲ ಎನ್ನುವುದಾಗಿ ಶ್ರೀಮದಾಚಾರ್ಯರು ನಮಗೆ ಮಹಾಭಾರತ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಅನೇಕ ಮಾತುಗಳನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಎಲ್ಲ ನಿರ್ಣಯಗಳನ್ನು ಯಥಾಶಕ್ತಿ ಯಥಾಮತಿ ನೀವು ಎಲ್ಲರೂ ಕೇಳಿದ್ದೀವಿ, ಹೇಳಿದ್ದೀವಿ. ಇನ್ನೂ ಬಹಳಿದೆ.
ನಮ್ಮ ಯೋಗ್ಯತಾ ಇಷ್ಟೇ ಇದೆ, ನಮಗೆ ಗೊತ್ತಿದ್ದದ್ದು ಇಷ್ಟೇ, ಭಾಳೇನು ಗೊತ್ತಿಲ್ಲ ಅಂದಮೇಲೆ ಅಷ್ಟನ್ನೇ ದೇವರ ಗುರುಗಳ ಅನುಗ್ರಹದಿಂದ ಹೇಳಿ ಆಗಿದೆ, ಕೇಳಿ ಆಗಿದೆ. ಮೊದಲಿಗೆ ಈ ಜ್ಞಾನ ಕಾರ್ಯವನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಅಂದಮೇಲೆ ಒಟ್ಟಾರೆ ತಾತ್ಪರ್ಯ ಶ್ರೀಮದಾಚಾರ್ಯ ಏನು ಬರೆದಿದ್ದಾರೆ ಎಲ್ಲ ಸಾರ್ಥಕ ಇದೆ, ಯಾವುದು ವ್ಯರ್ಥವಾಗಿ ಶ್ರೀಮದಾಚಾರ್ಯ ಬರೆದಿಲ್ಲ. ಎಲ್ಲೂ ದೇವರ ಸರ್ವೋತ್ತಮತ್ವಾದಿಗಳು ಇಲ್ಲ ಅಂತ ಎಲ್ಲಾದರೂ ಬಂದಿದ್ದರೆ ಓದಿದರೆ ನಾವು ಅದನ್ನು ತಾತ್ಪರ್ಯ ನೋಡಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಅದರಿಂದಲೇ ಲಾಭ ಎನ್ನುವ ಜ್ಞಾನವನ್ನು ನಾವು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಈ ಜ್ಞಾನ ಕಾರ್ಯವನ್ನು ಅವಕಾಶ ಮಾಡಿಕೊಟ್ಟಂತಹ ಈ ಅಖಿಲ ಭಾರತ ಮಾಧ್ವ ಮಹಾಮಂಡಲದವರಿಗೂ ಮತ್ತು ಇವರೆಲ್ಲ ಹಿರಿಯರೆಲ್ಲ ಬಂದಿದ್ದಾರೆ, ಎಲ್ಲರಿಗೂ ನಮಗೆಲ್ಲ ಭಾಳ ಅಭಿಮಾನ ಮಾಡ್ತಾರೆ. ಇಂತಹ ಮಧುರಾವ್ ಅವರ ಎಲ್ಲರಿಗೂ ದೇವರು ಉತ್ತಮವಾದ ಜ್ಞಾನ ಭಕ್ತಿಗಳನ್ನು ಕೊಟ್ಟು ವಿಶಿಷ್ಟವಾದ ಸಾಧನೆಯನ್ನು ಮಾಡಿಸಿ ಇನ್ನು ಅದಕ್ಕಾಗಿ ಆಯುಷ್ಯ ಆರೋಗ್ಯಗಳನ್ನು ದೇವರು ಅವರಿಗೆಲ್ಲ ಕೊಟ್ಟು ಅನುಗ್ರಹ ಮಾಡಲಿ. ನಮಗೂ ನಿಮಗೂ ಮತ್ತು ಈ ಮಠದಲ್ಲಿ ಇಷ್ಟೆಲ್ಲ ಜ್ಞಾನ ಕಾರ್ಯವನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಾಣೇಶಾಚಾರ್ಯರು, ಅವರ ದಂಪತಿಗಳು, ಅವರ ಕುಟುಂಬದವರು, ಈ ಮಠದಲ್ಲಿರುವ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲರಿಗೂ ದೇವರು ಜ್ಞಾನ ಭಕ್ತಿ ಆಯುಷ್ಯ ಆರೋಗ್ಯಗಳನ್ನು ಕೊಡಲಿ. ಹೇಳಿದ ಕೇಳಿದ ನಮಗೂ ನಿಮಗೂ ದೇವರು ಎಲ್ಲ ಜ್ಞಾನ ಭಕ್ತಿಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ಜ್ಞಾನ ಕಾರ್ಯವನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಅಸ್ಮತ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸಾಭಿನ್ನ ಕುಲದೈವ ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ ಪ್ರೀತೋ ಭವತು ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಏನೇ ತಪ್ಪಿದ್ರೂ ಅದೆಲ್ಲ ನಂದು, ಏನೇ ಸರಿ ಇದ್ದರೂ ಎಲ್ಲ ನಮ್ಮ ಗುರುಗಳ ಅನುಗ್ರಹ ಅಂತ ಹೇಳ್ತಾ ಈ ಜ್ಞಾನ ಶ್ರೀಕೃಷ್ಣಾರ್ಪಣಮಸ್ತು.